श्रीराम समर्थ विदेहावरी कालोनी प्रपंच मुक्षु जनालाय अध्यात्म चर्चा कलोनी बहुलोकले मेळवीती नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಹಾಗೂ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಜ್ಞಾನೇಶ್ವರಿಯ ಬೆಳಗಿನ ಈ ಒಂದು ಕಾಕಡಾರತಿಯ ಒಂದು ಪವಿತ್ರವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 9ನೇ ಅಧ್ಯಾಯದ 11ನೇ ಶ್ಲೋಕವನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಓವಿಗಳನ್ನ ಶ್ರವಣ ಮಾಡ್ತಾ ಇದ್ದೀವಿ. ಅವುಗಳಲ್ಲಿ ಈಗ 159-58 ಓವಿಗಳನ್ನು ಶ್ರವಣ ಮಾಡಿದ್ದೀವಿ. ಇವತ್ತು 59ನೇ ಓವಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಅಂತಃಕರಣಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕರಿಸುತ್ತಾ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ तिथे राजा सुपात्र दया कविता महापुण्य राशि नमस्कार सद्गुरु श्री ज्ञानेश्वराजी सद्गुरुनाथ महाराज की जय 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 रघुवीर समर्थ. ಸತ್ಸಂಗದ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪರಿಣಾಮ ಅಥವಾ ಪ್ರಭಾವ ಅಥವಾ ಅರ್ಥಾತ್ ಏನು ಅಂದ್ರೆ ಅದರ ಒಂದು ಕಾರ್ಯ ಅನ್ನುವಂತಹದ್ದು ನಡೀತಾನೆ ಇರ್ತದೆ. ಒಂದ್ಸಲ ಜೆ ಕೃಷ್ಣಮೂರ್ತಿ ಅವರು ಅತಿ ಕೊನೆಗೆ ಮುಂಬೈಯಲ್ಲಿದ್ದಾಗ ನಾಗ್ಪುರದಿಂದ ಒಬ್ಬರು ಡಾಕ್ಟರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದ್ರು. ಅವಾಗ ಅವರು ಯಾರನ್ನೂ ಭೇಟಿ ಆಗ್ತಿದ್ದಿಲ್ಲ. ಆದ್ರೆ ಅವರು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಡಾಕ್ಟರ್ ಅವ್ರಿಗೆ ಹೇಳಿದ್ರು, ನೀವೆಲ್ಲ ಬಹಳ ಚಲೋ ವಿಚಾರ ಹೇಳ್ತಿರ್ತೀರಿ, ಆ ಕೂತಾಗ ಕೇಳುವ ಹೊತ್ತಿನಾಗ ಎಲ್ಲ ತಿಳಿದಂಗ ಅನಿಸ್ತಾವ, ಆದ್ರ ಮುಂದೆ ಅವು ಏನ್ ನಮ್ಮ ತಲೆಯಾಗ ಉಳಿಯಂಗೆ ಇಲ್ಲ. ಅವಾಗ ವಿಜಯ ಕೃಷ್ಣಮೂರ್ತಿ ಏನಂದ್ರು ಅಂದ್ರೆ, ನಿಮ್ ಬಗ್ಗೆ ನನಗೆ ಬಹಳ ಅಂದ್ರೆ ಬಹಳ ಪ್ರೇಮ ಅನಿಸ್ತದ ನೋಡ್ರಿ ಅಂದ್ರು. ಯಾಕೆಂದ್ರ ನೀವು ಎಷ್ಟರೇ ಅತಿ ಪ್ರಾಮಾಣಿಕವಾಗಿ ಹೇಳಿದ್ರಿ, ಇದ್ರ ಬಗ್ಗೆ ನನಗೆ ಬಹಳ ನಿಮ್ ಬಗ್ಗೆ ಏನದಂದ್ರ ಪ್ರೇಮ ಅನಿಸ್ತದ, ಆತ್ಮೀಯತೆ ಅನಿಸ್ತದೆ, ಎಲ್ಲಾರು ತಿಳಿದ ತಿಳ್ಕೊಂಡು ಹೋಗಿಬಿಡ್ತಾರೆ. ಆದ್ರೆ ಅದು ನಮ್ಮ ನಿಜವಾಗಿಯೂ ಅಷ್ಟೊಂದು ಅದು ಆಗಿರಂಗಿಲ್ಲ ಅಂತ ತಿಳ್ಕೊಂಡು ಅಂದಾಗ ಅವ್ರು ಹೇಳಿದ್ರು, ನೀವೇನು ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ, ನಾನು ಬೀಜ ಬಿತ್ತಿರ್ತೀನಿ, ಅದು ಇವತ್ತಿಲ್ಲ ನಾಳೆ ಏನಾಗ್ತದೆ ಅಂದ್ರೆ ಅದು ಫಲ ಕೊಡ್ತದೆ. ಆದ್ರಿಂದ ನಾವು ಅದಕ್ಕಾಗಿ ಏನ್ ಕಾಳಜಿ ಮಾಡೋಕ್ಕಾಗಲಿಲ್ಲ ಅಂತ ಹಂಗಿಲ್ಲ ಅಂದ್ರೆ ಸತ್ಸಂಗ ಅನ್ನುವಂಥದ್ದು ಎಂದೂ ವ್ಯರ್ಥ ಹೋಗುದಿಲ್ಲ. ಪರಿಣಾಮ ಆಗಿಂದಾಗ ಕಾಣಬೇಕು ಅನ್ನುವಂಥದ್ದು ಏನಿಲ್ಲ. ಪ್ರತಿಯೊಂದಕ್ಕೂ ಒಂದು ಏನಾಗಬೇಕಾಗ್ತದೆ ಅಂದ್ರೆ ಒಂದು ಕಾಲ ಅನ್ನುವಂಥದ್ದು ಬರಬೇಕಾಗ್ತದೆ. ಅರ್ಥಾತ್ ಏನು ಪ್ರತಿಯೊಂದಕ್ಕೂ ಒಂದು ಅವಸ್ಥಾ ಬರ್ಬೇಕಾಗ್ತದೆ, ಕಾಲ ಬರ್ಬೇಕಾಗ್ತದೆ, ಪ್ರತೀಕ್ಷಾ ಮಾಡಬೇಕಾಗ್ತದೆ. ಆದ್ರೆ ಸತ್ಸಂಗ ವ್ಯರ್ಥ ಹೋಗುದಿಲ್ಲ ಅನ್ನುವಂಥ ಮಾತು. ಅರ್ಥಾತ್ ಏನು ಅಂದ್ರೆ ಕಳೆದ 15-16 ದಿನಗಳಿಂದ ನಾವು ಇಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಾ ಇರೋದು. ಇವತ್ತು ನಮಗದನ್ನು ಪರಿಣಾಮ ಪ್ರತ್ಯಕ್ಷವಾಗಿ ಅನಿಸದೇ ಇದ್ದನ್ನು ಸೂಕ್ಷ್ಮವಾಗಿ ಅಗದಿ ಇದರಲ್ಲೇ ಹೇಳ್ತೀನಿ ಏನು ಅಂದ್ರೆ ಮಹಾರಾಜನ ಕೂತ್ಕೊಂಡು ಹೇಳ್ತೀನಿ ಏನು ಅಂತಂದ್ರೆ ಇಡೀ ಬ್ರಹ್ಮಾಂಡದ ಮೇಲೇನೆ ಅದರ ಪರಿಣಾಮ ಆಗ್ತಾ ಇರ್ತದೆ. ವಿಶ್ವದ ಮೇಲೆ ಅದರ ಪರಿಣಾಮ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಅರ್ಥಾತ್ ಏನು ಅಂದ್ರೆ ಈ ವಿಚಾರಗಳನ್ನು ಕಿವಿ ಮೇಲೆ ಬಿದ್ದಿದ್ದು ಅಂದ್ರೆ ಅವನ ಜೀವನದಲ್ಲಿ ಕ್ರಾಂತಿ ಆಗುವ ಸಂಭವ ಇದೆ. ಆದ್ರಿಂದ ಈ ವಿಚಾರಗಳು ಎಂದು ವ್ಯರ್ಥ ಹೋಗುವುದಿಲ್ಲ. ನಮ್ಮಂಥ ಸಾಮಾನ್ಯ ಜನರ ವಿಚಾರ ಏನು, ಜ್ಞಾನೇಶ್ವರ ಮಹಾರಾಜರ ವಿಚಾರಗಳು ಅಂತಂದ್ರೆ ವಿಶ್ವವನ್ನೇ ಅವಘಾತಿ ಸಂಸಾರ ಸುಖಾಚ ಕಲೀನ ಆನಂದೇ ಭರೀನ ತೀನೀಲೋ ಅಂತ ತಿಳ್ಕೊಂಡು
ಅನ್ನುವಂಥ ಒಂದು ಉದಾತ್ತವಾಗಿರ್ತಕ್ಕಂಥ ಒಂದು ಭಾವನೆ, ವಿಚಾರ ಮತ್ತು ಆತ್ಮವಿಶ್ವಾಸ ಇರ್ತಕ್ಕಂಥ ಒಂದು ಮಹಾತ್ಮ ಹೇಳಿರ್ತಕ್ಕಂಥ ವಿಚಾರ ಎಂದಾದ್ರೂ ವ್ಯರ್ಥ ಆಗ್ಲಿಕ್ಕೆ ಶಕ್ಕಿಲ್ಲ. ಸ್ವಲ್ಪ ಎಲ್ಲಾರ ಮನಸ್ಸಿನ ಮೇಲೂ ಅದ್ರ ಪರಿಣಾಮ ಆಗ್ತಾನೆ ಇರ್ತದೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳಂಗಿಲ್ಲ, ಕೆಲವರು ಒಳಗಿಂದೊಳಗೆ ಸಣ್ಣಾಗಿ ಅದನ್ನ ಆ ಆನಂದವನ್ನು ಸಮಾಧಾನವನ್ನು ಕೆಲವರು ಅನುಭವಿಸ್ತಾ ಇರ್ತಾರೆ. ನಮ್ಮ ಪೂರ್ತಿಕ ಹೇಳಿಕ್ ಹತ್ತಿಲ್ಲ. ನಾನು ಈ ಮಾಧ್ಯಮದ ಮೂಲಕವಾಗಿ ಯಾರ್ಯಾರು ಕೇಳಿಕ್ ಹತ್ತಾರೋ ಎಲ್ಲ ವಿಷಯದಲ್ಲಿ ಮತ್ತು ಈ ಸದ್ಯ ಕೂತ್ಕೊಂಡು ಕೇಳದೆ ಇದ್ರು ಸಹಿತ ಅವರು ಇವತ್ತು ಇಡೀ ದಿನದಲ್ಲಿ ಯಾವಾಗಾದ್ರೂ ಕೂತ್ಕೊಂಡು ಕೇಳಿದ್ರು ಸಹಿತ ಅದರ ಪರಿಣಾಮ ಹಾಗೆ ಆಗ್ತದೆ. ನೀನ್ ನಮ್ಗೆ ಸಹಜವಾಗಿ ನಾವು ವಾಕಿಂಗ್ ಮಾಡುವ ಹೊತ್ನಾಗ ಅಮೃತ ಒಂದು ಪ್ರಶ್ನೆ ಕೇಳಿದ್ವಿ. ಇವತ್ತು ಅದು ಅತ್ಯಂತ ಮಹತ್ವದ ಪ್ರಶ್ನೆ ಇದೆ. ಅದರ ಕುರಿತು ಪ್ರಾರಂಭದಲ್ಲಿ ಒಂದು 5 ನಿಮಿಷ ಹೇಳ್ತೀನಿ. ಅದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದನದ ಮತ್ತು ಮಾರ್ಮಿಕ ಅದ. ಅರ್ಥಾತ್ ಏನ್ ಕೇಳಿದ್ರು ಅಂದ್ರೆ, ನೀವು ಎಲ್ಲಾನು ಏನದ ಅಂದ್ರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಸತ್ಯ, ಉಳಿದದ್ದೆಲ್ಲಾನು ಮಿಥ್ಯಾ ಅಂತ ತಿಳ್ಕೊಂಡು ಹೇಳಿದ್ರಿ. ಸಗುಣ ಮಿಥ್ಯಾ, ರಾಮ ಮಿಥ್ಯಾ, ಕೃಷ್ಣ ಮಿಥ್ಯಾ, ಆಮೇಲೆ ಏನು ಅಂತಂದ್ರೆ ವಿಷ್ಣು ಮಿಥ್ಯಾ, ಬ್ರಹ್ಮ ವಿಷ್ಣು ಮಹೇಶ್ವರ ಮಿಥ್ಯಾ, ಎಲ್ಲಾರು ಮಿಥ್ಯಾ ಅಂತ ತಿಳ್ಕೊಂಡು ಹೇಳಿದ್ರಿ. ಮತ್ತೆ ಇವು ಅವತಾರ ಅಂತ ತಿಳ್ಕೊಂಡೆಲ್ಲ ಹೇಳ್ತಾರಲ್ಲ, ಮತ್ತೆ ಇವು ಮಿಥ್ಯಾ ಏನು ಅಂತ ಹೇಳಿ, ರಾಮಾವತಾರ, ಕೃಷ್ಣಾವತಾರ, ಆ ಅವತಾರ, ಬುದ್ಧ, ಕಲ್ಕಿ ಎಲ್ಲ ಏನು ವಾಮನ ಇತ್ಯಾದಿ ಅವತಾರಗಳ ಬಗ್ಗೆ ಪುರಾಣಗಳವ, ಅವತಾರಗಳ ಒಂದು ಚರಿತ್ರೆಯವ, ಇತಿಹಾಸವ, ಮತ್ತು ಇವೆಲ್ಲ ಸುಳ್ಳೇನು ಮಿಥ್ಯಾ ಏನು ಅಂತ ಹೇಳಿ ಅವಾಗ ನಾನು ಹೇಳಿದ್ರ ಬಗ್ಗೆ ನಿನ್ಗ ಈ ವಾಕಿಂಗ್ನಾಗ ಹೇಳುವುದಿಲ್ಲ. ನಾನು ಮುಂಜಾನೆ ಹೇಳ್ತೀನಿ. ಎಲ್ಲಾರು ಶ್ರವಣ ಮಾಡುವಂತಹ ಪ್ರಶ್ನೆ ತಿಳ್ಕೊಂಡು ಹೇಳಿದೆ. ಏನ್ ತಾತ್ಪರ್ಯ ಏನು ಅಂದ್ರೆ, ಎಲ್ಲಿವರೆಗೂ ಇದ್ರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಬಹಳಷ್ಟು ಹೇಳ್ಬೇಕಾಗಿದೆ. ಎಲ್ಲಿವರೆಗೂ ನಾನು ಖರೆ ಅಂತ ಅನಿಸ್ತದನು, ದೇಹಭಾವದಿಂದ ಎಲ್ಲಿವರೆಗೂ ನಾನು ಖರೆ ಅನಿಸ್ತದನು ಅಲ್ಲಿವರೆಗೂ ಎಲ್ಲಾನು ಖರೆ. ಬ್ರಹ್ಮನು ಖರೆ, ವಿಷ್ಣುನು ಖರೆ, ಶಿವನು ಖರೆ, ವೈಕುಂಠ ಖರೆ, ಕೈಲಾಸ ಖರೆ, ಸ್ವರ್ಗ ಖರೆ, ನರಕ ಖರೆ, ಪುಣ್ಯ ಖರೆ, ಪಾಪ ಖರೆ. ಅದೇ ರೀತಿಯಾಗಿ ವೇದಗಳು ಖರೆ, ಪುರಾಣಗಳು ಖರೆ. ಅದೇ ರೀತಿಯಾಗಿ ನೋಡಿದ್ರೆ ಅವತಾರಗಳು ಖರೆ. ಅದೇ ರೀತಿಯಾಗಿ ವಿಶ್ವನು ಖರೆ, ಬ್ರಹ್ಮಾಂಡನು ಖರೆ, ಪೂರ್ವ ಜನ್ಮನು ಖರೆ, ಪುನರ್ಜನ್ಮನು ಖರೆ. ಅರ್ಥಾತ್ ಏನು ಅಂದ್ರೆ ಸಾಧನೆಗಳು ಖರೆ, ಸಾಧ್ಯಗಳು ಖರೆ. ಆದ್ರೆ ಯಾವ ಕ್ಷಣಕ್ಕ ಈ ದೇಹ ನಾನಲ್ಲ, ನಾನು ಆತ್ಮಸ್ವರೂಪ ಇದ್ದೀನಿ ಅನ್ನುವಂಥ ಭಾವ ಬರ್ತದನು, ಈ ದೇಹ ಮಿಥ್ಯಾ ಆಗಿರುವುದು, ನಾನು ಮಿಥ್ಯಾ ಇದ್ದೀನಿ, ದೇಹ ಭಾವದಿಂದ ನಾನು ಮಿಥ್ಯಾ ಇದ್ದೀನಿ, ನನಗೆ ಅಸ್ತಿತ್ವನೇ ಇಲ್ಲ, ನಾ ಇಲ್ಲ, ನೀವು ಒಬ್ಬರೇ ಇರುವುದು, ಆತ್ಮಭಾವದಿಂದ ಆತ್ಮ ಒಬ್ಬನೇ ಸತ್ಯನಾಗಿರ್ತಕ್ಕಂಥವ, ಬ್ರಹ್ಮ ಒಬ್ಬನೇ ಸತ್ಯ. ಅದನ್ನು ನಾನು ಹೇಳಿದೆ, ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು ಗುರುಗಳು, ಶಂಕರಾಚಾರ್ಯ ಗುರುಗಳು, ಗೋವಿಂದ ಭಗವತ್ಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯ ಗುರುಗಳು, ಗೌಡಪಾದಾಚಾರ್ಯರು. ಆ ಗೌಡಪಾದಾಚಾರ್ಯರು ಮಾಂಡೂಕ್ಯ ಉಪನಿಷತ್ತಿಗೆ ಕಾಲಿಕಾ ಅಂತ ಬರ್ತಾರೆ. ಕಾಲಿಕೂ ಅಲ್ಲ, ಕಾಲಿಕೂ ಅಂತ ತಿಳ್ಕೊಂಡಾದ್ರು, ಕಾಲಿಕಾ ಅಂತ ಬರ್ತಿದ್ದಾರೆ ಅಂದ್ರೆ ವ್ಯಾಖ್ಯಾ ಬರ್ತಿದ್ದಾರೆ. ಅದ್ರೊಳಗೆ ಅವ್ರು ಬರೀತಾರೆ, ಜಗತ್ತು ಅನ್ನೋದು ಹುಟ್ಟೇ ಇಲ್ಲ ಅಂತ. ನಿಜವಾಗಿರ್ತಕ್ಕಂಥ ವಿಷಯ ಅದು ಅನುಭವಕ್ಕೆ ಮಾತ್ರ ಬರ್ತಕ್ಕಂಥ ವಿಷಯ. ಜಗತ್ತು ಅನ್ನುವಂಥದ್ದು ಹುಟ್ಟೇ ಇಲ್ಲ. ಇದೆಲ್ಲ ಕೇವಲ ಏನದ ಅಂದ್ರೆ ಕಲ್ಪನಾ. ಗಂಡ ಹೆಂಡತಿ ಇಬ್ರು ಮಲ್ಕೊಂಡಿದ್ರು, ಹೆಂಡತಿಗೆ ಒಂದು ಕನಸು. ಏನು ಅಂದ್ರೆ ಆ ಕನಸಿನಾಗ ಗಂಡ ಹೆಂಡತಿ ಇಬ್ರು ನೈನಿತಾಳಕ್ಕೆ ಹೋಗಿದ್ರು. ಅಲ್ಲಿ ಅಗ್ನಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತಿದ್ರು, ಮುರಾಡ್ತಿದ್ರು, ಜಿಲ್ಲಾಡ್ತಿದ್ರು. ಅರ್ಥಾತ್ ಏನ್ ಸ್ವಚ್ಛಂದ ವಿಹಾರ ಅಂದ್ರೆ ಎಲ್ಲ ಬಂದ ವಿಷಯ. ಸ್ವಚ್ಛಂದವಾಗಿ ವಿಹಾರ ಮಾಡ್ತಿದ್ರು. ಮುಂಜಾನೆ ಕೂಡ ಹೆಂಡತಿ ಕೇಳಿದ್ರು, ಏನ್ರಿ ನೀವು ನಿನ್ನ ರಾತ್ರಿ ಕನಸಿನಲ್ಲಿ ಎಷ್ಟು ಅಸಹ್ಯ ಮಾಡಿದ್ರಿ, ಏನ್ ಹಂಗೆಲ್ಲ ಏನದ ಅಸಹ್ಯ? ನಾ ಏನ್ ಮಾಡಿ, ನಾವು ಗಂಡಂದ ನಾ ಏನ್ ಮಾಡಿ, ನಾವು ಸುಮ್ಮನೆ ಮಲ್ಕೊಂಡಿದ್ವಿ, ನಾ ಏನೇನು ಮಾಡಿಲ್ಲ. ಹೆಂಗೋ ಹಂಗೇನದ ಅಂದ್ರ ಯಾರಿಗೆ ಇನ್ನೂ ಒಂದು ಮಹತ್ವದ ವಿಷಯ ಹೇಳ್ತೀವಿ. ನಾವು ಇಷ್ಟು ಮಂದಿ ಇದ್ದೀವಿ ಇಲ್ಲಿ, ನಾವು ಎಲ್ಲಾರು ಏನದನು, ನಾವು ಒಂದು ಸಾಮಾನ್ಯ ಜಗತ್ತಿನಲ್ಲಿ ಬಾಳ್ಲಿಕ್ಕೆ ಹತ್ತಿಲ್ಲ. ನಮ್ ಎಲ್ಲಾರ ಮಧ್ಯದಲ್ಲಿ ಒಂದು ಕಾಮನ್ ವರ್ಡ್ ಇಲ್ಲ. ನಾವೆಲ್ಲರೂ ನಮ್ಮ ಜಗತ್ತಿನೊಳಗೆ ಇದ್ದೀವಿ. ನಮಗೆಲ್ಲರಿಗೂ ಸುಖ ದುಃಖ ಆಗುವಂತಹದ್ದೇನಿಲ್ಲ ಅಂದ್ರೆ ಸಾಮಾನ್ಯ ವಿಶ್ವ ಜಗತ್ತು ಅನ್ನುವಂಥದ್ದಿಲ್ಲ. ನನಗೆ ಎದ್ರೊಳಗೆ ಸುಖ ದುಃಖ ಅನಿಸ್ತದನು, ಅದ್ರೊಳಗೆ ನಿಮಗೆ ಅನಿಸ್ಲಿಕ್ಕಿಲ್ಲ. ನಿಮಗೆ ಎದ್ರೊಳಗೆ ಸುಖ ದುಃಖ ಅದನ್ನು ನನಗೆ ಅನಿಸ್ಲಿಕ್ಕಿಲ್ಲ. ಅಂದ್ರಕ್ಕೆ ನನಗೆ ಸುಖ ದುಃಖ ಕೊಡೋ ಜಗತ್ತೇನದನು ನನ್ನ ಪೂರ್ತಿಗೆ ನನ್ನೊಳಗ, ನಿಮಗೆ ಸುಖ ದುಃಖ ಕೊಡೋ ಜಗತ್ತೇನದ ನಿಮ್ಮ ಪೂರ್ತಿಗೆ ನಿಮ್ಮೊಳಗ.
ಆದ್ದರಿಂದ ಅರ್ಥಾತ್ ಏನು ಈ ಸಾಮಾನ್ಯ ಒಂದು ಕಾಣಿಸ್ತಕ್ಕಂಥ ಜಗತ್ತು ಅನ್ನುವಂಥದ್ದು ಇದ್ರೂ ಸಹಿತ ಇದ ಜಗತ್ತು ಎಲ್ಲರಿಗೂ ಒಂದೇ ಪ್ರಕಾರದಿಂದ ಸುಖ ದುಃಖ ಕೊಡ್ತದೆ ಅಂತ ತಿಳ್ಕೊಂಡು ಹೇಳಿ ಬರಂಗಿಲ್ಲ. ಒಂದೇ ಪದಾರ್ಥವನ್ನು 10 ಮಂದಿಗೆ ಬಡಿಸಿದ್ರೆ ಒಬ್ಬನಿಗೆ ಅದು ಚಲೋ ಅನಿಸ್ತದೆ, ಒಬ್ಬನಿಗೆ ಚಲೋ ಅನ್ಸಂಗಿಲ್ಲ, ಒಬ್ಬನಿಗೆ ರುಚಿ ಆಗ್ತದೆ, ಒಬ್ಬನಿಗೆ ಕೈ ಆಗ್ತದೆ, ಒಬ್ಬನಿಗೆ ಬ್ಯಾಡ್ ಆಗ್ತದೆ, ಒಬ್ಬನಿಗೆ ಬೇಕಾಗ್ತದೆ. ಅರ್ಥಾತ್ ಏನು ಹೆಂಗೋ ಹಂಗೆ ಏನಂದ್ರೆ ಎಲ್ಲರ ಮಧ್ಯದಲ್ಲಿರ್ತಕ್ಕಂಥ ಒಂದೇ ವಿಶ್ವ ಏನದನ್ನು ಅದು ಒಬ್ಬನಿಗೆ ಸುಖ ಅನಿಸ್ಬೋದು, ಒಬ್ಬನಿಗೆ ದುಃಖ ಅನಿಸ್ಬೋದು. ಆದ್ರಿಂದ ಸುಖ ದುಃಖ ಅನಿಸೋದು ಅಂತ ಏನದನ್ನು ಅದು ಹೊರಗಿನ ಜಗತ್ತನ್ನು ಅವಲಂಬಿಸಿಕೊಂಡಿಲ್ಲ. ನಮ್ಮ ಸುಖ ದುಃಖ ಕಾರಣವಾಗಿರ್ತಕ್ಕಂಥ ಜಗತ್ತು ನಮ್ಮೊಳಗನ ಅದ ಅಂದ ಬಳಕೆ. ಹಾಗಾದ್ರೆ ಪರಮಾರ್ಥ ಅಂದ್ರೆ ಏನು ಅಂದ್ರೆ ಹೊರಗಿನ ಜಗತ್ತಿನ ಕೈ ಹಾಕಲ್ದನೆ ನಮ್ಮೊಳಗಿನ ಜಗತ್ತನ್ನು ನಾವು ಸುಧಾರಿಸಿಕೊಳ್ಳೋದು ಪರಮಾರ್ಥ ಅಂತ. ನಮ್ಮೊಳಗಿನ ಜಗತ್ತೇನಾಗಬೇಕು ಅಂದ್ರೆ ಸುಧಾರಿಸಬೇಕು. ಅಂದ್ರೆ ಏನು ಅಂದ್ರೆ ನಮ್ಮ ಸುಖ ದುಃಖ ಕಾರಣವಾಗಿರ್ತಕ್ಕಂಥ ಯಾವ ಜಗತ್ತದನ್ನು ಅದು ಏನಾಗಬಾರ್ದು ಅಂದ್ರೆ ನನ್ನ ಸುಖ ದುಃಖ ಕಾರಣ ಆಗಬಾರ್ದು. ನಾನು ನನ್ನೊಳಗಿನ ಸಮಾಧಾನದಿಂದ ಇಲ್ಲಿಗೆ ಬರುವಂತಹದ್ದಕ್ಕೆ ಹೊರಗಿನ ಜಗತ್ತಿನ ಕೈ ಹಾಕಂಗಿಲ್ಲ. ಹೊರಗಿನ ಜಗತ್ತಿನ ಬಗ್ಗೆ ನೋ ಕಂಪ್ಲೇಂಟ್ಸ್, ನೋ ಆಬ್ಜೆಕ್ಷನ್ಸ್, ನೋ ಇದು ಅರ್ಥಾತ್ ಏನು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಅಬ್ಜೆಕ್ಷನ್ ಇಲ್ಲ, ಅದು ಬೇಕಿಲ್ಲ, ಅದು ಬ್ಯಾಡ್ ಇಲ್ಲ. ಅರ್ಥಾತ್ ಏನು ಅಂದ್ರೆ ಹೊರಗಿನ ಜಗತ್ತು ಹೆಂಗದನೋ ಹಂಗೆ. ಯಾಕಂದ್ರೆ ನಿಮ್ಗೆ ಏನು ಅಧಿಕಾರದ ಹೊರಗಿನ ಜಗತ್ತಿನ ಕೈ ಹಾಕಿ ಅರ್ಥಾತ್ ಏನಂತಂದ್ರ ಎಲ್ಲಾರು ಇರ್ತಕ್ಕಂಥವ್ರನ್ನ ನಾವು ಹುಟ್ಟಿಸಿವೆ ಅಥವಾ ನಾವು ಬೆಳೆಸಿವೆ, ನಾವು ತಿನ್ನಿಸ್ತೀವಿ, ನಾವು ಉಣಿಸ್ತೀವಿ. ಅರ್ಥಾತ್ ಏನು ಅಂದ್ರೆ ಅವರು ಹೊರಗಿನ ಜಗತ್ತಿನ ವಿಷಯದಲ್ಲಿ ಕೈ ಹಾಕುವ ಅಧಿಕಾರ ನಮಗೇನು ಇರುವುದಿಲ್ಲ. ಮತ್ತೆ ಏನದ ನಮ್ಮೊಳಗಿನ ಜಗತ್ತನ್ನು ನಾವು ಸುಧಾರಿಸಿಕೊಂಡ್ರೆ ನಾವು ಸುಧಾರಿಸಿದಂಗೆ ನಮ್ಮೊಳಗೆ ನಾವು ಸುಖಿಯಾಗಿ ಬರ್ತದೆ, ನಮ್ಮೊಳಗೆ ನಾವು ದುಃಖಿಯಾಗಿ ಬರ್ತದೆ. ಹೊರಗಿನ ಜಗತ್ತು ಹೆಂಗಲ್ಲ ಹಂಗೆ ಇರ್ತದೆ. ಆದ್ರಿಂದ ಸತ್ಪುರುಷರು ಹೊರಗಿನ ಜಗತ್ತಿನ ಕೈ ಹಾಕಲ್ದನೆ ತಮ್ಮೊಳಗೆ ತಮ್ಮ ಆನಂದದಲ್ಲಿ ಇರ್ತಾರೆ. ರಮಣ ಮಹರ್ಷಿಗಳ ಅಗ್ನಿ ದೇಹ ಬಿಡೋ ಕೊನೆಯ ಶ್ವಾಸದ ಜೊತೆಗೆ ಒಂದು ಮಾತು ಹೇಳಿದ್ರು, ನಾನು ಆಯುಷ್ಯ ತುಂಬಾ ಸಾಕ್ಷಿ ಭಾವದಿಂದ ಇದ್ದೆ ಅಂತ ಹೇಳಿ. ಹೆಂಗೋ ಹಂಗೆ ಅಂತಂದ್ರೆ ನಮ್ಮೊಳಗೆ ನಾವು ಸುಧಾರಣೆ ಮಾಡಿಕೊಳ್ಳುವಂಥದ್ದು. ಮಹಾರಾಜ ಹೇಳಿದ್ರು, ನೀವು ಜಗತ್ತನ್ನು ಸುಧಾರಿಸಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸುಧಾರಣೆ ನಿನ್ನ ಪ್ರವಚನದಲ್ಲಿ ಬಂತು, ಮೊನ್ನೆ ಪ್ರವಚನದಲ್ಲಿ ನಿಮ್ಮ ಸುಧಾರಣೆಯನ್ನು ನೀನೇ ಮಾಡಿಕೊಳ್ಳಬೇಕು. ಸ್ವಾಮಿ ರಾಮತೀರ್ಥದೊಂದು ವಾಕ್ಯದ ವಾಂಟೆಡ್ ಬೇಕಾಗಿದ್ದಾರೆ. ಎಂಥವ್ರು ಬೇಕಾಗಿದ್ದಾರೆ ಅಂದ್ರೆ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವವರು ಬೇಕಾಗಿದ್ದಾರೆ ಅಂತ. ಅರ್ಥಾತ್ ಏನು ಅಂತಂದ್ರೆ ಇದು ಏನು ಅರ್ಥ ಏನು ಅಂದ್ರೆ ನಮ್ಮೊಳಗಿನ ನಮ್ಮ ಮನಸ್ಸು ಸುಧಾರಿಸಬೇಕು, ನಮ್ಮ ಬುದ್ಧಿ ಸುಧಾರಿಸಬೇಕು, ನಮ್ಮ ಅಂತಃಕರಣ ಸುಧಾರಿಸಬೇಕು. ಅರ್ಥಾತ್ ಏನು ಅಂದ್ರೆ ನಮ್ಮ ಒಳಗಿನಿಂದ ಸುಧಾರಣೆ ಆದಂಗ ಹೊರಗಿನ ಜಗತ್ತಿನ ಕಡೆಗೆ ನೋಡೋ ದೃಷ್ಟಿ ಬದಲಾಗಲಿಕ್ಕೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅನ್ನೋ ಹಾಗೆ ಅರ್ಥಾತ್ ಏನು ಅಂದ್ರೆ ಒಳಗಿನಿಂದ ನಮ್ಗೆ ಹೆಂಗ ಆತ್ಮಜ್ಞಾನ ಆಗ್ಲಿಕ್ಕೆ ಹತ್ತದನು ಹಂಗಂಗ ನಮಗೆ ಏನ್ ಅನ್ಸ್ಲಿಕ್ಕೆ ಹತ್ತದ. ಮೊದಲನೇ ಅನುಭವ ಏನ್ ಬರ್ಲಿಕ್ಕೆ ಹತ್ತದಂದ್ರ ಯಾವ ದೇಹವನ್ನು ಆಯುಷ್ಯದ ಇಷ್ಟು ಅನೇಕ ಜನ್ಮಗಳಿಂದ ಮತ್ತು ಈ ಜನ್ಮದಲ್ಲಿ ಹುಟ್ಟಿದ ಆರಂಭದಿಂದ ನಾನು 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 ಅಂತ ಅಂದ್ಕೊಂಡು ಬರ್ತಾ ಇದ್ದೀನೋ ಆ ದೇಹ ನಾನು ಅಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ ನಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ದೇಹ ನಾನಲ್ಲ. ನಮ್ಮ ದೇಹದಪ್ಪ ಅಂದ್ರೆ ನಾ ಆತ್ಮ ಇದ್ದೀನಿ. ಮತ್ ನನ್ನ ಲಕ್ಷಣ ಏನು ಅಂದ್ರ ನಾನು ಅನಾದಿ ಇದ್ದೀನಿ, ಅಜನ್ಮ ಇದ್ದೀನಿ, ಅನಂತ ಇದ್ದೀನಿ, ಮರಣರಹಿತ ಇದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ಆತ್ಮ ಇದ್ದೀನಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಬ್ರಹ್ಮ ಸ್ವರೂಪ ಇದ್ದೀನಿ. ಆದ್ರಿಂದ ಈ ದೇಹ ಏನದನೋ ಇದು ಮಿಥ್ಯಾ ಅದ. ಈ ದೇಹ ನನಗೆ ಹಿಂದಾದ್ರೂ ಇದ್ದಿದ್ದಿಲ್ಲ, ಈಗಾದ್ರೂ ಇಲ್ಲ, ಮುಂದಾದ್ರೂ ಇಲ್ಲ. ಮಹಾರಾಜ ಹೇಳಿದ್ ನಾ ದೇಹದಿಂದ ಇರುವಾಗೂ ಸರಿ ದೇಹದೊಳಗೆ ಇದ್ದಿದ್ದೇ ಇಲ್ಲ. ಆದ್ರಿಂದ ಮಹಾರಾಜ ಹೇಳಿ ಯಾರು ನನ್ನ ನಿಂದ ಮಾಡಿದ್ರು ಅವ್ರನ್ನ ತಿಳ್ಕೊಳ್ಳಿಲ್ಲ. ನಿಂದ ಎದುರು ಮಾಡ್ತೀವಿ, ದೇಹದ ಮಾಡ್ತೀವಿ. ನಾವು ವ್ಯಕ್ತಿನ ನಿಂದ ಮಾಡ್ತೀವಿ, ಅವ್ರ ವ್ಯಕ್ತಿತ್ವದ್ದು ನಿಂದ ಮಾಡ್ತೀವಿ. ಅವರೊಳಗಿರ್ತಕ್ಕಂಥ ಆತ್ಮವನ್ನು ನಾವೇನ್ ನಿಂದ ಮಾಡ್ಲಿಕ್ಕೆ ಶಕ್ಯ? ವೇದಗಳಿಗೆ ಯಾವುದನ್ನು ಕುರಿತು ಹೇಳಲಿಕ್ಕೆ ಬರಂಗಿಲ್ಲೋ. ವೇದಗಳು ಸಹಿತ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವುದ್ರೊಳಗಿಂದ ವಾಣಿ ತಿರುಗಿ ಬರ್ತದೆ, ಶಬ್ದಗಳು ತಿರುಗಿ ಬರ್ತವೆ, ಮನಸ್ಸು ತಿರುಗಿ ಬರ್ತದೆ. ನನಗ ಆತ್ಮವನ್ನು ಕುರಿತು ವರ್ಣನೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಅವು ಹೆಂಗ್ ತಿರುಗಿ ಬರ್ತಾವ ಅಂದ ಬಳಕೆ ನಾವು ನಮ್ಮ ಬುದ್ಧಿಯಿಂದ, ನಮ್ಮ ವಿಚಾರದಿಂದ, ನಮ್ಮ ಕಲ್ಪನೆಯಿಂದ ನಾವು ಮಂದಿ ಓದಿದೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇನ್ನೊಬ್ರ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಈ ಮನುಷ್ಯ ಮೂರ್ಖಿದ್ದಾನೆ
ಅಂತ ನಾವು ನಮ್ಮ ಅಂತಃಕರಣದ ಮೂರ್ಖತನವನ್ನ ಅವನ ಮ್ಯಾಗ ಪ್ರೊಜೆಕ್ಟ್ ಮಾಡಿ ಅವನು ಮೂರ್ಖಿದ್ದಾನ ಅನ್ಬೇಕಾದ್ರೆ ಆ ಮೂರ್ಖತನದ ಬೀಜ ಮುಂಚೆ ನಮ್ಮೊಳಗ ಅದ ಅಂತ ತಿಳ್ಕೊ. ಅದನ್ನ ಹಿಡಿದು ಯಾವ ದೋಷಗಳನ್ನ ನಾವು ಇನ್ನೊಬ್ಬರ ಮೇಲೆ ಆರೋಪಣೆ ಮಾಡ್ತೀವೋ ಆ ದೋಷದ ಬೀಜ ನಮ್ಮೊಳಗನ ನಾವು ತಿಳ್ಕೋಬೇಕು. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಎಲ್ಲಿವರೆಗೂ ನಾವು ದೇಹ ಭಾವದಲ್ಲಿ ಇದ್ದೀವೋ ಅಲ್ಲಿವರೆಗೂ ದೇಹ ಕಲೆ ಅನಿಸ್ತದೆ, ಇದ ನಾನು ಅನಿಸ್ತದ, ಇದ ನನ್ನ ಸರ್ವಸ್ವ ಅನಿಸ್ತದೆ. ದೇಹ ಭಾವದಿಂದ ನಾನು ಸುಖವಾಗಿರ್ಬೇಕು, ಇದಕ್ಕ ತಿನ್ನಿಸ್ಬೇಕು, ಉಣಿಸ್ಬೇಕು, ಜಡ್ಡು ಜಾಪತ್ರ ಔಷಧ ಕೊಡ್ಬೇಕು, ಇದನ್ನ ಸುಖವಾಗಿರ್ಬೇಕು, ವೈಶಾಲ್ಯದಲ್ಲಿರ್ಬೇಕು ಅನ್ನುವಂತ ಎಲ್ಲಿವರೆಗೂ ನಮಗೆ ಭಾವನಾದನೋ ಅಲ್ಲಿವರೆಗೂ ಎಲ್ಲಾನು ಖರೆ. ಅವತಾರ ಖರೆ, ಪುರಾಣ ಖರೆ, ಪುಣ್ಯತಿ ಖರೆ, ಎಲ್ಲಾ ಖರೆ. ಜನ್ಮ ಮರಣ, ಪುನರ್ಜನ್ಮ, ಪೂರ್ವ ಜನ್ಮ ಎಲ್ಲಾ ಖರೆ. ಯಾವಾಗ ನಮ್ಮೊಳಗ ನಮ್ಗೆ ಅನುಭವ ಬರ್ತದೆ ಏನಂದ್ರ ಈ ದೇಹ ಭಾವ ಅನ್ನುವಂಥದ್ದು ನನ್ನೊಳಗೆ ಇಲ್ಲೇ ಇಲ್ಲ, ನಾನು ಆತ್ಮ ಸ್ವರೂಪ ಇದ್ದೀನಿ, ನಾನು ಆನಂದ ಸ್ವರೂಪ ಇದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನನ್ನ ಆನಂದವನ್ನು ಭಂಗ ಮಾಡತಕ್ಕಂಥ ಈ ಪ್ರಪಂಚದೊಳಗ ಅಂತ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಇಲ್ಲೇ ಇಲ್ಲ ಅನ್ನುವಂಥದ್ದು ಯಾವಾಗ ಅನಿಸ್ತದ ಅವ್ರಿಗೆ ಏನಿಲ್ಲ ಅಂದ್ರೆ ದೇಹ ಭಾವದ ಸಂಬಂಧನ ಹೋಗಿಬಿಟ್ಟಿರ್ತದೆ. ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಮತ್ತು ನಂದು ಅನ್ನೋದ್ರ ಅರ್ಥ ಚಿಜ್ಜಡ ಗ್ರಂಥಿ ಬಿಡುಗಡೆ ಆಗೋದು ಅಂದ್ರೆ ಇದೆ. ಚಿತ್ ಅಂದ್ರೆ ಏನು ಅಂದ್ರೆ ಆತ್ಮ, ಜಡ ಅಂದ್ರೆ ಏನು ದೇಹ. ಇವು ಎರಡು ಏನಾಗ್ಬಿಡ್ತಾವ ಅಂದ್ರೆ ತಾದಾತ್ಮ್ಯ ಆಗ್ಬಿಟ್ಟು ಆ ದೇಹಕ್ಕನ್ನು ನಾವು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿವಿ, ದೇಹವಾದಿಯಾಗಿಬಿಟ್ಟಿವಿ. ಅರ್ಥಾತ್ ಏನು ಅಂದ್ರೆ ದೇಹ ಪೂಜಕರು ನಾವು, ದೇವ ಪೂಜಕರಲ್ಲ. ದೇಹವನ್ನ ಪೂಜೆ ಮಾಡ್ತೀವಿ, ಮುಂಜಾನೆ ಎದ್ದು ಕೂಡ ದೇಹದ ಪೂಜಾ ಶುರು. ಅರ್ಥಾತ್ ಏನು ಅಂದ್ರೆ ನಾವು ಫೋನ್ ಮಾಡ್ತೀವಿ, ಯಾರಿಗೋ ಅವ್ರು ಹೇಳಿದ್ರು ನಾನು ಸ್ವಲ್ಪ ಹಜಾಂತಿ ಮಾಡ್ಕೊಳ್ಕತ್ತೀನ್ರಿ ಅಂತ ಹೇಳಿ, ಕ್ಷೌರ ಮಾಡ್ಕೊಳ್ಕತ್ತಿ. ಇದು ದೇಹ ಪೂಜಾದ ಮೊದಲನೇ ಮುಂಜಾನೆ ಎದ್ದು ಕೂಡಲೇ ಮುಂಚೆ ಹಜಾಂತ ಆಗ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಮುಂದೊಂದು ಚಹಾ ಕುಡಿಸೋದು, ಅದಕ್ಕೆ ಆಮೇಲೆ ತಿಂಡಿ ತಿನ್ನಿಸೋದು, ಆಮೇಲೆ ಅದನ್ನ ಸ್ನಾನ ಮಾಡಿಸೋದು, ಸ್ವಚ್ಛ ಜಳ ಹಂಡಾಪಟ್ಟಿ ಅದನ್ನ ಸೋಪ್ ಹಚ್ಕೊಂಡು ಆಮೇಲೆ ಶಾವರ್ ಬಾತು, ಅದು ಇದು ಅಭಿಷೇಕ ಅಂತ ಅದೆಲ್ಲ ರುದ್ರಾಭಿಷೇಕ, ಕ್ಷೀರಾಭಿಷೇಕ ಎಲ್ಲ ಆಗಿ ಅದಾದ್ಮೇಲೆ ವಸ್ತ್ರ ಆಭೂಷಣ ಇತ್ಯಾದಿಗಳೆಲ್ಲ ಆಗಿ ಅರ್ಥಾತ್ ಇನ್ನು ಮುಂಜಾನೆ ನಡೆದ ಎದ್ದಾಗಿಂದ ರಾತ್ರಿ ತನಕನೂ ದೇಹ 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 ಈ ಭಾವ ಎಲ್ಲಿವರೆಗೂ ಅದನ್ನು ಅಲ್ಲಿವರೆಗೂ ಏನದ ಅಂದ್ರೆ ಎಲ್ಲ ಖರೆ ಅದ. ನಾನು ಖರೆ, ನೀನು ಖರೆ, ಜಗತ್ ಖರೆ, ತಂದೆ ತಾಯಿ ಖರೆ, ಅಣ್ಣ ತಮ್ಮ ಖರೆ, ಅಕ್ಕ ತಂಗಿ ಖರೆ, ಸ್ವಜನ ಖರೆ, ಬಾಂಧವ ಖರೆ, ಅದೇ ರೀತಿಯಾಗಿ ಸ್ವಾರ್ಥ ಖರೆ, ಪುಣ್ಯ ಖರೆ. ಯಾವಾಗ ನನಗೆ ದೇಹ ಖರೆ ಅಲ್ಲ, ಇದು ಇವತ್ತಿಲ್ಲ ನಾಳೆ ಏನಪ್ಪಾ ಅಂತ ಕಟ್ಗಿ ಮ್ಯಾಲೆ ಬಿತ್ತು ಅಂದ್ರೆ ನಾನು ಇನ್ನೊಂದು ಮಾತು ಹೇಳಿ ಮತ್ತೆ ನಾನು ಇದನ್ನ ವಿಷಯ ಹೇಳುವತ್ತಿನೊಳಗೆ ಲಘೂನ ಕೈಕಾಲು ಮಡಚಿದ್ರ ಮಡಸ್ತಾವ. ಏನಾದ್ರು ಒಂದ್ 2 ತಾಸು ಆಗಿತ್ತು ಸತ್ತು ಅಂತಂದ್ರ ಆಮೇಲೆ ಕಟ್ಟಿಗೆ ಮುರಿದಾಗ ಮುರಿಬೇಕಾಗಿ ಬರ್ತದೆ. ಜೋರ್ಲೆ ಅವ್ರು ಏನ್ ಮಾಡ್ತಾರೆ, ನಾನು ನೋಡಿದ ಹೆಂಗ್ ಮನಸ್ಸವ್ರು ನೋಡಿದ್ದೀನಿ ಏನು ಅಂದ್ರೆ ಕಾಲು ಏನಂದ್ರೆ ಜೋರ್ಲೆ ಕಾಲು ಒತ್ತಿ ಕಾಲೇ ಕೈಲಿ ತಿರುವಿ ಆ ಕಾಲು ಮಡಿಸ್ತಾರ. ಅಷ್ಟಾದ್ರೂ ಅವ್ರು ಹೆಂಗಿರ್ತಾವ ಅಂತಂದ್ರೆ ಅದು ಕಟ್ಟಿಗೆ ಮೇಲೆ ಹಾಕಿದ ಒಂದೊಂದ್ಸಲ ಒಬ್ಬೊಬ್ರು ಕಾಲಿನ ಶಟದ್ ನಿಂತು ಬಿಡ್ತಾವ. ಆ ಕಟ್ಟಿಗೆ ಮೇಲೆ ಶಟದ್ ಒಬ್ಬೊಬ್ರು ಕಾಲಂತೂ ಹಿಂಗ ಅಂತದನ್ನು ನೋಡಿದ್ವಿ ನಾವು. ರಾತ್ರಿ ಕಟ್ಟಿಗೆ ಮೇಲೆ ಹಾಕಿದಾಗ ಬೆಂಕಿ ಹಚ್ಚಿ ಬಿಡ್ಲಿಕ್ಕೆ ಹತ್ತು ಕೂಡಲೇ ಕಾಲು ಒಂದು ಎದ್ದು ನಿಂತು ಬಿಡ್ತದೆ. ಮತ್ತೆ ಅದನ್ನು ಮನುಷ್ಯ ಮುರಿದು ಹಾಕಿ ರಟಪಟ ಮುರಿದು ಮತ್ತೆ ಹಾಕಿ ಅಂಥದ್ದು ಈ ದೇಹ ಇದು ಮಿಥ್ಯಾ ಆದಪ್ಪ ಅಂತ ಅನಿಸ್ತದೆ. ಎಲ್ಲಾನು ಮಿಥ್ಯಾ. ಅವತಾರ ಮಿಥ್ಯಾ, ರಾಮ ಮಿಥ್ಯಾ, ಕೃಷ್ಣ ಮಿಥ್ಯಾ, ಬ್ರಹ್ಮ ಮಿಥ್ಯಾ, ವಿಷ್ಣು ಮಿಥ್ಯಾ. ಅದನ್ನು ನಾವು ನಮಗೇನಾಗುದು ದೇಹ ಭಾವ ಇಷ್ಟು ಗಾಢದಲ್ಲ, ನಮ್ಗದನ್ನ ಅನ್ವಿಷಕ್ಕೆ ಸಹನ ಆಗುದಿಲ್ಲ. ಬ್ರಹ್ಮ ಮಿಥ್ಯಾ, ವಿಷ್ಣು ಮಿಥ್ಯಾ, ಅದೇ ರೀತಿಯ ಶಿವ ಮಿಥ್ಯಾ, ಬ್ರಹ್ಮ ವಿಷ್ಣು ಶಿವ ಮಿಥ್ಯಾ, ಆಮೇಲೆ ರಾಮ ಮಿಥ್ಯಾ, ಕೃಷ್ಣ ಮಿಥ್ಯಾ ಅಂತೆಲ್ಲ ನಮ್ಗೆ ಅನ್ಲಿಕ್ಕೆ ಸಹನ ಆಗುದಿಲ್ಲ. ನಿನ್ನ ನಾನು ಹೇಳಿದೆ, ರಾಮಕೃಷ್ಣ ಪರಮಹಂಸರಿಗೆ ತೋತಾಪುರಿ ಅವ್ರು ಏನಂದ್ರು ಅಂದ್ರೆ ಜ್ಞಾನ ಖಡ್ಗದಿಂದ ಆ ದೇವಿಯ ರುಂಡವನ್ನು ಕತ್ತರಿಸಾಕ ಅಂದ್ರೆ ನಿರ್ವಿಕಲ್ಪ ಸಮಾಧಿ ಪ್ರಾಪ್ತ ಆಗ್ತದ. ಅವ್ರು ಹನಿ ಪಡ್ಕೊಂಡ್ರು. ಇಷ್ಟು ವರ್ಷ ಆ ದೇವಿಯನ್ನು ನಾನು ತಾಯಿ ಅಂದಿನಿ, ಮಾತೃ ಸ್ವರೂಪ ಅಂದಿನಿ, ಆ ಮಹಾತಾಯಿಯನ್ನ ನಾನು ರುಂಡ ಕತ್ತರಿಸಲ ಅಂತ. ತಾತ್ಪರ್ಯ ಏನು ಅಂದ್ರೆ ಆ ಭಾವ ಬಂತು ಅಂದ್ರೆ ಇದೆಲ್ಲ ಏನೋ ಮಿಥ್ಯಾ ಅನಿಸ್ತದೆ. ಈ ದೃಷ್ಟಿಯಿಂದ ನಾವು ಏನ್ ತಿಳ್ಕೊಳ್ಳಿ ಬರ್ಬೇಕು ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನಲ್ಲಿ 3 ದೃಷ್ಟಿ ಇರ್ತಾವ. ಇದನ್ನ ಸ್ವಲ್ಪ ವೇದಾಂತದ ವಿಷಯ ಹೇಳಿಕತ್ತೆ. ಏನು ಅಂದ್ರೆ 3 ದೃಷ್ಟಿ ಇರ್ತಾವ. ಮೊದಲೇದ್ ಯಾವುದು ಅಂದ್ರೆ ಪಾರಮಾರ್ಥಿಕ ದೃಷ್ಟಿ, ಆಮೇಲೆ ಎರಡನೇದ್ ಯಾವುದು ಅಂದ್ರೆ ಪ್ರಾತಿಭಾಷಿಕ ದೃಷ್ಟಿ. ದೃಷ್ಟಿ ಅಂದ್ರೆ ಈಗ ಅಜ್ಞಾನ ಅಂದ್ರೆ ಪಾರಮಾರ್ಥಿಕ ಜ್ಞಾನ, ಪ್ರಾತಿಭಾಷಿಕ ಜ್ಞಾನ, ವ್ಯಾವಹಾರಿಕ ಜ್ಞಾನ.
ಹಿಂಗ ಮೂರು ಏನವ ಅಂದ್ರೆ ಜ್ಞಾನಗಳವ ಅಥವಾ ದೃಷ್ಟಿಯ ನೋಡ್ತಕ್ಕಂಥ ದೃಷ್ಟಿ ಅಥವಾ ನಮಗೇನ ಅನಿಸುವಂತ ಜ್ಞಾನ. ಮೊದಲೇ ಪಾರಮಾರ್ಥಿಕ ದೃಷ್ಟಿ ಅಥವಾ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಏನು ಅಂದ್ರ ಈ ಸಂಪೂರ್ಣ ಬ್ರಹ್ಮ ಮಾತ್ರ ಇರ್ತಕ್ಕಂಥ, ಬ್ರಹ್ಮ ವ್ಯತಿರಿಕ್ತವಾಗಿ ಏನೂ ಇಲ್ಲ ಅಂತ ಅನ್ಸೋದೇನಂದ್ರೆ ಪಾರಮಾರ್ಥಿಕ ದೃಷ್ಟಿ. ಜಗತ್ತು ಅನ್ನುವಂತ ಸುಮ್ಮನೆ ಹಂಗ ಏನು ಅಂತ ನಿನ್ನೆ ಅರ್ಥಾತ್ ಒಂದೆಲ್ಲರೂ ಓದಿದೀವಲ್ಲ, ಏನು ಅಂತಂದ್ರ ರಮಣ ಮಹರ್ಷಿಗಳು ಸಹಿತ ಸಿನಿಮಾದ ಉದಾಹರಣೆ ಕೊಟ್ಟರುವಂತ ಪ್ರವಚನದಾಗ ನಿನ್ನೆ ಟ್ರಾನ್ಸ್ಲೇಷನ್ ಹೇಳುವ ಮುಂದೆ ಬಂದ್ಸಲ. ಅರ್ಥಾತ್ ಏನು ಅಂದ್ರೆ ಅದನ್ನ ಯಾರು ಹೇಳಿದ್ರು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರ ಅಂತ ತಿಳ್ಕೊಂಡು ಬಂದು ನಿನ್ನೆ ನಾನು ಟ್ರಾನ್ಸ್ಲೇಷನ್ ಮಾಡುವ ರಮಣ ಮಹರ್ಷಿಗಳು ಸಿನಿಮಾ ಉದಾಹರಣೆ ಕೊಟ್ಟೆ ಹೇಳ್ಯಾರ. ಹೆಂಗ ಅಂತಂದ್ರೆ ಈಗೇನಿರ್ತದೆ ಸಿನಿಮಾದ ಮೇಲೆ ಇದು ಪರದೆ ಮೇಲೆ ಬೆಳಕು ಬಿದ್ದು ಅದ್ರೊಳಗೆ ಆಗ್ತದೆ, ಅವೆಲ್ಲ ಚಿತ್ರ ಕಾಣಿಸ್ತಿರ್ತಾವ. ಹೆಂಗೋ ಹಂಗೇನಂದ್ರೆ ಇಲ್ಲಿ ಮನಸ್ಸಂದ್ರೆ ಪರದೆ ಅಂತ. ಆ ಮನಸ್ಸು ಅನ್ನುವಂತ ಪರದೆ ಮೇಲೆ ಮನಸ್ಸು ಅನ್ನುವಂತ ಪರದೆ ಇರುವವರೆಗೂ ಅದ್ರ ಮೇಲೆ ಜಗತ್ತಿನ ಚಿತ್ರಗಳು ಮೂಡ್ತಿರ್ತಾವೆ. ಅವು ಎಂತೆಂಥ ಚಿತ್ರ ಮೂಡ್ತಾವ ಅದಕ್ಕನುಸಾರವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಿರ್ತದೆ. ಆದ್ರೆ ಏನಂದ್ರೆ ಪರದೆನ ಹರಿತು ಅಂದ್ರೆ ಹೇಳಿ ಮೂಡ್ಬೇಕು. ಹೆಂಗೋ ಹಂಗೇನದಂದ್ರ ನಮ್ಮ ಮನಸ್ಸಿರುವವರೆಗೂ ಸುಖ ದುಃಖ ಇರತಕ್ಕಂಥದ್ದು. ಮತ್ತೇನಾಗ್ಬೇಕು, ಮನಸ್ಸು ಬಾರಬಾರದು, ಮನಸ್ಸು ಉನ್ಮನ ಆಗ್ಬೇಕು. ಮನಸ್ಸು ಆ ಪರಮಾತ್ಮ ಸ್ವರೂಪದಲ್ಲಿ ಲೀನ ಆಗಿಬಿಡ್ತೀವಿ ಅಂದ್ರೆ ಆಮೇಲೆ ಅದ್ರ ಮೇಲೆ ಜಗತ್ತಿನ ಪ್ರತಿಬಿಂಬ, ಜಗತ್ತಿನ ಒಂದು ಫೋಕಸ್ ಬೀಳಿಗೆ ಶಕ್ತಿ, ಜಗತ್ತಿನ ಚಿತ್ರ ಅದ್ರ ಮೇಲೆ ಮೂಡಂಗಿಲ್ಲ. ಅವ ಜಗತ್ತಿಲ್ಲದೆ ಇದ್ದಾಗ ಆಗಿ ಹೋಗ್ಬೇಕು. ಉನ್ಮನಾವಸ್ಥೆಯಲ್ಲಿ ಗಾಢ ನಿದ್ರಾದಲ್ಲಿ ಹೆಂಗ್ ಜಗತ್ತಿಲ್ಲೋ ಹಂಗ ಉನ್ಮನಿ ಅವಸ್ಥೆ ಒಳಗೆ ಏನಿಲ್ಲ ಅಂದ್ರೆ ಸುಷುಪ್ತಿ ಅವಸ್ಥೆ ಒಳಗ ಏನಿಲ್ಲ ಅಂದ್ರೆ ಜಗತ್ತಿಲ್ಲೇ ಇಲ್ಲ ಅನ್ನುವಂಥ ಅವಸ್ಥಾ ಬರ್ತದೆ. ರಮಣ ಮಹರ್ಷಿಗಳು ಹೇಳಿದ್ರು ಈ ಪರದೆ ಮೇಲೆ ಚಿತ್ರ ಮೂಡಿದಂಗ ಮನುಷ್ಯನ ಮೇಲೆ ಜಗತ್ತಿನ ಚಿತ್ರ ಮೂಡ್ತಾವೆ. ಅರ್ಥಾತ್ ಏನು ಅಂದ್ರೆ ಅದು ಸಹಿತ ಮುಂಚೆ ಆ ಮನಸ್ಸು ಏನ್ ಮಾಡ್ತಂದ್ರ ಆ ವಸ್ತು ವ್ಯಕ್ತಿ ಪರಿಸ್ಥಿತಿಗಳ ಮೇಲೆ ತನ್ನ ಒಂದು ಬಣ್ಣ ಉಗ್ಗಿರ್ತದ. ಮುಂಚೆ ತನ್ನೊಳಗೆ ಎಂಥ ಬಣ್ಣವನ್ನು ಆ ಬಣ್ಣಗಳನ್ನ ಅದ್ರ ಮೇಲೆ ಉಗ್ಗಿ ಈ ವಸ್ತು ಇಂಥ ಬಣ್ಣದ್ದು, ಈ ವ್ಯಕ್ತಿ ಇಂಥ ಬಣ್ಣದವ, ಈ ಪರಿಸ್ಥಿತಿ ಇಂಥ ಬಣ್ಣದ್ದು ಅನ್ನುವಂಥದ್ದು ಭಾವನಾ ಆ ಮನಸ್ಸಿಗೆ ಬರ್ತದೆ. ಅವಾಗ ಅದಕ್ಕೆ ಸುಖ ದುಃಖ ಶುರು ಆಗ್ತದೆ. ಎಲ್ಲಿವರೆಗೂ ಮನಸ್ಸಿನ ಮೇಲೆ ಜಗತ್ತಿನ ಚಿತ್ರ ಮೂಡ್ತದನು ಅಲ್ಲಿವರೆಗೂ ಸುಖ ದುಃಖ ತಪ್ಪಿದ್ದಲ್ಲ. ಮತ್ತೇನ್ ಮಾಡ್ಬೇಕು ಅಂದ್ರೆ ಮನೋಲಯ ಆಗಬೇಕು, ಮನಸ್ಸು ಶಾಂತ ಆಗ್ಬೇಕು, ನಿರ್ವಿಕಾರ ಆಗ್ಬೇಕು, ನಿರ್ವಿಕಲ್ಪ ಆಗ್ಬೇಕು, ನಿರ್ವಿಚಾರ ಆಗ್ಬೇಕು. ಅವಾಗ ಚಿತ್ರದ ಮೂಡಲಿಲ್ಲ ಅಂದ್ರೆ ಸುಖ ದುಃಖ ಆಗುವಂತ ಪ್ರಶ್ನೆನೇ ಇಲ್ಲ. ಆದ್ರಿಂದ ಏನಂದ್ರೆ ಪಾರಮಾರ್ಥಿಕ ದೃಷ್ಟಿ ಇದರ ಅರ್ಥ ಏನು ಅಂದ್ರೆ ಕೇವಲ ಪರಮಾತ್ಮ ಸ್ವರೂಪ ಒಂದೇ ಕಾಣಿಸ್ತಕ್ಕಂಥದ್ದಕ್ಕೆ ಪಾರಮಾರ್ಥಿಕ ದೃಷ್ಟಿ. ಅದ್ರ ಹೊರತು ಇನ್ನೊಂದು ಏನೂ ಇಲ್ಲೇ ಇಲ್ಲ. ಇದು ಆತ್ಮಜ್ಞಾನಿಗಳಿಗಿರ್ತಕ್ಕಂಥ ದೃಷ್ಟಿ. ಹೆಂಗ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೇನೆ. ಹೆಂಗಪ್ಪ ಇದ್ರ ಅರ್ಥ ಏನು ಅಂತಂದ್ರೆ ಅನೇಕ ಉದಾಹರಣೆ ಹೇಳ್ಬೋದು. ಒಂದು ಉದಾಹರಣೆ ಹೇಳ್ತೀನಿ ಅಂತ ನಾನು ಹೇಳಿದ್ದೀನಿ. ಸಾಯಂಕಾಲ ಹೋಗ್ಬೇಕಂತಲೇ ಹೊಂಟೀವಿ ರಸ್ತೆಯಲ್ಲಿ, ಮಗ್ಗಲ್ದಾಗ ನೋಡಿದ್ವಿ ಒಂದು ದೊಡ್ಡದೊಂದು ಹಾವು ಕಾಣಿಸ್ತು. ಗಾಬರಿ ಅದು, ಒಂದು ಮಾಡ ಹಾವು ಬಿದ್ದದು, ಎಲ್ಲೂ ಗಾಬರಿ ಅದು. ನೋಡ್ಲಿಕ್ಕೆ ಒಂದು ಇಷ್ಟು ದಪ್ಪದ ಒಂದು ಮಾರಗಟ್ಲೆ ಬಿದ್ದದು. ನೋಡಿ ಗಾಬರಿ ಆಗಿ ಇವು ಹಾವು ಹಾವು ಅಂದ್ಕೊಂಡು ಗಾಬರಿ ಆಗಿ ಬೆವರು ಬಂತು ಮೈಯಾಗ. ಆಮೇಲೆ ಅಲ್ಲಿಂದ ಲಗು 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 ಹೊಂಟಿವಿ. ಅಷ್ಟೊತ್ತಿಗೆ ಎದುರಿಗಿಂದ ಒಬ್ಬ ನಮ್ಮ ಮಿತ್ರ ಬಂದಾನ. ಮಿತ್ರ ಬರ್ಲಿಕ್ಕೆ ಹತ್ತಿದ್ದ. ಅವ ಕೈಯಾಗ ಡಾರ್ಸಿರ್ತವನು. ಅವ್ನು ಕೇಳಿದ ಇಷ್ಟಾಗಿ ಗಾಬರಿ ಅಯ್ಯೋ ಹಿಂಗಾಗಿ ಗಾಬರಿ ಬರ್ಲಿಕ್ಕೆ ಹತ್ತಿದ್ ಇಲ್ವೋ, ಅಲ್ಲಿ ದೊಡ್ಡ ಗಿಡದ ಕೆಳಗೆ ಒಂದು ದೊಡ್ಡದೊಂದು ಹಾವು ಅದನ್ನು ಅದು ಅದು ಹಾವು ಅಲ್ಲ ಹುಚ್ಚ, ಅದು ಹಾಕದು ಅಂತ. ಇಲ್ಲೋ ನಾನು ನೋಡಿದ್ದೀನಿ, ಅದು ಹಿಂಗ ಅರಿಗಾಡ್ತಿತ್ತು, ಅದು ಹಾವು ಅದ. ತೋರಿಸಿದ ಬಾಯಲ್ಲಿ ಬಂದು ಟಾರ್ಚ್ ತೋರಿಸಿದ ಕೂಡಲೇ ಅದಲ್ಲ. ಹೋ ಇದು ಹಾಗೆ ನನಗೆ ಹಾವು ಅನಿಸ್ತೀವಿ. ಇಲ್ಲಿ ನೋಡ್ರಿ ಹೆಂಗದ. ನಮ್ಗೆ ಯಾವಾಗ ಅದ್ರೊಳಗೆ ಹಾವು ಕಾಣಿಸ್ತು ಅವಾಗ ಅದ್ರೊಳಗೆ ಹಾವು ಇದ್ದೇನೆ ವಿಚಾರ ಮಾಡಿ ನೋಡ್ರಿ. ಅರ್ಥಾತ್ ವಸ್ತುಸ್ಥಿತಿ ದೃಷ್ಟಿಯಿಂದ ಆ ಹಾಗಿರುವಾಗ ಅವಾಗ ಹಾವು ಇತ್ತೇನು ಇಲ್ಲ, ಹಾವು ಅವಾಗೂ ಇದ್ದಿದ್ದಿಲ್ಲ. ಹಂಗಾದ್ರೆ ಈಗ ಅದ್ರೊಳಗೆ ಇರ್ತಕ್ಕಂಥ ಹಾವು ಹೋತೇನೆ ಹಂಗಾರ ಅದ್ರಾಗಿಂದ ಅಂದ್ರ ಇಲ್ಲೇ ಇಲ್ಲ ಅಂದ್ರೆ ಹೋಗ್ಬೇಕಿದ್ದು. ಹೆಂಗೋ ಹಂಗೇನದ ಅಂತಂದ್ರೆ ಅದ್ರೊಳಗೆ ಹಾವು ಅವಾಗೂ ಇದ್ದಿದ್ದಿಲ್ಲ, ಹಿಂದೂ ಇದ್ದಿದ್ದಿಲ್ಲ, ಈಗೂ ಇಲ್ಲ. ಅದ್ರೊಳಗಿಂದ ಹಾವು ಹೋಗ್ಯದ ಅನ್ನುವಂಥ ಪ್ರಶ್ನೆನೂ ಇಲ್ಲ. ಅದು ನಾವು ನೋಡಿದಾಗೂ ಹಗ್ಗ ಇತ್ತು, ಆಮೇಲೆ ಈಗಾದ್ರೂ ಹಗ್ಗ ಅದ. ಫಕ್ತ ಫರಕ್ ಏನಾಗಿದೆ ಅಂದ್ರ ಅವಾಗ ನಮ್ಗೆ ಅದ್ರೊಳಗೆ ಹಾವಿನ ಭ್ರಮ ಆಗಿತ್ತು, ಈಗ ಭ್ರಮ ನಿವೃತ್ತಿ ಆಗಿದೆ. ಭ್ರಮ ಹೋದ ಕೂಡಲೇ ಹಗ್ಗ ಕಾಲಕ್ಕೆ ಹೆಂಗು ಹಂಗೇನಂದ್ರೆ ಹಗ್ಗ ಅಂದ್ರೆ ಅಧಿಷ್ಠಾನ. ಅದ್ರೊಳಗೆ ಏನು ಅಂದ್ರೆ ಹಾವಿನ ಭ್ರಮ ಹೆಂಗಾಗಿದನೋ
ಹಂಗ ನಮ್ಗೆ ಈ ತಲೆಯಾಗ ಹೋಗುದಿಲ್ಲ. ನಮ್ಗೆ ನಾವು ಹೇಳಿದ್ರು ಅದೇನು ಯಾರಿಗೂ ನಮ್ಗೆ ತಲೆಯಾಗ ಹೋಗುದಿಲ್ಲ. ಆದ್ರೆ ವಸ್ತುಸ್ಥಿತಿ ಹೇಳಿಕತ್ತೀನಿ, ಪಾರಮಾರ್ಥಿಕ ದೃಷ್ಟಿ ಹೆಂಗಿರ್ತಾವ ಅನ್ನೋದು ಹೇಳಿಕತ್ತೀನಿ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಆತ್ಮಜ್ಞಾನ ಆತು ಒಂದು ಕೂಡಲೇ ಅವಾಗ ನಮ್ಗೆ ಅನುಭವ ಬರ್ತದ. ಏನು ಅಂದ್ರೆ ಹಿಂದೂ ಜಗತ್ತಿದ್ದಿದ್ದೇ ಇಲ್ಲ. ಈ ಜಗತ್ತೇನದ, ಯಾವ ಪ್ರಪಂಚವನ್ನು ನಾವು ನೋಡ್ಲಿಕ್ಕೆ ಹತ್ತೀವೋ ಆ ಪ್ರಪಂಚ ನಮ್ಗೆ ಎದ್ರೊಳಗ ತೋರ್ಲಿಕ್ಕೆ ಹತ್ತಿದ ಅಂದ್ರ ಬ್ರಹ್ಮನಲ್ಲೇ ನಮ್ಗೆ ಪ್ರಪಂಚ ತೋರ್ತಾ ಇದೆ, ಭಗವಂತನಲ್ಲೇ ನಮ್ಗೆ ಪ್ರಪಂಚ ತೋರ್ತಾ ಇದೆ. ಆದ್ರ ಭ್ರಮೆ ಎಷ್ಟು ಗಾಢ ಆಗ್ಯದ ಅಂದ್ರ ಈ ಮಹಾರಾಜರ ಎದ್ದು ಬಂದು ಹೇಳಿದ್ರು ಅಂತ ತಿಳ್ಕೊಳ್ರಿ. ಮಹಾರಾಜರ ಎದ್ದು ಬಂದ್ಕೊಂಡು ನಾನು ಅರ್ಥ ಸರ್ಕು ನಿಂತೆ, ಮಹಾರಾಜರು ಬಂದು ಕೂತರು ನೋಡಪ್ಪ ಪ್ರಪಂಚ ಈ ಭಗವಂತನಲ್ಲೇ ಈ ಪ್ರಪಂಚ ಅನ್ನುವಂತ ತೋರ್ತಾ ಇದೆ. ಪ್ರಪಂಚ ಖರೆ ಅಲ್ಲ, ಮಿಥ್ಯ ಅದ. ಅದ್ರ ನೀನೇನು ಸುಖ ದುಃಖ ಹಚ್ಕೋಬೇಡ. ನೀನೇನಿದ್ದಿ ಅಂದ್ರೆ ಆತ್ಮ ಸ್ವರೂಪ ಇದ್ದೀರಿ. ಬ್ರಹ್ಮ ಒಂದೇ ಖರೆ ಆಗಿರ್ತಕ್ಕಂಥದ್ದು, ಪ್ರಪಂಚ ಮಿಥ್ಯ ಅನ್ನುವಂಥದ್ದು ಹಿಂದೂ ಇದ್ದಿದ್ದಿಲ್ಲ, ಈಗೂ ಇಲ್ಲ, ಮತ್ತಿನ್ನು ಮುಂದೂ ಇರುವುದಿಲ್ಲ. ಈ ತಲೆಯಾಗಿನ ಭ್ರಮ ತೆಗೆದು ಹಾಕು ಅಂದ್ರೆ ನಮ್ದೇನು ಭ್ರಮ ಹೋಗುವುದಿಲ್ಲ. ನಾವು ಪ್ರಪಂಚನ ಖರೆ. ಆದ್ರಿಂದ ನಾವು ಇವತ್ತಿನ ತನಕ 37 ವರ್ಷದಿಂದ ಜಿಗದಾಡಿ ಪ್ರವಚನ ಮಾಡಿ ನೋಡಿದ್ವಿ. ಹೊರಗೆ ಬಂದ ಕೂಡ ಮತ್ತೇನಪ್ಪಾ ಅಂದ್ರೆ ಮಗಳ ಮದುವೆ ಅಂತ ಅವಾಗ ಯಾವಾಗ ಆಗ್ತದ್ರಿ, ಮಗ ಯಾವಾಗ ಹೆಂಗ್ ಪಾಸ್ ಆಗ್ತಾನೆ ಅಂತ ಕೇಳ್ತಾರೆ ಹೊರತು ಹಂಗಾರ ಅರ್ಥಾತ್ ಈ ಪ್ರಪಂಚ ಎಲ್ಲ ಮಿಥ್ಯ ಅದಲ್ಲೋ. ಮಗಳ ಮದುವೆ ಆಗ್ಲಿ ಬಿಟ್ಟು ಬಿಡ್ಲಿ, ಮಗ ಪಾಸ್ ಆದ್ರೂ ಅಷ್ಟ, ಪಾಸ್ ಆದ್ರೂ ಅಷ್ಟ, ಹೆಂಡತಿ ಮೈಯಾಗ ಆರಾಮ್ ಆದ್ರೂ ಅಷ್ಟ, ಬಿಟ್ರು ಅಷ್ಟ. ಮುಂದಿನ ಹೇಳುದು ನಾನು ಇದ್ರು ಅಷ್ಟ ಹೋದ್ರು ಅಷ್ಟ ಅಂತ ಅನ್ಬಾರ್ದು. ಅನ್ಪಾರ್ಲಿಮೆಂಟರಿ ಆಗ್ತದು. ಆದ್ರಿಂದ ಏನಂದ್ರ ಲಾಭ ಆದ್ರೂ ಅಷ್ಟ, ನುಕ್ಸಾನ ಆದ್ರೂ ಅಷ್ಟರಿ. ನನಗೆ ಇವಾಗ ಖಾತ್ರಿ ಆತ ಏನು ಅಂದ್ರ ಇರ್ತಕ್ಕಂಥದ್ದು ಭಗವಂತ ಒಂದೇ ಇರ್ತಕ್ಕಂಥದ್ದು. ಆ ಭಗವಂತನೊಳಗನ ನಮ್ಗೇನ ಕಾಮನೆ ನೆನೆಸು ಮಾಡಿದ್ರೆ ಎಷ್ಟೇ ಉದಾಹರಣೆ ಹೇಳಿದ್ರು. ಅರ್ಥಾತ್ ಯಾವ ರೀತಿಯಾಗಿ ಕಾಮನೆ ಆಗಿರ್ತಕ್ಕಂಥ ಮನುಷ್ಯನ ಕಾಮನೆ ಅನ್ನೋದಂದ್ರೆ ಸ್ವಲ್ಪ ಹಾಳಾಗಿದೆ. ಅವನಿಗೆ ಬೆಳೆದಿರೋ ಹಳದಿ ಕಾಣಿಸ್ತದೆ. ಯಾಕಂದ್ರೆ ಇವತ್ತು ಯಾಕೋ ಬೆಳೆದಿರೋ ಹಳದಿ ಹಳದಿ ಆಗಿಲ್ಲ, ಸ್ವಲ್ಪ ಬೆಳೆದಿನ ಹಳದಿ ಆಗ್ತದೆ. ನಿನ್ನ ಕಾಮನೆ ಆಗಿದೆ, ನಿನ್ನ ಕಣ್ಣೊಳಗಿನ ದೋಷದಿಂದಾಗಿ ಬೆಳೆದಿನ ಹಳದಿ ಕಾಣಿಸ್ತದೆ ಹೊರತು ವಸುದಾಗಿಲ್ಲ. ಅಂದ್ರೆ ಬೆಳೆದಿಂದ ಸ್ವಚ್ಛ ಜಲ ಎಷ್ಟು ಶುಭ್ರ ಅಗ್ದಿ ಹಿಟ್ಟು ಚೆಲ್ಲಿದಂತೆ ಬೆಳೆದಿಂದ ಬಿದ್ದಿತ್ತು ಅಂತ ಬರೀತಾರಲ್ಲ, ಒಂದು ಬರಿ ಮುಂದೆ ಹೆಂಗೋ ಹಂಗೆ ಅಂದ್ರೆ ಬೆಳೆದಿಂದ ಸ್ವಚ್ಛದ. ಆದ್ರೆ ನಿನಗೆ ಕಾಮನೆ ಆಗಿರೋದ್ರಿಂದ ಜ್ವರ ಬಂದಾವ. ಹಾಲು ಕೈಯವರಿದ್ರು ಇದೇ ಗೋಶಾಲದಿಂದ ಹಿಡ್ಕೊಂಡ್ಬಂದ ಹಾಲು ಕೈ ಹೆಂಗಿರ್ತಾವು ಇಲ್ರಿ ನೋಡ್ರಿ ಎಷ್ಟು ಕೈ ನನಗಂತೂ ಕೈ ಇರ್ತಾವ. ನಿನಗೆ 104 ಜ್ವರ ಅವ. ಹಿಂಗಾಗಿ ನಿನ್ ನಾಲಿ ಕೆಟ್ಟದ, ನಾಲಿಗೆ ರುಚಿ ಹೋಗ್ಯದ ಅಂತ ತಿಳ್ಕೊಂಡು ಹಾಲು ನನ್ನ ಕೈ ಅನ್ಸಕತ್ಯಾವ. ಹೆಂಗೋ ಹಂಗೇನಂದ್ರೆ ಏನಾದ್ರು ಯಾರಾದ್ರೂ ಈ ಜಗತ್ತಿನ ಬಗ್ಗೆ ಏನಾದ್ರು ಅಂದ್ರ ನಾವು ತಿಳ್ಕೊಬೇಕು ಇವನಿಗೆ ಕಾಮನೆ ಆಗ್ಯದ ಅಥವಾ ಜ್ವರ ಬಂದವ ಅಂತ ತಿಳ್ಕೊಬೇಕು. ಅರ್ಥಾತ್ ಏನು ಅಂದ್ರೆ ಇಲ್ಲದೆ ಇದ್ರೆ ಸರಳ ಮಾತಾಡ್ತಿದ್ದ, ಏನಾದ್ರು ಮಾತಾಡಿಕತ್ತ ಕೂಡ ಕಾಮನೆ ಆಗ್ಯದ ಅಥವಾ ಜ್ವರ ಬಂದವ ಅಂತ ತಿಳ್ಕೊಂಡು ನಾಲಿ ಕೆಟ್ಟದ, ಒಂದು ಕಣ್ಣು ಕೆಟ್ಟವ, ದೃಷ್ಟಿ ಕೆಟ್ಟದ ಅಂತ ತಿಳ್ಕೊಂಡಿರ್ಬೇಕು. ಅದನ್ನ ಯಾಕೆ ಹೇಳಿಕತ್ತೀನಿ ಅಂದ್ರೆ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಅಧಿಷ್ಠಾನ ಜ್ಞಾನ. ಭಗವಂತನ ಸಾಕ್ಷಾತ್ಕಾರ ಆಗುವ ಒಂದು ಈ ಜಗತ್ತಿನ ಭ್ರಮ ಹೋಗ್ಬಿಡುದು. ಬಹುಸಾಹೇಬರು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಇಲ್ಲಿದ್ರು ನಿಮ್ಮ ಹತ್ರ ಇದ್ದೀನಿ, ಅಲ್ಲಿ ಹೋದ್ರು ನಿಮ್ಮ ಹತ್ರ ಹೋಗ್ತೀನಿ ಅಂದ್ಬ ಸಾಯಿ ನಾಯಕ ಹೇಳಿದ್ರಿ ಅಂತ ಹೆಂಗೋ ಹಂಗೆ ಏನಂದ್ರೆ ಮೊದಲನೇದು ನಮಗೆ ಭಗವಂತನ ವಿಷಯದಲ್ಲಿ ಅರ್ಥಾತ್ ಏನು ಪರಮಾರ್ಥದ ವಿಷಯದಲ್ಲಿ ಏನಾದ್ರೂ ಸ್ವಲ್ಪ ನಿಷ್ಠಾ ನಮ್ಮಲ್ಲಿ ಬರಬೇಕು ಅಂದ್ರೆ ಮೊದಲನೇ ನಮ್ಮ ಭಯ ಹೋಗ್ಬೇಕು. ಎದರ ವಿಷಯದಲ್ಲಿ ಭಯ ಹೋಗ್ಬೇಕು, ಉಳಿದದ್ದೆಲ್ಲ ಏನಾದ್ರೂ ಮುಖ್ಯವಾಗಿ ಮೃತ್ಯುವಿನ ವಿಷಯದಲ್ಲಿ ಭಯ ಹೋಗ್ಬೇಕು. ಆದ್ರಿಂದ ಮಹಾರಾಜ ಅದನ್ನ ಬೇರೆ ಶಬ್ದ ಹೇಳ್ತಿದ್ರು. ನಾವೇನು ಅಂದ್ರೆ ಹೋಲ್ಡಾರ್ ತಯಾರು ಮಾಡಿ ಕೂತಿರ್ಬೇಕು. ಅಲ್ಲಿ ಬಂದ ಕೂಡ ಹೋಲ್ಡಾರ್ ರೆಡಿ ಅದ ನಮ್ದು ಅಂತ ಹೇಳುವಷ್ಟು ತಯಾರಿ ಆದ್ರೆ ಸಾಯಲಿಕ್ಕೆ ತಯಾರಾದ ಮನುಷ್ಯ ಎದಕ್ಕೆ ಹೆದರ್ತಾನೆ. ಜ್ವರ ಬಂದ್ರೇನು, ಕೆಮ್ಮು ಬಂದ್ರೇನು, ನೆಗಡಿ ಬಂದ್ರೇನು, ಬಹಳ ಆದ್ರೆ ಗುಳಿಗೆ ನುಂಗಿದ ಸುಮ್ಮನೆ ಕೂತ. ಅರ್ಥಾತ್ ಏನು ಅಂತಂದ್ರೆ ಈ ಅಧಿಷ್ಠಾನದ ಜ್ಞಾನ ಆಗದ ಹೊರತು ನಮ್ಮ ಜೀವನದೊಳಗಿನ ಅಜ್ಞಾನ ನಿವೃತ್ತಿ ಆಗಂಗಿಲ್ಲ. ಅದರಿಂದ ಉಂಟಾಗಿರ್ತಕ್ಕಂಥ ಭ್ರಮ ದೂರ ಆಗಂಗಿಲ್ಲ. ಅದರಿಂದ ಉಂಟಾಗ್ತಕ್ಕಂಥ ಸುಖ ದುಃಖ ದೂರ ಆಗಂಗಿಲ್ಲ, ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ. ಆದ್ರಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದಕ್ಕೇನಂತಾರಂದ್ರೆ ಪಾರಮಾರ್ಥಿಕ ನಿಷ್ಠಾ ಅಂದ್ರೆ ಪಾರಮಾರ್ಥಿಕ ಜ್ಞಾನ, ಪಾರಮಾರ್ಥಿಕ ದೃಷ್ಟಿ ಅಂತದ. ಇದು ಎರಡನೇದು ಯಾವುದು ಅಂದ್ರೆ ಪ್ರಾತಿಭಾಷಿಕ ನಿಷ್ಠಾ ಅಥವಾ ಪ್ರಾತಿಭಾಷಿಕ ಜ್ಞಾನ ಅಥವಾ ಪ್ರಾತಿಭಾಷಿಕ ದೃಷ್ಟಿ ಅದ. ಇದು ಯಾರಿಗಿರ್ತದೆ ಅಂದ್ರೆ ಪಂಡಿತರಿಗಿರ್ತದೆ, ಶಾಸ್ತ್ರಜ್ಞರಿಗಿರ್ತದೆ, ಶಾಸ್ತ್ರಿಗಳಿಗಿರ್ತದೆ. ಹೆಂಗಂದ್ರೆ ಅವ್ರಿಗೆ ಬರ್ತದ ಅವ್ರ ಬುದ್ಧಿಗೆ ಏನಾಗಿದೆ ಅಂದ್ರೆ ಅದು ಪಟಾಯಿಸ್ಯದ.
ಅವ್ರ ಬುದ್ಧಿಗೆ ಅದು ಆಕಲ್ದಾಗಿದೆ ಏನು ಅಂದ್ರೆ ಬ್ರಹ್ಮ ಸತ್ಯದ ಜಗನ್ ಮಿಥ್ಯ ಅದ ಅನ್ನೋದನ್ನ ಅವ್ರ ಅಗದಿ ಏನದ ಇಡೀ ದಿವಸ ಅದನ್ನ ಹೇಳ್ತಿರ್ತಾರೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಶಂಕರಾಚಾರ್ಯರು ಒಂದ ಶ್ಲೋಕದಾಗ ಹೇಳಿದ್ರು ಏನು ಅಂದ್ರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿ ಬಿಹಿ. ಒಂದು ಕೋಟಿ ಕೋಟಿ ಗ್ರಂಥಗಳಲ್ಲಿ ಹೇಳ್ತಕ್ಕಂಥದ್ದನ್ನ ಅಂದ್ರೆ ಅರ್ಧ ಶ್ಲೋಕದಾಗ ಹೇಳ್ತಾರೆ. ಏನು ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮೈವ ನ ಅಪರಃ. ಬ್ರಹ್ಮ ಸತ್ಯ ಭಗವಂತನ ಖರೆ, ಜಗನ್ ಮಿಥ್ಯ ಈ ಜಗತ್ತು ಅನ್ನುವಂಥದ್ರೊಳಗೆ ಎಲ್ಲ ಒಂದು ಏನೇನ್ ಬಂದು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅರ್ಥಾತ್ ವೈಕುಂಠ ಕೈಲಾಸ ಅದೇ ರೀತಿಯಾಗಿ ಏನು ಅಂತಂದ್ರೆ ಬ್ರಹ್ಮಲೋಕ ಎಲ್ಲ ಅವತಾರಗಳು ಎಲ್ಲ ಏನದ ಅಂತಂದ್ರೆ ಪುರಾಣ ಇತಿಹಾಸ ಸ್ವರ್ಗ ನರಕ ಪುಣ್ಯ ಪಾಪ ಧರ್ಮ ಅಧರ್ಮ ಅದೇ ರೀತಿಯಾಗಿ ಏನು ಅಂದ್ರೆ ಪುನರ್ಜನ್ಮ ಪೂರ್ವಜನ್ಮ ಇವೇನೇನು ಅವನು ಎಲ್ಲ ಎದ್ರೊಳಗೆ ಬಂದು ಅಂತಂದ್ರೆ ಅರ್ಥಾತ್ ಜಗನ್ ಮಿಥ್ಯಾದೊಳಗೆ ಬಂದು ಬಿಡ್ತಾವ. ಬ್ರಹ್ಮ ಸತ್ಯ ಅನಿಸಿದರೆ ಬ್ರಹ್ಮರೇ ಯಾವ ಬ್ರಹ್ಮ ಎಲ್ಲಿ ಅವ ಅಂತಂದ್ರ ಎಲ್ಲ ಖರೆ. ನಾವು ಬ್ರಹ್ಮನ ಪರಿಚಯ ಇಲ್ಲ, ಬ್ರಹ್ಮ ಜ್ಞಾನ ಇಲ್ಲ, ಬ್ರಹ್ಮನ ಸಾಕ್ಷಾತ್ಕಾರ ಇಲ್ಲ, ಭಗವಂತನ ದರ್ಶನ ಇಲ್ಲ, ಭಗವಂತನ ಅನುಭವ ಇಲ್ಲ ಅಂದ್ರ ಇವೆಲ್ಲ ಖರೆ. ಆದ್ರಿಂದ ಅದನ್ನೆಲ್ಲ ಖರೆ ಅಂತ ಇಟ್ಕೊಂಡು ನಮಗೆ ಏನ್ ಮಾಡ್ಬೇಕು ಅಂದ್ರ ಪಾಪ ಖರೆ ಅನಿಸ್ಬೇಕು, ಪುಣ್ಯ ಖರೆ ಅನಿಸ್ಬೇಕು, ಸ್ವರ್ಗ ಖರೆ ಅನಿಸ್ಬೇಕು, ನರಕ ಖರೆ ಅನಿಸ್ಬೇಕು. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ. ನರಕದ ವರ್ಣನೆ ಎಲ್ಲಾನು ಖರೆ. ನರಕಕ್ಕೆ ಹೋದ್ರೆ ಏನಾಗ್ತದೆ ಅನ್ನೋದನ್ನ ಗರುಡ ಪುರಾಣದಾಗ ಬರ್ದಾರ ನೋಡ್ರಿ ನೀವು. ಯಾಕಂದ್ರೆ ತೀರ್ಕೊಂಡಿದ್ರೆ ಅವ್ರನ್ನ ಗರುಡ ಪುರಾಣ ಓದಿಸ್ತಾರ. ಅದ್ರೊಳಗೆ ಬರ್ದಾರ ಏನು ಅಂದ್ರೆ ನಾವು ಎಷ್ಟು ಪಾಪ ಮಾಡಿರ್ತೀವಿ ಅದಕ್ಕೆ ಅನುಸಾರವಾಗಿ ಈ ಏನಿದೆ ಇದರ ಅರ್ಥ ಏನು ಅಂದ್ರೆ ನಾವು ಒಂದು ವೇಳೆ ಎಂಥೆಂಥ ಪಾಪ ಮಾಡೀವಿ ಅಂದ್ರೆ ಆ ಪಾಪದ ಫಲವನ್ನ ನಾವು ಮತ್ತೊಂದು ಜನ್ಮದಾಗಿ ಮನುಷ್ಯರಾಗಿ ಅನುಭವಿಸ್ಲಿಕ್ಕೆ ಅಥವಾ ಪ್ರಾಣಿ ಪಶು ಪಕ್ಷಿಯಾಗಿ ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಷ್ಟು ನಾವು ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ. ಆ ನರಕದೊಳಗೆ ಭಯಂಕರ ದೊಡ್ಡ ಪಾಪವನ್ನು ಅನುಭವಿಸ್ತಕ್ಕಂಥ ವ್ಯವಸ್ಥೆ ಅದ. ಆ ನರಕದಲ್ಲಿ ಏನದಂದ್ರೆ ಮನುಷ್ಯ ದೇಹದಿಂದ ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಒಂದು ಅನುಭವ ದುಃಖವನ್ನ ಕ್ಲೇಶ ದುಃಖ ಕಷ್ಟ ತ್ರಾಸು ತೊಂದರೆ ಆ ನರಕದೊಳಗೆ ಅನುಭವಿಸುವ ವ್ಯವಸ್ಥೆ ಇದ್ದಾನೆ ಭಗವಂತ. ಇದೆಲ್ಲ ಯಾವ ಆದ್ರಿಂದ ದೃಷ್ಟಿ ಅಂದ್ರೆ ಜಗತ್ತಿನ ಕಡೆ ನೋಡ್ತಕ್ಕಂಥ ಒಂದು ಜ್ಞಾನ ದೃಷ್ಟಿ, ಒಂದು ಅಜ್ಞಾನ ದೃಷ್ಟಿ. ಜ್ಞಾನ ದೃಷ್ಟಿಯಿಂದ ಏನೇನೂ ಇಲ್ಲ ಅಂದ್ಕೊಂಡು ಯಥೇಚ್ಛ ಪಡ್ಕೋತ ತಿನ್ಕೋತ ಕೂಡೋದು ಕಾಲರಿ. ಏನೇನು ಇಲ್ಲ ಅಂದ್ರೆ ದೇಹ ಅನ್ನುವಂತ ಖರೆ ಆಗಪ್ಪ ಪ್ರಾರಬ್ಧಾನುಸಾರವಾಗಿ ಬಂದದ್ದದ. ಅದಕ್ಕೆ ಪ್ರಾರಬ್ಧಾನುಸಾರವಾಗಿ ಏನ್ ಸುಖ ದುಃಖ ಸಿಗ್ತಾವನೋ ಅದ್ರ ಬಗ್ಗೆ ನಮ್ ಪ್ರತಿಕ್ರಿಯೆ ಇಲ್ಲ, ತಕರಾರಿಲ್ಲ. ಯಾರ ಬಗ್ಗೆ ಏನೂ ನಮ್ಗೆ ನೀ ಯಾಕೆ ಕೂತಿ ಇಲ್ಲ, ನೀ ಯಾಕೆ ನಿಂತಿ ಇಲ್ಲ, ನೀ ಯಾಕೆ ಓದಿ ಇಲ್ಲ, ನಾವು ಯಾರಿಗೂ ತೊಂದರೆ ಆಗಲ್ಲ. ಎಲ್ಲರೂ ಒಂದ್ ಕಡೆ ಬಿಟ್ಕೊಂಡಿರೋದಕ್ಕನೆ ನಿಜವಾಗಿರ್ತಕ್ಕಂಥ ಏನಂತಾರಂತಂದ್ರ ಅದು ಆತ್ಮನಿಷ್ಠಾ ಅಂತ ತಿಳ್ಕೊಂಡು ಹೇಳ್ತಾರೆ. ಇವಾಗ ನಾ ಯಾಕೆ ಹೇಳ್ತೀನಿ ಅಂದ್ರ ಈ ದೇಹ ಭಾವದಿಂದ ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತಹದ್ದು ಅಂಥ ಒಂದು ಏನು ಅಂದ್ರೆ ದುಃಖವನ್ನ ಪಾಪದ ಫಲವಾಗಿ ಅಂತ ಒಂದು ದುಃಖವನ್ನ ನರಕದಲ್ಲಿ ಅನುಭವಿಸ್ಲಿಕ್ಕೆ ಬರ್ತದೆ. ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈಗ ನಮ್ಮನ್ನ ಕದ ಕುದಿತಕ್ಕಂಥ ಎಣ್ಣೆ ಒಳಗೆ ಹಾಕಿದ್ರೆ ನಮ್ದು ಏನಾಗ್ತದೆ ಪರಿಸ್ಥಿತಿ. ಆದ್ರೆ ನರಕದೊಳಗೆ ಹೆಂಗ ವ್ಯವಸ್ಥೆ ಅಂತಂದ್ರೆ ಎಂಥೆಂಥ ಪಾಪ ಮಾಡಿದವ್ರು ಜಗತ್ತಿನಾಗ ಇದ್ದಾರೆ ಅಂದ್ರೆ ಅವ್ರಿಗೆ ಅದರ ಫಲಸ್ವರೂಪವಾಗಿ ಆ ನರಕದಲ್ಲಿ ಕಟ ಕುದಿಯುವಂತ ಎಣ್ಣೆಗೆ ಹಾಕ್ತಾರೆ. ಅವ್ರ ದೇಹ ನಾರಕೀಯ ದೇಹ ಅಂತ ಒಂದಿರ್ತದೆ. ಎಂಥ ಒಂದು ದೇಹ ಸಿಗ್ತದಂದ್ರೆ ಅವರು ಕುದೀತಿರುವಾಗ ಸಾಯುವುದಿಲ್ಲ. ಅವರು ಆ ವೇದನೆ ದುಃಖ ಅನುಭವಿಸಿರ್ತಾರೆ. ಬರೀ ಆ ನರಕ ಆ ಕುದಿತಕ್ಕಂಥ ಎಣ್ಣೆ ಒಳಗಿನ ದುಃಖ ಅನುಭವಿಸ್ತಾರೆ. ಅವ್ರನ್ನ ಗಾಣದಾಗ ಹಾಕಿ ತಿರುಗಿದ್ರೆ ಸಾಯುವುದಿಲ್ಲ. ಆದ್ರೆ ಆ ಗಾಣದೊಳಗೆ ಹಾಕಿ ತಿರುಗೋದ್ರಿಂದ ಆಗ್ತಕ್ಕಂಥ ದುಃಖವನ್ನು ಅನುಭವಿಸ್ತಾರೆ. ಹಿಂಗೊಂದು ವ್ಯವಸ್ಥೆ ಏನಂದ್ರೆ ಅದಕ್ಕೆ ನರಕ ಅಂತ. ಇನ್ನು ಸ್ವರ್ಗ ಅಂದ್ರೆ ಏನು ಅಂದ್ರೆ ದೇಹ ಭಾವದಿಂದ ಅನುಭವಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರುವಷ್ಟು ಸುಖ ಅನುಭವಿಸುವಂತಹದ್ದು ದೇಹ ಸಿಗ್ತದೆ ನಮ್ಗೆ. ಅದಕ್ಕೆ ಸ್ವರ್ಗೀಯ ದೇಹ ಅಂತ ತಿಳ್ಕೊಂಡ ಹೆಸರು. ಆ ದೇಹದಿಂದ ಎಷ್ಟು ಸುಖ ಅನುಭವಿಸ್ಲಿಕ್ಕೆ ಬರ್ತದೆ ಅಂದ್ರೆ ಆ ಸ್ವರ್ಗದೊಳಗೆ ಎಷ್ಟು ಸುಖ ಅವ್ರ ಕಣ್ಣು ಮುಚ್ಚೋದೇ ಇಲ್ಲ. ಅವರು ಸ್ವರ್ಗದಲ್ಲಿರ್ತಕ್ಕಂಥ ಏನು ಒಂದು ಸ್ವರ್ಗವನ್ನು ಪಡ್ಕೊಂಡಿರ್ತಾರೋ ಅದು ಮುಂದಿಲ್ ಬರ್ತಾ ದೇಕಂ ಮುಕ್ತ ಸ್ವರ್ಗಲೋಕಂ ವಿಷಾದಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಬಹಳಷ್ಟು ಡೆಪಾಸಿಟ್ ತಗೊಂಡು ಹೋದ್ರೆ ಅಲ್ಲಿ ಸ್ವರ್ಗದೊಳಗೆ ಸುಖ ಶುರುವಾಗ್ತದೆ. ನಿಮ್ದು ತೋರಿಸ್ಬೇಕು ಕಾಲು ನಾನು ಇಷ್ಟು ಪುಣ್ಯ ಮಾಡ್ಕೊಂಡು ಬಂದೀನಿ, ಕೋಟಿ ಗಟ್ಟಲೆ ಪುಣ್ಯ ಮಾಡ್ಕೊಂಡು ಬಂದೀನಿ ಅಂದ್ರೆ ಆಮೇಲೆ ಅಲ್ಲಿ ಏನದಂದ್ರೆ 5 ಸ್ಟಾರ್ ಹೋಟೆಲ್ ಇದ್ದಂಗ. ನಿಮ್ದು ಏನದಂದ್ರೆ ನೀವು ಬುಕ್ ಮಾಡ್ಬೇಕು,
ಅಲ್ಲಿ ಹೋಗಿ ಅದನ್ನು ತುಂಬಬೇಕು ದುಡ್ಡು. ಅಂದ ಕೂಡಲೇ ನಾವು ಹೋಗಿದ್ದಿಲ್ಲ ಗೋವಾದಲ್ಲಿ ಒಂದು ಕಡೆಗೆ ನಮ್ದು ಯಾರೋ ಒಬ್ಬರು ಇದ್ರೊಳಗಿಳಿಸಿದ್ರು. ಹೋದ ಕೂಡಲೇ ಅವ್ರು ಏನೇನೋ ತಂದು ಕೊಟ್ರು. ಇದೆಲ್ಲ ಯಾರಕ್ಕಂದ್ವಿ, ಇಲ್ಲ ನಿಮ್ದೆಲ್ಲ ಬುಕ್ ಆಗೈತೆ ಹೋಗ್ಬೇಕಂತ ಬಿಡ್ರಿ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಬಿಡ್ಲಿಕ್ಕೂ ಬರಂಗಿಲ್ಲ ಸಾಲದಲ್ಲಿ ತಿನ್ನಬೇಕು ಅದನ್ನ. ಆಮೇಲೆ ನಾವು ದನ ಇದನ್ನು ಮಾಡಲಿಲ್ಲ. ಆಮೇಲೆ ಒಂದು ಚಪಾತಿ ಒಂದು ಸಾರು ಕೊಡಿಪ್ಪ ಅಂದ್ವಿ. ಅವ್ರು ಮನೆಯಲ್ಲಿ ಬಿಟ್ಟು ಅಂದ್ವಿ 5 ಸ್ಟಾರ್ ಹೋಟೆಲ್ ಇದು ಚಪಾತಿ ಸಾರು ಅಂತೀರಲ್ರಿ ನೀವು, ದಾಲ್ ರೋಟಿ ಅಂತೀರಲ್ರಿ ಅಂದ್ರು. ಬ್ಯಾಡ ಸಾಕು ನಮ್ಗೆ ಅಷ್ಟ, ನಾವು 4 ತಾಸಿನ ಅಷ್ಟ ಪುಣ್ಯ ಆಯ್ತು. ನಮ್ದು 4 ತಾಸು ಅಷ್ಟ ಪುಣ್ಯ ಆಯ್ತು. ಆಮೇಲೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾವು ಟ್ರೈನಲ್ಲಿ. ಫ್ಲೈಟ್ ಏನ್ ಮಾಡಿದ್ವಿ, ಗೋವಾಕ್ ಬಂದ್ವಿ. ನಮ್ಗೆ ಬಡೋದಾದ್ರಿಂದ ಬುಕ್ ಮಾಡಿ ಇಟ್ಟಿದ್ರು. ನಮ್ಗೆ ಅದನ್ನ ನೋಡೇ ನಮೂನಿ ಅನಿಸ್ತು. ಆಮೇಲೆ ಏನಾಯ್ತು ಅಂತಂದ್ರೆ ಆಮೇಲೆ ಸಹಜ ಅತ್ಲಾ ಇತ್ಲಾ ಕಪಾಟ್ನಾಗ ಏನೇನು ನೋಡುವ ಒಂದು ಕಪಾಟ್ ಕೂಡ ಇಷ್ಟು ಬಾಟ್ಲಿ ಇದ್ದು ಮುಚ್ಚಿಬಿಡ್ಲವು ಅಂದ್ರೆ ಹಿಂಗಿರ್ತದೆ. ಅರ್ಥಾತ್ ಏನು ಅಂದ್ರೆ ಹಿಂದೊಂದು ಇದು ಇದ್ದೇನು ಅಂದ್ರೆ ಅದು ಸಮುದ್ರ ದಂಡಿ ಇತ್ತು, ಅಲ್ಲೆಲ್ಲ ಜನರು ಅಡ್ಡಾಡಿದ್ರು. ಇಟ್ಕೊಂಡ್ರೆ ಹೆಂಗು ಆಗ ಸ್ವರ್ಗಕ್ಕೆ ಹೋದ ಕೂಡಲೇ ಅಲ್ಲಿ ಹೆಂಗ ಸುಖ ಅನುಭವಿಸಿ ಸಿಗ್ತದಂದ್ರೆ ಕಣ್ಣು ಮುಚ್ಚಂಗಿಲ್ಲ. 24 ತಾಸು ಕಣ್ಣು ತಕ್ಕೊಂಡು ನೋಡ್ಕೋತನ ಅಡ್ಡಾಡೋದು, ಕಣ್ಣು ಮುಚ್ಚಂಗಿಲ್ಲ. ಆಮೇಲೆ ಎಷ್ಟು ತಿಂದ್ರು ಹೊಟ್ಟೆ ತುಂಬಂಗೇ ಇಲ್ಲ. ಏನ್ ಬೇಕಾದಲ್ಲಿ ಇರ್ತಾವ ಎಲ್ಲ, ಖಾದ್ಯ ಪಾದ್ಯ ಪೇಯ ಎಲ್ಲ ಇರ್ತಾವ. ಎಷ್ಟು ಕುಡಿದ್ರು ಹೊಟ್ಟೆ ತುಂಬಂಗಿಲ್ಲ, ಎಷ್ಟು ತಿಂದ್ರು ಹೊಟ್ಟೆ ತುಂಬಂಗಿಲ್ಲ. ತಿಂದದ್ರ ಸಂತೋಷ ಒಂದ ಅನುಭವಿಸುತ್ತಾ ಇದು. ಇಂಥ ಒಂದು ವಿಚಿತ್ರ ದೇಹ ಅನ್ನುವಂಥದ್ದು ಅಲ್ಲಿ ಸಿಗ್ತದೆ. ಇದು ಯಾವಾಗಂದ್ರ ದೇಹ ಖರೆ ಅದ, ಈ ದೇಹನ ನಾನು ಅನ್ನುವಂಥ ಭಾವಿಡುವುದು. ಇದಕ್ಕೇನ ಈ ದೇಹ ನಾನು ಅಲ್ಪ, ಈ ದೇಹ ಖರೆ ಅಲ್ಲ, ಈ ದೇಹಕ್ಕೂ ನನಗೂ ಸಂಬಂಧ ಇಲ್ಲ. ಅರ್ಥಾತ್ ಏನು, ನಾನು ಆತ್ಮಸ್ವರೂಪ ಇದ್ದೀನಿ, ನಾನು ಬ್ರಹ್ಮಸ್ವರೂಪ ಇದ್ದೀನಿ ಅಂತ ಅನಿಸಿದ ಕೂಡಲೇ ಅದು. ಆದ್ರೆ ಏನಾಗ್ತದೆ ಅಂದ್ರೆ ನಾವು ಶಾಸ್ತ್ರಾಧ್ಯಯನ ಮಾಡಿದ್ವಿ, ವೇದಾಂತವನ್ನು ಶ್ರವಣ ಮಾಡಿದ್ವಿ ಅಂದ ಕೂಡಲೇ ಬ್ರಹ್ಮ ಅಂದ್ರೆ ಹೆಂಗದ, ಜಗತ್ತಂದ್ರೆ ಹೆಂಗದ, ಜಗತ್ ಮಿಥ್ಯಾ ಅದ, ಬ್ರಹ್ಮ ಸತ್ಯದ, ಜಗನ್ ಮಿಥ್ಯಾ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅನ್ನುವಂಥದ್ದು ಜ್ಞಾನ ಆಗಿ ಏನೊಂದು ಕಲ್ಪನಾ ಇರ್ತದೋ ಅದು ಪ್ರಾತಿಭಾಸಿಕ ದೃಷ್ಟಿ. ಅವ್ರಿಗೆ ಕಲ್ಪನಾ ಇರ್ತದೆ ಯಾವ ಖರೆ ಯಾವ ಸುಳ್ಳು, ಅರ್ಥಾತ್ ಏನು ಯಾವ್ದು ಶಾಶ್ವತವಾದದ್ದು ಯಾವ ಅಶಾಶ್ವತವಾದದ್ದು ಅನ್ನೋದ್ರ ಬಗ್ಗೆ ಕಲ್ಪನಾ ಇದ್ದು ಜ್ಞಾನ ಇದ್ದು ಅನುಭವ ಇರಂಗಿಲ್ಲ. ಅನುಭವ ಇರೋದಕ್ಕೆ ಏನಂತ ಅಂದ್ರೆ ಪಾರಮಾರ್ಥಿಕ ದೃಷ್ಟಿ ಅದು. ಆದ್ರಿಂದಾನೆ ದೊಡ್ಡ ದೊಡ್ಡ ಮಹಾನ್ ಪಂಡಿತರಿಗಿಂತಲೂ ಅನುಭವ ಪಡ್ಕೊಂಡಿರ್ತಕ್ಕಂಥ ಸತ್ಪುರುಷರಿಂದಾರು ಬಹಳ ದೊಡ್ಡ ಶ್ರೇಷ್ಠರು. ಇನ್ನೊಂದು ದೃಷ್ಟಿ ಅದ, ಯಾವ್ದಂದ್ರೆ ವ್ಯಾವಹಾರಿಕ ದೃಷ್ಟಿ. ನಮಗೇನಿಲ್ಲ ಅಂದ್ರೆ, ನಮಗೆ ಏನ್ ಕಾಣಿಸುವುದಿಲ್ಲ ಅಂದ್ರೆ ಬ್ರಹ್ಮ ಕಾಣಿಸುವುದಿಲ್ಲ, ಭಗವಂತಿಲ್ಲ, ನಮ್ಗೆ ಜಗತ್ತನ ಖರೆ ಅಂತ ಅನಿಸ್ತದೆ. ಈ ಜಗತ್ತ ಸತ್ಯವಾದದ್ದು. ನಾನು ಏನಂದ್ರೆ ಹುಟ್ಟಿ ಬಂದಿನಿ, ನನಗೆ ಇಷ್ಟು ವಯಸ್ಸಾತು, ನಾನು ಇಂಥವ್ರ ಮಗ, ಇಂಥವ್ರ ಮಗಳು, ಇಂಥವ್ರ ಅಣ್ಣ, ಇಂಥವ್ರ ತಮ್ಮ ಅನ್ನುವಂಥದ್ದು ಏನಂದ್ರು, ನಾನು ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ಅಂಥದ್ದು ಇಂಥದ್ದು, ನಮ್ಮ ಮಾಮ, ನಮ್ಮ ಕಾಕ, ಇವ್ರು ನಮ್ಮ ಸ್ವಜನರು, ಇವ್ರು ಪರಿಜನರು, ಇವ್ರು ಶತ್ರುಗಳು, ಇವ್ರು ಮಿತ್ರರು, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಶ್ರೀಮಂತರು, ಇವ್ರು ಬಡವರು, ಇತ್ಯಾದಿ ಇತ್ಯಾದಿ. ಇದೆಲ್ಲ ನಮ್ದು, ನನ್ನ ಮನೆ, ನನ್ನ ಹೊಲ, ನನ್ನ ಎಸ್ಟೇಟು, ನನ್ನ ಬಂಗ್ಲೆ, ನಾನು. ಅರ್ಥಾತ್ ಏನು ಅಂದ್ರೆ ಸುಖವಾಗಿರ್ಬೇಕು, ಐಷಾರಾಮದಲ್ಲಿರ್ಬೇಕು. ಹಿಂಗೆಲ್ಲ ಏನು ಅನ್ನಿಸ್ತದನೋ ಇದು ವ್ಯಾವಹಾರಿಕ ದೃಷ್ಟಿ. ಅದು ವ್ಯವಹಾರಕ್ಕೆ ಅನುಸಾರವಾಗಿರ್ತಕ್ಕಂಥ ದೃಷ್ಟಿ. ಮಜಾ ಹೆಂಗದ ಅಂದ್ರ ಪ್ರಾತಿಭಾಷಿಕ ದೃಷ್ಟಿ ಇಟ್ಕೊಳ್ತಾಗ ಅದು ನಮಗಿಲ್ಲ ಅಂತ ಇಟ್ಕೊಳ್ಳು. ಆದ್ರೆ ಸತ್ಪುರುಷರಿಗೆ ಮತ್ತ ಅರ್ಥಾತ್ ಪಾರಮಾರ್ಥಿಕ ದೃಷ್ಟಿಗೂ ವ್ಯಾವಹಾರಿಕ ದೃಷ್ಟಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈ ಗಂಡ ಹೆಂಡತಿ ಇದ್ದಾರೆ, ಅವನಿಗೆ ನಿಧಾನವಾಗಿ ಸಾಧನೆ ಮಾಡ್ತಾ ಅವನಿಗೆ ಏನದ ಅಂತಂದ್ರೆ, ಅಥವಾ ಅವನು ಶಾಸ್ತ್ರಗಳನ್ನು ಓದಿ ಶ್ರವಣ ಮಾಡಿದ, ವೇದಾಂತ ಓದಿದ, ಅವನಿಗೆ ಕಲ್ಪನಾ ಬಂತು ಏನು ಅಂದ್ರ ಈಗ ಅರ್ಥಾತ್ ಹೆಂಡತಿ ಒಳಗಿನ ಹೆಂಡತಿಯ ಅಂತಃಕರಣದಲ್ಲಿ ಏನೊಂದು ಆತ್ಮ ಅದನ್ನು ಅಂತರಂಗದಲ್ಲಿ ಅದೊಂದ ಖರೆ ಅದ. ಈ ದೇಹ ಮತ್ತು ಈ ದೇಹ ಅಂದ್ರೆ ಏನಪ್ಪಾ ಅಂದ್ರೆ ಹೆಂಡತಿನ ಇರ್ಲಿ, ಯಾರ ಇರ್ಲಿ, ಹೆಂಡತಿ ಇರ್ಲಿ, ಮಕ್ಕಳು ಇರ್ಲಿ, ಮಗ ಇರ್ಲಿ, ಈ ದೇಹ ಅಂದ್ರೆ ಏನು ಅಂದ್ರೆ ಇದು ಅಸ್ಥಿ ಮಾಂಸ, ಅರ್ಥಾತ್ ಏನು ಅಂದ್ರೆ ಮಲ ಮೂತ್ರ, ಇದ್ರದ್ದು ಏನಪ್ಪಾ ಅಂದ್ರೆ ಇದೊಂದು ಮೂರ್ತಿ ಅದ ಅಂತ. ಗಂಡ ಹೆಂಡತಿ ಬಗ್ಗೆ ಏನ್ ಬರೀ ಅಸ್ಥಿ ಮಾಂಸ ಇದು ಇದ್ದೀನಿ ಅಂತಂದ್ರೆ ಆಮೇಲೆ ಪ್ರೇಮ ಪ್ರೀತಿ ಹೆಂಗಾಗ್ಲಿಕ್ಕೆ ಶಕ್ಯ. ಆದ್ರಿಂದ ಏನಂದ್ರ ಪಾರಮಾರ್ಥಿಕ ದೃಷ್ಟಿಯಿಂದ ಹೆಂಡತಿ ಖರೆ ಅಲ್ಲ. ಹೆಂಡತಿ ಏನಪ್ಪಾ ಅಂತಂದ್ರೆ ಅಸ್ಥಿ ಮಾಂಸಮಯವಾಗಿರ್ತಕ್ಕಂಥ ಒಂದು ದೇಹ. ಇದು ಯಾರಿಗೆ ಬಂತು ಕಲ್ಪನಾ ಬಂತು, ತುಳಸಿದಾಸರಿಗೆ ಕಲ್ಪನಾ ಬಂತು. ಆಕಿನ ಹೇಳಿದ್ರು, ಏನ್ ಹುಚ್ಚಿದ್ರಿ ನೀವು ಅನ್ನು, ಏನ್ ಈ ಸುಳ್ಗಾಡ ದೇಹವನ್ನು ಇಷ್ಟು ಪ್ರೇಮ ಮಾಡ್ಲಿಕ್ಕೆ ಹತ್ತೀರಿ, ಇದ್ರೊಳಗೆ ಅದೇನು ಸ್ವಲ್ಪ ಕಣ್ ತೆಗೆದು ನೋಡ್ರಿ ಚಂದಂಗಿ. ಒಳಗೇನದ ಅಂದ್ರೆ ಸ್ಕೆಲ್ಟನ್ ಅದ, ಅಸ್ಥಿ
ಅಸ್ಥಿ ಪಂಜರದ ಅದರೊಳಗೆ ಮಾಂಸದ ಹೃದಯ ಆಗಲಿ ಕರುಳಾಗ್ಲಿ ಅಥವಾ ಮತ್ತೊಂದಾಗ್ಲಿ ಒಳಗಿನ್ನು ಏನೇನು ಅವನೆಲ್ಲ ಏನದ ಅರ್ಥಾತ್ ಏನು ನೋಡ್ಲಿಕ್ಕೆ ಆಗೋದಿಲ್ಲ, ಮುಟ್ಲಿಕ್ಕಂತೂ ಶಕ್ಯನ ಆಗುದು ಅಂತಾದ್ ಎಲ್ಲ ಹೊಲಸು ತುಂಬಿಕೊಂಡಿರೋ ಈ ದೇಹವನ್ನ ಎಷ್ಟರೇ ಪ್ರೇಮ್ ಮಾಡ್ಲಿಕ್ಕೆ ಹತ್ತೀರಿ. ಅಸ್ಥಿ ಮಾಂಸಮಯ ಮಮ ದೇಹ ಮಮ ತಾಮೇ ಜವಡೆ ಪ್ರೇಮ್ ಜಿತ್ನೆ ಪ್ರೇಮ್ ಉದನೇ ಪ್ರಭು ಶ್ರೀ ರಾಮ ಮೇ. ಅರ್ಥಾತ್ ಏನು ಭಗವಂತನಲ್ಲಿ ಅಷ್ಟು ಪ್ರೇಮ್ ಮಾಡಿದ್ರೆ ಉದ್ಧಾರ ಆಗಿ ಹೋಗ್ತಿದ್ರಿ, ತಿರುಗಿ ಮುರುಗಿ ಅಸ್ಥಿ ಮಾಂಸಮಯವಾಗಿರ್ತಿದ್ರು ಪಾರಮಾರ್ಥಿಕ ದೃಷ್ಟಿ. ಅರ್ಥಾತ್ ಪಾರಮಾರ್ಥಿಕ ದೃಷ್ಟಿಯಿಂದ ಹಂಗಂದ್ರೆ ಈ ಪಾರಮಾರ್ಥಿಕ ದೃಷ್ಟಿ ಬಂತಾರೆ ಹೆಂಡತಿನ ಪ್ರೇಮ್ ಮಾಡಂಗೇನೇನ್ರಿ ಅಂದ್ರೆ ಹೆಂಡತಿ ಮಕ್ಕಳನ್ನ ಪಾರಮಾರ್ಥಿಕ ದೃಷ್ಟಿ ಬಂದ್ರು ಸಹಿತ ಅವ್ರು ವ್ಯಾವಹಾರಿಕ ದೃಷ್ಟಿಯಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಅರ್ಥಾತ್ ಏನು ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಆತ್ಮಜ್ಞಾನ ಆದ ಬಳಕೂ ಅವ್ರ ಆತ್ಮಭಾವದಲ್ಲೇ ಇದ್ದು ಪ್ರಪಂಚವನ್ನು ಮಿಥ್ಯಾ ಅಂತ ತಿಳ್ಕೊಂಡು ಅದನ್ನು ಉಪೇಕ್ಷಾ ಮಾಡೋದಿಲ್ಲ. ಆಮೇಲೆ ನ ಬುದ್ಧಿ ಭೇದಂ ಜನಯದ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅವರ ಅಜ್ಞಾನಿಗಳ ಬುದ್ಧಿ ಭೇದ ಆಗಬಾರದು ಅಂತ ತಿಳ್ಕೊಂಡು ಅವ್ರಿಗಿಂತ ಚಂದಾಗಿ ವ್ಯವಹಾರ ಮಾಡ್ತಿರ್ತಾರೆ. ಆದ್ರೆ ಆ ಪಾರಮಾರ್ಥಿಕ ದೃಷ್ಟಿ ಇಲ್ಲದೇ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ವ್ಯವಹಾರ ಮಾಡ್ತಕ್ಕಂಥವರಿಗೂ ಮತ್ತು ಪಾರಮಾರ್ಥಿಕ ದೃಷ್ಟಿ ಅಂದ್ರೆ ಪರಮಾತ್ಮ ಸ್ವರೂಪದ ಜ್ಞಾನ ಆದ ಬಳಕ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯವಾಗಿ ಬರೀ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ವ್ಯವಹಾರ ಮಾಡ್ತಕ್ಕಂಥವ್ರು ಹೆಂಡತಿ ಒಳಗ, ದುಡ್ಡಿನೊಳಗ, ಮಕ್ಕಳೊಳಗ, ಪ್ರಪಂಚದೊಳಗ, ಮನಿ ಮಾರಿನೊಳಗ ಆಸಕ್ತಿ ಆಗಿರ್ತಾರೆ. ಅವ್ರಿಗೆ ಮೋಹ ಇರ್ತದೆ, ಆಸಕ್ತಿ ಇರ್ತದೆ. ಅವ್ರ ಸಂಯೋಗದಲ್ಲಿ ಸಂತೋಷ, ವಿಯೋಗದಲ್ಲಿ ದುಃಖ, 24 ತಾಸು ಅದರದ ಚಿಂತೆ, ಅದರದ ಕಾಳಜಿ ಆಗ್ತದೆ. ಆದ್ರೆ ಆತ್ಮಜ್ಞಾನ ಆದ ಬಳಕೆ ವ್ಯವಹಾರ ಮಾಡ್ತಾರೋ ಅದನ್ನ ನಾವು ನೋಡ್ಬೇಕು. ಮಹಾರಾಜರ ಚರಿತ್ರೆ ಅರ್ಥಾತ್ ಏನು ಅಂದ್ರೆ, ಮಹಾರಾಜರು ತಮ್ಮ ಮಗಳ ಆ ಶಾಂತಿ ಅನ್ನುವಂಥ ಹುಡುಗಿ ಹುಟ್ಟಿದ ಕೂಡಲೇ ಹಾಕಿ ತೀರ್ಕೊಂಡು ಕೂಡಲೇ ಹಾಕಿ ಕಳಿಸಿ ಬಂದು ಬಹುಶಃ ಹಿಂಗದ ನೋಡ್ರಿ ವ್ಯವಹಾರ ಅಂತ. ಅರ್ಥಾತ್ ಏನು ಅಂದ್ರೆ, ಇವೆಲ್ಲ ಯಾವ ಜನ್ಮದ ಋಣಾನುಬಂಧದಿಂದ ಬಂದಿರ್ತಾವೆ. ಆದ್ರೆ ವಸ್ತುತಃ ಏನಲ್ಲ ಅಂದ್ರೆ ಇದೆಲ್ಲ ಖರೆ ಅಲ್ಲ. ದತ್ತಾತ್ರೇಯ ದೇವಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು ಒಂದು ಹುಡುಗನ ಕರ್ಕೊಂಡು ಇರ್ತಿದ್ರು. ಒಂದ್ ದಿವಸ ಆ ಹುಡುಗ ತೀರ್ಕೊಂಡ್ ಕೂಡಲೇ ಹೋಗಿ ಮಹಾರಾಜರಿಗೆ, ಮಹಾರಾಜ್ ಆ ಹುಡುಗ ತೀರ್ಕೊಂಡಲ್ಲ, 3 ವರ್ಷ 2 ವರ್ಷದ ಹುಡುಗ ಅಂದ ಕೂಡಲೇ ಮಹಾರಾಜರು ಬಂದ್ರ ಆ ಹೆಣ್ಮಗಳು ಇಷ್ಟು ಅಳ್ಳಿಕ್ ಹತ್ತಿದ್ರಲ್ಲ. ಅವಾಗ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ, ಪಡಕಿನ ಖುಷಿನ ತಮ್ಮ ತೊಡಿ ಮೇಲೆ ಹಾಕೊಂಡು ತಾವು ಎಷ್ಟು ಅಳ್ಳಿಕ್ ಹತ್ತರು ಅಂದ್ರೆ ಆ ಹೆಣ್ಮಗಳಿಗೆ ಕಲಿಕನಿಸ್ತು. ಮಹಾರಾಜರಿಗೆ ಎಷ್ಟೇ ದುಃಖ ಆಗ್ಯದಪ್ಪ. ಇದೆಲ್ಲ ಏನದ ಅಂದ್ರೆ ಕುತ್ತಿಗೆ ಮ್ಯಾಲಿಂದಲ್ಲ, ಎಲ್ಲ ದುಃಖನೂ ಕುತ್ತಿಗೆ ಮ್ಯಾಲಿಂದು, ಸುಖಾನು ಕುತ್ತಿಗೆ ಮ್ಯಾಲಿಂದು, ಅದೇ ರೀತಿಯಾಗಿ ಸಿಟ್ಟುನೂ ಕುತ್ತಿಗೆ ಮ್ಯಾಲಿಂದು ಅಂತ ತಿಳ್ಕೊಂಡು ನಾವು ಸುಖ ದುಃಖ ಕುತ್ತಿಗೆ ಮ್ಯಾಲಿಂದ ನಾವು ಸಿಟ್ಟಿಗೆ ಹೇಳಿಕ್ ಹೋಗ್ಬಾರ್ದು. ನಮ್ದೆಲ್ಲ ಇಲ್ಲಿಂದ ಬರ್ತಿರ್ತ ಸಿಟ್ಟದು, ಇಲ್ಲಿಂದ ಸುಖ ದುಃಖ ಬರ್ತಿರ್ತಾವ. ಆದ್ರಿಂದ ಏನಂದ್ರೆ ಹೆಂಗ ಹಳ್ಳಿಗೆ ಹತ್ತರು ಅಂದ್ರೆ, ಕೊನೆಗೆ ಆ ಹೆಣ್ಮಗಳ ಸಮಾಧಾನ ಮಾಡ್ಕೊಂಡು ಹೇಳಿದ್ರು, ಮಹಾರಾಜ್ ಎಷ್ಟು ತ್ರಾಸ ಮಾಡ್ಕೋತೀರಿ, ಆ ಖುಷಿದ್ದು ನಂದು ಋಣಾನುಬಂಧ ಇಷ್ಟ ಇತ್ತು ಅಂತ ಅಂದ್ಕೊಂಡು ಮಹಾರಾಜರು ಒಮ್ಮೆ ಎಲ್ಲಿ ಹೋಗ್ತು ಯಾರಿಗೊತ್ತು ಅದೆಲ್ಲ ಅಳುದು ಕರೆಯುದು ಪಟ್ನ ಖುಷಿನಕ್ಕಿ ತೊಡಿ ಮಾರಿತ್ತು. ನನಗೆ ಈ ಮಾತು ಬಹಳ ಸೇರಿತು ನೋಡು. ಈ ಖುಷಿದ್ದು ನಿನ್ನ ಋಣಾನುಬಂಧ ಇಷ್ಟ ಇತ್ತು, ಬಹಳ ಸೇರಿತು ನನಗೆ. ಖರೆ ಅದ ಭಗವಂತನ ಇಚ್ಛಾ, ಏನ್ ಮಾಡ್ಲಿಕ್ಕೆ ಆಗ್ತದ, ಸಮಾಧಾನ ಮಾಡ್ಕೋ ಅಂದ್ಕೂಡಿ ಕಣ್ಣು ಒರ್ಸ್ಕೊಂಡು ಅದ ಖುಷಿನ ಕೊಟ್ಟು ಮುಂದಿನ ಸಂಸ್ಕಾರಕ್ಕೆ ಅಲ್ಲಿಂದ ಬಡಬಡ ಮಹಾರಾಜರು ಏನ್ ಮಾಡಿದ್ರು, ಕೈಕಾಲ ತೊಳ್ಕೊಂಡು ಅವ್ರನ್ನ ರಾಮದೇವ್ ಗುಡಿಯಾಗ ಬಂದ್ರೆ ಅಲ್ಲಿ ಮದುವೆ ನಡೆದು. ಆ ಮದುವೆ ಒಳಗೆ ಎಷ್ಟು ಸಮರಸ ಆದ್ರು ಅಂದ್ರೆ, ಅವ್ರ ಜೊತೆಗಿದ್ದವ್ರಿಗೆ ಆಶ್ಚರ್ಯ ಆಗ್ತಿದ್ರು. ಅಲ್ಲಿ ಹತ್ತವ್ರು ಇವ್ರನ್ನ ನೋಡಿ ಬೇರೆದವ್ರು ಅನ್ಸು. ಹಿಂಗ ವ್ಯವಹಾರ ಮಾಡ್ಲಿಕ್ಕೆ ಬರೋದು ಆತ್ಮಜ್ಞಾನ ಆದ ಬಳಕ ಮಾಡ್ತಕ್ಕಂಥ ವ್ಯವಹಾರ ಹಿಂಗಿರ್ತದೆ. ಈಗ ಅವರು ತಮ್ಮ ತಾಯಿನ ಕರ್ಕೊಂಡು ಕಾಶಿ ಯಾತ್ರೆಗೆ ಹೊರಟು. ಕಲ್ಪನಾ ಮಾಡಿ ನೋಡೋಣ, ಇದು ಸುಮ್ಮನೆ ಏನದ ಅಂದ್ರೆ ನಮಗದು ಕಲ್ಪನಾನ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಭಾವನಾ ಇಲ್ಲ ನಮಗೆ. ಆದ್ರೂ ನಿನ್ನ ಯಾರಿಗೂ ಒಂದ್ ಕಡೆ ಫೋನ್ನಾಗ ಹೇಳಿಕತ್ತಿದ್ದೆ, ಶಶಿಗೆ ಹೇಳಿಕತ್ತಿದ್ದೆ, ಆತ್ಮಜ್ಞಾನ ಅಂದ್ರೆ ಬೇರೆದವರಿಗೆ ಜ್ಞಾನ ಅಂದ್ರೆ ಏನು ಅಂದ್ರೆ ಬುದ್ಧಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅವಸ್ಥಾದಲ್ಲಿ ಬರ್ತಕ್ಕಂಥ ಸಹಜ ಅನುಭವಕ್ಕೆ ಆತ್ಮಜ್ಞಾನ. ಆ ಬುದ್ಧಿಯನ್ನು ನಾವು ಮ್ಯಾಲ ತಗೊಂಡು ಹೋಗಕ್ಕಾಗ್ತದೆ. ಮನಸ್ಸನ್ನ ಮ್ಯಾಲ ತಗೊಂಡು ಹೋದಾಗ ಒಂದೊಂದು ಹಂತದಲ್ಲಿ ಅದು ಬರ್ತಕ್ಕಂಥ ಅನುಭವಗಳು ಬದಲಾಕೋತ ಹೋಗ್ತಾವ. ಜಗತ್ತಿನ ಬಗ್ಗೆ ಇರ್ತಕ್ಕಂಥ ಕಲ್ಪನಾ ಬದಲಾಗ್ತಾವ, ಪರಿಸ್ಥಿತಿ ಬಗ್ಗೆ ಇರ್ತಕ್ಕಂಥ ಕಲ್ಪನಾ ಬದಲಾಗ್ತಾವ, ಅದ್ರ ಬಗ್ಗೆ ಇರೋ ಮೌಲ್ಯ ಬದಲಾಗ್ತದ, ವ್ಯಾಲ್ಯೂಯೇಷನ್ ಬದಲಾಗ್ತದ. ಕೊನೆಗೆ ಅದೇನಾಗ್ತದೆ, ಮನಸ್ಸು ಅಗ್ನಿ ಪರಮೋಚ್ಚ ಸುಪ್ರೀಂ ಅವಸ್ಥಾಕ್ಕೆ ಹೋದ್ರು ಅಂದ್ರೆ ಸೂಪರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಆ ಅವಸ್ಥಾಕ್ಕೆ ಹೋದ ಕೂಡಲೇ ಅದಕ್ಕೆ ಏನಾಗ್ತದೆ, ಆತ್ಮಜ್ಞಾನ ಆಗಿಬಿಡ್ತದೆ. ಅರ್ಥ ಏನು ಅಂದ್ರೆ ಸಂಪೂರ್ಣ ಪರಮಾತ್ಮ ಸ್ವರೂಪದ ಅನುಭವ ಬಂದ್ಬಿಡ್ತದೆ. ಯಾಕೆಂದ್ರೆ ಆ ಅವಸ್ಥಾದೊಳಗೆ ಮನಸ್ಸು ಅಥವಾ ಬುದ್ಧಿಯನ್ನು ಪರಮಾತ್ಮ ಸ್ವರೂಪದ ಜೊತೆ
ಜೊತೆ ತಾದಾತ್ಮ್ಯ ಆಗಿಬಿಡ್ತದೆ. ತಾದಾತ್ಮ್ಯ ಆದ ಕೂಡಲೇ ಅನುಭವ. ಭಗವಂತನ ಅನುಭವ ಅನ್ನುವಂಥದ್ದು ಆಬ್ಜೆಕ್ಟಿವ್ ನಾಲೆಜ್ ಅಲ್ಲ, ಅದು ಸಬ್ಜೆಕ್ಟಿವ್ ನಾಲೆಜ್. ಅರ್ಥಾತ್ ಆಬ್ಜೆಕ್ಟಿವ್ ನಾಲೆಜ್ ಅಂದ್ರೆ ಈಗ ನನಗೆ ಈ ವಾಟ್ಗಾದ ನನಗೇನದ ಅಂದ್ರೆ ಜ್ಞಾನದ ಅಂತ ನಾನು ಹೇಳ್ಬೋದು. ಇದು ಹಿತ್ತಾಳಿ ವಾಟ್ಗ ಅದ, ಇದನ್ನ ಹಿಂಗ್ ಮಾಡ್ಯಾರ ಹಂಗ್ ಮಾಡ್ಯಾರ ಅಂತ ತಿಳ್ಕೊಂಡು ನಾನು ಹೇಳ್ಬೋದು. ಆದ್ರೆ ಭಗವಂತನ ಕುರಿತು ಹಂಗೆ ಹೇಳಲಿಕ್ಕೆ ಬರಂಗಿಲ್ಲ. ಭಗವಂತನ ಜೊತೆಗೆ ನಾವು ನಮ್ಮ ಮನಸ್ಸನ್ನ ಬುದ್ಧಿಯನ್ನ ತಾದಾತ್ಮ್ಯಗೊಳಿಸಿದಾಗನೇ ನಾವು ಭಗವಂತನ ಅನುಭವ ಬರೋದು. ಅದಕ್ಕೆ ಸಬ್ಜೆಕ್ಟಿವ್ ನಾಲೆಜ್ ಅಂತ. ಹೆಂಗು ಹಂಗೆ ನಮ್ಮ ಮನಸ್ಸನ್ನ ಹೆಂಗ ಆ ಮನಸ್ಸು ಮ್ಯಾಲ ಇರೋದು ಇದ್ರ ಅರ್ಥ ಏನು ಅಂದ್ರೆ ಆ ಮನಸ್ಸಿನೊಳಗಿರ್ತಕ್ಕಂಥ ಜಗತ್ತಿನ ವಿಚಾರಗಳು, ಕಲ್ಪನೆಗಳು, ಭಾವನೆಗಳು, ಅನಿಸಿಕೆಗಳು, ಅಪೇಕ್ಷೆಗಳು, ಉಪೇಕ್ಷೆಗಳು, ವಾಸನೆಗಳು, ವಿಕಾರಗಳು, ಮುಖ್ಯವಾಗಿ ವಿಚಾರಗಳು ಎಷ್ಟೆಷ್ಟು ಕಡಿಮೆ ಹಾಕೋತ ಹೋಗ್ತಾವನು ಅಷ್ಟಷ್ಟು ಮನಸ್ಸು ಮ್ಯಾಲ ಏರ್ಕೋತ ಹೋಗ್ತದೆ. ಅದಕ್ಕೆ ಡಿಗ್ರಿ ಬೇಕಾಗಿಲ್ಲ, ಓದಿರ್ಬೇಕಂತಿಲ್ಲ, ಬರೆದಿರ್ಬೇಕಂತಿಲ್ಲ, ಕಲ್ತಿರ್ಬೇಕಂತಿಲ್ಲ, ಸೆಳೆತನ ಬೇಕಾಗಿಲ್ಲ. ಆ ಮನಸ್ಸನ್ನು ಶುದ್ಧ ಮಾಡ್ಕೋತ ಶುದ್ಧ ಮಾಡೋದು ಅಂದ್ರೆ ಏನು ಅಂದ್ರೆ ವಿಚಾರ ಶೂನ್ಯ ಮಾಡೋದು. ವಿಚಾರಗಳ ಕಡಿಮೆ ಹಾಕೋತ ಹೋದಂಗ ಕೊನೆಗೆ ಮನಸ್ಸು ಏನಾಗ್ತದೆ, ನಿರ್ವಿಚಾರ ಆಗಿರುತ್ತೆ. ನಿರ್ವಿಚಾರ ವೈಶಾಲತ್ಯ ಅಧ್ಯಾತ್ಮ ಪ್ರಸಾದ. ಮನಸ್ಸು ನಿರ್ವಿಚಾರ ಆದ ಕೂಡ ಅದಕ್ಕೆ ಆತ್ಮಜ್ಞಾನ ಆಗುತ್ತೆ. ಆತ್ಮಸ್ವರೂಪ ಯಾಕಂದ್ರೆ ಸ್ವತಃ ಆತ್ಮ ಅನ್ನೋದು ನಿರ್ವಿಚಾರದ, ನಿಶ್ಶಬ್ದದ, ನಿರ್ವಿಕಲ್ಪದ ಅಂತ ಆತ್ಮಸ್ವರೂಪ ಜೊತೆ ತಾದಾತ್ಮ್ಯ ಆಗಿಬಿಡ್ತೀವಿ ಅಂತಂದ್ರೆ ಅವಾಗ ಅದಕ್ಕೆ ಆತ್ಮಜ್ಞಾನ ಆಯ್ತು ಅಂದ್ರೆ ಈ ಜಗತ್ತೆಲ್ಲ ಏನಂದ್ರೆ ಮಿಥ್ಯಾ ಅನಿಸ್ಬಿಡ್ತದೆ. ಅನಿಸಿದ ಬಳಕನು ಸಹಿತ ಜಗತ್ತಿನೊಳಗೆ ಅವ್ರಿಗೆ ವ್ಯವಹಾರ ಮಾಡ್ಬೇಕಾಗಿ ಬಂದಾಗ ತುಕಾರಾಮ್ ಮಹಾರಾಜರ ಬಗ್ಗೆ ಮಹಾರಾಜರು ಹೇಳಿದ್ರು. ತುಕಾರಾಮ್ ಮಹಾರಾಜರಿಗೆ ಎಲ್ಲಾ ಕಡೆಗೂ ಪಾಂಡುರಂಗ ಕಾಣಿಸ್ಲಿಕ್ಕತ್ತ. ಅವ್ರಿಗೆ ಆತ್ಮಜ್ಞಾನ ಆತು, ಬ್ರಹ್ಮಜ್ಞಾನ ಆತು, ಸರ್ವತ್ರ ಪರಮಾತ್ಮ ಭಾವ ಬಂತು ಅಂತ ತಿಳ್ಕೊಂಡು ಅವರು ತಮ್ಮ ಮನೆ ಬಿಟ್ಟು ಮಂದಿ ಮನ್ಯಾಗ ಹೋಗ್ಲಿಲ್ಲ. ಎಲ್ಲ ಬ್ರಹ್ಮದಪ್ಪ, ಎಲ್ಲ ಪಾಂಡುರಂಗ ಇದ್ದಾನ, ನಿಮ್ಮ ಮನ್ಯಾಗ ಇದ್ದಾನ, ನಮ್ಮ ಮನ್ಯಾಗ ಇದ್ದಾನ, ತಾವು ಮಂದಿ ಮನ್ಯಾಗ ಹೋಗ್ಕು. ಅರ್ಥಾತ್ ಏನು ಅಂದ್ರೆ ತಮ್ಮ ಹೆಂಡತಿನ ಬಿಟ್ಟು ಇನ್ನೊಬ್ಬ ಹೆಣ್ಮಗಳ ಕಡೆಗೆ ಹೋಗಿ ನೀನು ಪಾಂಡುರಂಗ, ನೀನು ರುಕ್ಮಿಣಿ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಲಿಲ್ಲ ಅಂದ್ರೆ ಹಿಂಗ ಅಬದ್ಧ ವ್ಯವಹಾರ ಮಾಡಲಿಲ್ಲ. ವ್ಯಾವಹಾರಿಕ ದೃಷ್ಟಿಯನ್ನು ಕಾಯ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಆದ್ರೂ ಸಹಿತ ಅವ್ರು ಒಮ್ಮೊಮ್ಮೆ ಇಂಥ ದಿವ್ಯ ಚರಿತ್ರೆ ಮಾಡ್ತಾರಲ್ಲ, ನಮ್ ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ ಅಂತ ಒಂದು ದಿವ್ಯವಾಗಿರ್ತಕ್ಕಂಥದ್ದನ್ನ ಮಾಡ್ತಾರೆ. ಅದ್ರೊಳಗೂ ಸಹಿತ ನಮ್ಗೆ ಅವ್ರು ಸೂಕ್ಷ್ಮವಾಗಿ ಒಂದೇನಾದ್ರೂ ವಿಚಾರವನ್ನು ನಮ್ಗೊಂದು ಏನ್ ಮಾಡ್ತಿರ್ತಾರಂದ್ರ ಒಂದು ಪಾಠ ಕಲಿಸ್ತಿರ್ತಾರೆ, ಒಂದು ನಮ್ಗ ಜ್ಞಾನವನ್ನು ಕೊಡ್ತಿರ್ತಾರೆ. ಮಹಾರಾಜ ತಮ್ಮ ತಾಯಿನ ಕರ್ಕೊಂಡು ಕಾಶಿಗೆ ಹೊಂಟ್ರು. ಕಾಶಿಗೆ ಹೊಂಟಾಗ ತಾಯಿಯಂದ್ರು ಅಲ್ಪ ತುಂಬಿದ ಮನಿ, ದೂರದ ಪ್ರವಾಸ, ಯಾವಾಗ ಬರ್ತೀವೋ ಯಾರಿಗೆ ಗೊತ್ತು, ಸ್ವಲ್ಪ ಮನೆ ಕಡೆಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಇದು ವ್ಯಾವಹಾರಿಕ ದೃಷ್ಟಿ. ಅರ್ಥಾತ್ ಏನು ಅಂದ್ರೆ ಅದು ಪಾರಮಾರ್ಥಿಕ ಭಾವ ಇಲ್ಲದೆ ಇರ್ತಕ್ಕಂಥ ವ್ಯಾವಹಾರಿಕ ದೃಷ್ಟಿ. ನಾವಾದ್ರೂ ಅಷ್ಟು ಮಾಡಿ ನಾನು ಗುರಾಜ ಮುಂಬೈದಾಗ ಒಬ್ಬರು ಮನ್ಯಾಗ ಇರ್ತಿದ್ವಿ. ಮಗನ ಮನ್ಯಾಗ ಹೆಣ್ಮಗಳು 9:30 ಬರೋಬ್ಬರಿ ಬಾಗ್ಲ ಹಾಕಿ ನಾವು ಉಪಾರ ಕೂತಿರೋದಕ್ಕ ಆಕೆ ಆಫೀಸಿಗೆ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಹೇಳ್ತೀನಿ, ಆ ಕೀಲಿ 5 ಸಲ ಜಗತ್ತಿದ್ರು. ಜಗ್ಗಿ ಅಂದ್ರೆ ಕೀಲಿ ಕೂತದ ಇರೋ ನೋಡ್ಲಿಕ್ಕೆ, ಆ ಬೀ ಕೂತದ ಇರೋ ನೋಡ್ಲಿಕ್ಕೆ 3-4 ಸಲ ಜಗ್ ಕೊನೆಗೆ ಕಂತಿದ್ದೇನು ಮಹಾರಾಜ್ ನೋಡ್ರಿಪ್ಪ ನಮ್ಮ ಬಾಗಿಲ ಕಡೆಗೆ ಸ್ವಲ್ಪ ನೋಡ್ಕೋತ ಇರ್ಲಿ ಅಂತೀವಿ. ಅಂದ್ರೆ ಮಹಾರಾಜರು ಬಾಗ್ಲ ಕಾಯ್ಕೊತ ನಿಂದಿರ್ಬೇಕು ಬರು ತನಕ. ಇಷ್ಟೊಂದು ನಮ್ದು ಏನಿರ್ತಂದ್ರೆ ವ್ಯಾವಹಾರಿಕ ದೃಷ್ಟಿ ಇರ್ತದೆ. ಆದ್ರೂ ಮಹಾರಾಜರು ಏನಂದ್ರು ಅಂದ್ರೆ ಇದು ಹಿತದ್ದಲ್ಲ, ಸುಖದ್ದಲ್ಲ, ಅದಕ್ಕೂ ಒಂದ್ ಸ್ವಲ್ಪ ಏನಾದ್ರೂ ಲಿಮಿಟ್ ಬೇಕು. ನಂದು ಅನ್ನೋದಕ್ಕೂ ಒಂದು ಮರ್ಯಾದೆ ಬೇಕು. ವಾಸ್ತವಿಕವಾಗಿ ಎಲ್ಲ ಭಗವಂತನ ಹುಟ್ಟಿ ಬರೋ ಮುಂದೆ ಏನ್ ತಗೊಂಡು ಬಂದಿವಿ, ತಾಯಿ ಹೊಟ್ಟೆಯಾಗಿಂದ ಹೊರಗೆ ಬರೋ ಮುಂದೆ ಒಂದ್ ಏನಾದ್ರು ಗಂಟು ಕಟ್ಕೊಂಡ್ ಬಂದಿವಿ. ಕಟ್ತಾರೆ ಒಂದೊಂದು ಗಂಟು ಒಂದು ಒಳಗ ಉಳ್ದದ, ಅದನ್ನು ಆ ಕುಸಿನ ತೆಗೆದು ಕೂಡಲೇ ಗಂಟು ಒಂದು ಒಳಗೆ ಉಳ್ದದ, ಅದನ್ನು ತೆಗೆದು ಬಿಡ್ಲಿ. ನಾ ಹೋದ ಜನ್ಮದ್ದೆಲ್ಲ ತಗೊಂಡ್ ಬಂದಿನಿ, ಮುತ್ತೂರನ್ನ ವಜ್ರ ವೈಡೂರ್ಯ ಎಲ್ಲ ಅಂತಂತ ಬರೇ ಕೈಲಿ ಬರ್ತೀವಿ, ಬರೇ ಕೈಲಿ ಹೋಗ್ತೀವಿ. ಕೊನೆಗೆ ಹೋಗೋ ಮುಂದೆ ನಮ್ ಕೈಯಾಗಿ ಏನಾದ್ರು ಕೊಟ್ಟಿರ್ತಾರೆ, ಬರೇ ಕೈಲಿ ಹೋಗ್ತೀವಿ. ಅದ್ರ ನಡ್ಕ ಏನದ ನಂದು ಅಂತ ಪಡ್ಕೊಂಡು ನಾವು ಕೊನೆಗೆ ಏನಪ್ಪ ಅಂದ್ರ ಸತ್ ಹೋಗ್ತೀವಿ. ಅಲ್ಲಿ ಹೆಂಗೋ ಹಂಗೆ ಮಹಾರಾಜರು ಅದನ್ನ ತೋರಿಸ್ಲಿಕ್ಕೇನೆ ನಾವು ಮಹಾರಾಜರು ಏನ್ ಮಾಡಿದ್ರು, ಬಡ ಸಂಕಲ್ಪ ಕೇಳಿಸ್ಕೊಂಡು ತಾವು ನೀರ್ ಬಿಟ್ರು. ನಾನು ಈ ಮನೆಯೊಳಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಇಲ್ಲಿ ನಿಂತವ್ರಿಗೆ ದಾನ ಮಾಡಿದ್ದೀನಿ. ಬಾಗ್ಲ ತೆಗೆದು ಕೂಡಲೇ ನಮ್ಮಂತವ್ರು ನಿಂತಿದ್ದು ನೋಡಿ ಭಾರ ಮನ್ಯಾಗ ಎಲ್ಲ ಕಿತ್ಕೊಂಡು ಕಸವರಿಗೆ ಸಹಿತ ಮನೆಗೆ ತಗೊಂಡು ಹೋದ್ರು. ಮನಿ ಖಾಲಿ ಝಳ. ಅವಾಗ ಅವರು ಬಾಯಿ ಕಟ್ಕೊಂಡು ಕೂತ ಅವ್ರ ತಾಯಿ ಗೀತಾಬಾಯಿ ನೋಡ್ಕೋತ ಕೂತಿದ್ರು. ಅದು ಅಲ್ಲೋಗಳು ನೀಗ ಯಾವಾಗ ಏನ್ ಮಾಡ್ತೀವಿ ಹೇಳಿಕ್ ಬರಂಗಿಲ್ಲ. ಅವ್ರಮ್ಮ ಹೇಳಿದ್ರು, ಮೊದ್ಲೇ ಹೇಳಿ ಕಿತ್ಕೊಂಡ್ ಕೂಡಲೇ ಅವ್ರಮ್ಮ ಒಂದ್ಸಲ ಗಂಡು ಬಿದ್ರು.
ಇನ್ನೊಂದು ಮದುವೆ ಮಾಡ್ಕೊಳ್ಳುವಂತ ಏನು ವಯಸ್ಸಾಗಿಲ್ಲ, ಇನ್ನೊಂದು ಸಮರ್ಥರಿಗೆ 36ನೇ ವರ್ಷಕ್ಕೆ ಅವ್ರ ತಾಯಿ ಇನ್ನೂ ಏನು ವಯಸ್ಸಾಗಿಲ್ಲ, ಮದುವೆ ಮಾಡ್ಕೋಪ ಅಂತ. ಅರ್ಥಾತ್ ಏನು ಅಂದ್ರೆ ಎಷ್ಟರೇ ವ್ಯಾವಹಾರಿಕ ನಿಷ್ಠಾ, ಎಷ್ಟರೇ ವ್ಯವಹಾರ ವ್ಯವಹಾರ ವ್ಯವಹಾರ, ಪ್ರಪಂಚ, ಮನಿ, ಮಾತು, ಮಕ್ಕಳು, ಹೆಂಡತಿ, ಅದು ಇದು, ಬೆಳ್ಳಿ ಬಂಗಾರ ವಸ್ತು ಒಡವಿ, ಛೇ 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 ಬ್ಯಾಡ ಸುದ್ದಿ. ಇಷ್ಟೊಂದು ನಾವು ವ್ಯಾವಹಾರಿಕ ಭಾವದಲ್ಲಿ ಇರ್ತೀವಲ್ಲ. ಮನ್ಯಾಗ ನಾವು ನೋಡ್ತೀವಿ, ಎಷ್ಟೋ ಮನೆಯವ ನಾನು ನೋಡಿದ್ದೀನಿ ಏನು ಅಂದ್ರೆ ಆ ಹಳಿ ಅರ್ಬಿ ಗಂಟುಗಳು ಇರ್ತಾವೆ. ಹೇಳ್ತೀನಿ, ಅವು ಹಳಿ ಅರ್ಬಿಗಳನ್ನೆಲ್ಲ ಗಂಟು ಗಂಟು ಯಾವಾಗ ಬರ್ತಾವ, ಉಪಯೋಗ ಆಗ್ತಾವ. ಆಮೇಲೆ ನೀವು ಹೋಗ್ಬಿಡ್ತಾರ, ಅವ್ರು ನೀನು ಹೊರಗೆ ಹೋಗ್ಬಿಡ್ತಾರೆ, ಎಲ್ಲ ಉಪಯೋಗ ಆಗ್ತಾವ. ಭಾಂಡಿ ಅವ್ರು ಬಂದಾಗ ಹಳಿ ಅರ್ಬಿ, ಹಳಿ ಸೀರೆ, ಹಳಿ ಧೋತ್ರ ಎಲ್ಲ ಕೊಟ್ಕೊಟ್ಟು ಭಾಂಡಿ ತಗೊಳ್ದು. ಆ ಭಾಂಡಿಯಕ್ಕೆ ನೀವು ಏನಂತಾಳ ಅಂದ್ರೆ, ನೋಡ್ರಿ ತಗೊಂಡ್ರೆ ತಗೊಳ್ಳಿ, ನೋಡ್ರಿ 3 ಜನ್ಮಕ್ಕೂ ಇದೇನಾಗಲ್ಲ, ನಾನು ನೆಗ್ಗುದಿಲ್ಲ, ಮೂರ್ ತಲೆಮಾರಿ ಮೊಮ್ಮಕ್ಕಳ ಕಾಲಕ್ಕೂ ಬರ್ತಾ ಇದ್ವು. ಮೊಮ್ಮಕ್ಕಳ ಕಾಲ ಭಾಂಡಿ ಬರ್ಬೋದು, ನಾವೇ ಬರ್ತೀವಿ. ಅರ್ಥಾತ್ ಏನು ಅಂದ್ರೆ ಇಷ್ಟೊಂದು ನಮ್ದು ವ್ಯಾವಹಾರಿಕ ಭಾವ ತಲೆಯಾಗಿ ತುಂಬಿ ಬಿಟ್ಟಿರ್ತದೆ. ಆದ್ರಿಂದ ಮಹಾರಾಜರನ್ನೆಲ್ಲ ದಾನ ಮಾಡಿದ ಕೂಡಲೇ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆದ್ರೆ ಅವ್ರ ದೃಷ್ಟಿಯೊಳಗೆ ಅದು ಏನಾಗ್ತದ, ಜಗನ್ ಮಿಥ್ಯಾ ಅಂತ ತಿಳ್ಕೊಂಡು ಹೇಳುವ ಹೊತ್ತಿನೊಳಗೆ ಅದಕ್ಕೆ ಏನಾಗ್ತದೆ, ಹೆಂಗೆ ನಾವು ಜಗನ್ ಮಿಥ್ಯಾ ನಮ್ಮ ನಿಷ್ಠಾ ಇರ್ಬೇಕು ಅಂದ್ರೆ, ನಾನು ಉದಾಹರಣೆ ಹೇಳ್ತಿರ್ತೀನಿ. ತಂದಿ ತನ್ನ ಮಗನ ಕೈಯಾಗ 2,000 ನೋಟ್ ಕೊಟ್ಟು, ಒಂದು ಸಾಮಾನು ಲೀಸ್ಟ್ ಕೊಟ್ಟು, ಅಂಗಡಿಗೆ ಹೋಗಪ್ಪ, ನಮ್ದು ಅದು ನಾವು ಸಾಮಾನು ತರುವ ಅಂಗಡಿಗೆ ಹೋಗು, ಈ ಲೀಸ್ಟ್ ಕೊಡು, ಸಾಮಾನು ಕಟ್ಟಿ ಕೊಡ್ತಾನೆ, ಪ್ಯಾಕ್ ಮಾಡಿ ಕೊಡ್ತಾನೆ. ಆಮೇಲೆ ನೋಟ್ ಕೊಡೋನಿಗೆ ದುಡ್ಡು ಕೊಡು, ನೋಟು 2,000 ಗಟ್ಟೆ ಇಟ್ಕೊಂಡು ಹೋಗು, ಕಳ್ಳಗಿಡದೆ ಅಂತ ತಿಳ್ಕೊಂಡು ಕೂಡ ಆ ಹುಡುಗ ಪಾಪ 12-13 ವರ್ಷದ ಹುಡುಗ ಅದನ್ನೆಲ್ಲ ಕಿಸಿದಾಗ ಇಟ್ಕೊಂಡು ಕಟ್ಟೆ ಹಿಂಗೆ ಕೈ ಹಿಡ್ಕೊಂಡು ಹೋದ. ಎಲ್ಲರ ಮಕ್ಕಳು ಬಿದ್ದಿಗಿದ್ದು ಹಂಗ ಹಿಂಗ. ಅಲ್ಲಿ ಹೋಗಿ ಅಂಗಡಿನ ಸಾಮಾನೆಲ್ಲ ತಗೊಂಡದ್ದು ನೋಟ್ ಅವನ್ ಕೈ ಕೊಟ್ಟ ಕೂಡ ಆ ಮನುಷ್ಯ ಹಿಂಗೆ ನೋಟ್ ನೋಡಿದ, ಈ ನೋಟ್ ಕಟ್ಟಿದ ಅಂದ ಕೂಡ ಅದಕ್ಕೆ ಏನ್ ಕಿಮ್ಮತ್ತದ. ಆಮೇಲೆ 10 ಪೈಸೆ ಕಿಮ್ಮತ್ತದ ಏನ್ರಿ. ಅರ್ಥಾತ್ ಏನು 10 ಪೈಸೆಕ್ಕಂತ 10 ನೋಟ್ ಬರ್ತಾವ. ಅದಕ್ಕೇನು 10 ಪೈಸೆ ಕಿಮ್ಮತ್ತೇನು ಸುಳ್ಳಿ ಹೋಗದ್ ಬಿಡ್ದ ಮನುಷ್ಯ ಕೈಯಾಗಿ. ಅರ್ಥಾತ್ ಹೆಂಗೋ ಹಂಗ ಯಾರಿಗೆ ಪ್ರಪಂಚದ ಕಿಮ್ಮತ್ತ ನೋಟ್ ನಂಗೆ ಆಗ್ತದನೋ ಅವನಿಗೆ ಜಗತ್ ಮಿಥ್ಯಾದ ಅನುಭವ ಬಂದದ ಅಂತ. ಅವನಿಗೆ ಪರಮಾತ್ಮ ಸ್ವರೂಪದ ಅನುಭವ ಬಂದದ, ಬ್ರಹ್ಮಭಾವದ ಅನುಭವ ಬಂದದ. ಇದ್ರೂ ಸಹಿತ ಅವ್ರು ಎಷ್ಟೊಂದು ಇದಕ್ಕೆ ನಿಷ್ಠಾತೆಯನ್ನು ಮಾಡ್ತಿರ್ತಾರೆ. ಬ್ರಹ್ಮಾನಂದ ಮಹಾರಾಜರಿಗೆ ಪತ್ರ ಬರೆದಾಗ ನರಗುಂದಕ್ಕೆ ಪತ್ರ ಬರೆದಾಗ ಅರ್ಥಾತ್ ಏನು ಅಂದ್ರೆ, ನೀವು ವಸ್ತುಗಳ ಮಹತ್ವವನ್ನು ತಿಳ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಬರ್ತದೆ. ನಾವು ವಸ್ತುಗಳ ಮಹತ್ವ ತಿಳ್ಕೊಂಡು ಸುಮ್ಮನೆ ಏನ್ ಮಾಡಬಾರ್ದು, ಅಪವ್ಯಯ ಮಾಡಬಾರ್ದು, ಸುಮ್ಮನೆ ನಾವು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು. ಪ್ರತಿಯೊಂದನ್ನು ನಾವು ವ್ಯಾವಹಾರಿಕ ಭಾವದಲ್ಲಿ ವ್ಯವಹಾರಾಚ ಚಾಲಿನೇ ಚಾಲವೇ, ವ್ಯಾವಹಾರಿಕ ನಿಷ್ಠೆಯನ್ನು ಇಟ್ಕೊಂಡಿರ್ಬೇಕು ಅನ್ನುವಂಥದ್ದು. ಆದ್ರೆ ಈ ವ್ಯಾವಹಾರಿಕ ನಿಷ್ಠೆ ಬಾಧಕ ಯಾವಾಗ ಆಗ್ತದೆ, ಸಾಧಕ ಯಾವಾಗ ಆಗ್ತದೆ ಅಂದ್ರೆ, ಆತ್ಮಜ್ಞಾನ ಸಾಧಕ ಆಗ್ತದೆ. ಆತ್ಮಜ್ಞಾನ ಅಥವಾ ಭಗವಂತನ ಸಾಕ್ಷಾತ್ಕಾರ ಇಲ್ಲದೆ ಇರ್ತಕ್ಕಂಥ ಒಂದೇನು ವ್ಯಾವಹಾರಿಕ ಭಾವದನೋ ಅದು ಬಾಧಕ ಆಗ್ತದೆ. ಅದು ಮೋಹಕ್ಕೆ, ಆಸಕ್ತಿಗೆ ಮತ್ತು ಸುಖ ದುಃಖಕ್ಕೆ ಏನಾಗ್ತದೆ ಅಂದ್ರೆ ಕಾರಣ ಆಗ್ತದೆ. ಪ್ರಾತಿಭಾಷಿಕ ದೃಷ್ಟಿ ಅಂದ್ರೆ ಅವ್ರಿಗೆ ಗೊತ್ತದ ಏನು ಅಂದ್ರೆ ಅದನ್ನ ಕುರಿತು ವಾದ ಮಾಡ್ತಿರ್ತಾರೆ, ಚರ್ಚೆ ಮಾಡ್ತಿರ್ತಾರೆ. ಬ್ರಹ್ಮ ಸತ್ಯದ ಎಂಥ ವಾದಗಳಾಗ್ತಾವ. ಬ್ರಹ್ಮ ಸತ್ಯದ ಜಗನ್ಮಿಥ್ಯಾದ ಅನ್ನೋದನ್ನ ಅವ್ರಿಗೆ ಅವ್ರ ಬುದ್ಧಿಗೆ ಅದ ಆಕಲನ ಆಗಿರ್ತದೆ, ಅನುಭವ ಬಂದಿರತ್ತೆ. ಅನುಭವ ಬರೋದಕ್ಕೆ ಏನಂತಾರೆ ಅಂದ್ರೆ ಪಾರಮಾರ್ಥಿಕ ನಿಷ್ಠಾ ಅಂತ ಹೆಸರು. ಅನುಭವಕ್ಕೆ ಬಂದ ಬಳಕನ್ನು ಸಹಿತ ವ್ಯವಹಾರ ಕಾಯ್ಕೊಂಡು ಹೋಗು. ಕೆಲವು ಸತ್ಪುರುಷರು ವ್ಯವಹಾರದಲ್ಲಿ ಲಕ್ಷ್ಯ ಕೊಡುದೇ. ಅರ್ಥಾತ್ ಜಡಭರ್ತಗ ಜನ್ಮಜಾತ ಆತ್ಮಜ್ಞಾನ ಹುಟ್ಟಿದಾಗಲೇ. ಯಾಕಂದ್ರೆ ಹಿಂದಿನ ಜನ್ಮದಾಗ ಅವನಿಗೆ ಜಡಭರ್ತ ಏನಾಗಿದ್ದ ಅಂದ್ರೆ ಚಿಗಿರಿ ಆಗಿದ್ದ. ಚಿಗಿರಿ ಯಾಕಾಗಿದ್ದ ಅಂದ್ರೆ ಅದ್ರ ಹಿಂದಿನ ಜನ್ಮದೊಳಗೆ ಭರತ ಅನ್ನುವಂಥ ರಾಜ ಏನಿದ್ನೋ ಅವನು ಏನ್ ಮಾಡ್ದ, ತನ್ನ ಕೊನೆ ವಯಸ್ಸಿನಲ್ಲಿ, ಹಿಂದಿನ ಕಾಲದಲ್ಲಿ ರಾಜರು ಸಹಿತ ಮಕ್ಕಳಿಗೆ ಅರ್ಥಾತ್ ಮಕ್ಕಳು ದೊಡ್ಡವರಾದ್ರು ಅವ್ರ ಸಿಂಹಾಸನ ಮೇಲೆ ಕೂರ್ಸಿ ಅವ್ರ ಉತ್ತರಾಧಿಕಾರಿ ಮಾಡಿ ತಾವು ತಪಶ್ಚರ್ಯ ಮಾಡ್ಲಿಕ್ಕೆ ಹೋಗ್ತಿದ್ರು. ಮುಂದೆ ನಾವು ಭಗವಂತನ ಕಡೆ ಆತ್ಮೋದ್ಧಾರ ಮಾಡಿಕೊಳ್ಳಪ್ಪ ಅನ್ನುವಂಥದ್ದು. ಈಗ ನಮ್ದು ಏನಿಲ್ಲ ಪರಿಸ್ಥಿತಿ ಹೆಂಗಲ್ಲ ಅಂದ್ರೆ ಶಾಸ್ತ್ರ ಬಳಕು ಸಾಯು ತನಕನೂ ನಮ್ದೇನು ಆತ್ಮ ಗೀತ್ಮ ಉದ್ಧಾರ ಗಿದ್ಧಾರ ಅವೇನ್ ಶಬ್ದ ಭಯ ಬರಂಗೇ ಇಲ್ಲ. ರೇ ಮನಿ ಮಾರು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು. ನನ್ನ ಮೊಮ್ಮಗನೊಂದು ಉದ್ಧಾರ ಆಗ್ಬೇಕು ನೋಡ್ರಿ ಅಂತ ಅವನು ಉದ್ಧಾರ ಆಗ್ಬೇಕು ಇರುವುದಿಲ್ಲ. ನನ್ನ ಮೊಮ್ಮಗನೊಂದು ಉದ್ಧಾರ ಆಗ್ಬೇಕು ನೋಡ್ರಿ, ಹೆಂಗಾರೆ ನನ್ನ ಮಗಳದೊಂದು ಉದ್ಧಾರ ಆಗ್ಬೇಕು ನೋಡ್ರಿ ಅಂತ. ನನ್ನ ಮಗಳದೊಂದು ಉದ್ಧಾರ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕು, ಮತ್ತಷ್ಟು ಕೆಸರಿನಾಗ ಮುಣಗಬೇಕೇ ಹೊರತು ಈ ಕೆಸರಿನಾಗಿಂದ ಹೊರಗೆ ತೆಗೀರಿ ಅನ್ನೋದು ಯಾರಿಗಾಗಿಲ್ಲ. ಅರ್ಥಾತ್ ಏನು ಅಂದ್ರೆ ಭರತ ಚಕ್ರವರ್ತಿ ಭರತ ತಪಶ್ಚರ್ಯ ಮಾಡ್ಲಿಕ್ಕೆ ಹತ್ತಾಗ ಒಂದ್ ದಿವಸ ಏನಾಯ್ತು ಅಂದ್ರೆ ಅವನು ತನ್ನೊಂದು ಕುಟೀರ ಗುಡ್ಸ್ಲಾ ಕಟ್ಟಿಕೊಂಡು
ಅಗ್ರಿ ಅತ್ಯಂತ ನಿಷ್ಠೆಯಿಂದ ಸಾಧನೆ ಮಾಡ್ತಾ ಇದ್ದಾಗ ಒಂದ್ ದಿವಸ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಚಿಗರಿ ಏನ್ ಮಾಡ್ತೀವಿ ಓಡ್ ಹೊಂಟಿತ್ತು. ಅದಕ್ಕ ಹುಲಿದೋ ಸಿಂಹದ್ದು ಏನದಂದ್ರೆ ಗರ್ಜನೆ ಕೇಳಿದ ಕೂಡ ಹಿಂದಿಂದ ಹುಲಿ ಬರ್ಲಿಕ್ಕೆ ಹತ್ತಿರ ಭಾವನೆಯಾಗಿ ಓಡ್ಲಿಕ್ಕೆ ಹತ್ತಿ ಓಡ್ಕೋತ ಬಂದು ಇವ್ರು ಕುಟೀರದ ನೀರು ಗುಡಿಸ್ಲಿತ್ತು. ಆ ಗುಡಿಸದ ಮಕ್ಕಳಿಗೆ ಒಂದು ನದಿ ಹರಿತಿತ್ತು, ಸಣ್ಣ ಒಂದು ಪ್ರವಾಹ ಹರಿತಿತ್ತು. ಆ ಪ್ರವಾಹ ಮುಂದೆ ಬಂದ ಕೂಡ ಆ ಚಿಗರಿ ಏನ್ ಮಾಡ್ತಿದ್ರೆ ಇತ್ಲಾಯಿಂದ ಜಿಗಿದ ಕೂಡ ಅದ್ರ ಗರ್ಭ ಏನದನು ಆ ನೀರಿನಾಗ ಬಿತ್ತು. ಆ ಒಳಗಿರ್ತಕ್ಕಂಥ ಮರಿ ಏನದನು ಕಾವಲು ಬೆಲೆ ಆಗಿತ್ತು. ಹೀಗಾಗಿ ಅದ್ರ ಬಿದ್ದು ಕುಳಿ ಭರತ ಏನ್ ಮಾಡ್ಲಿಕ್ಕಿದ್ದ ಅಲ್ಲೇ ತನ್ನ ಸ್ನಾನ ಸಂಧ್ಯಾದಿಗಳು ಮಾಡ್ಲಿಕ್ಕಿದ್ದ. ಆ ಮರಿ ಬಿದ್ದು ಅದು ತೇಲ್ ಹೊಂಟದ್ದನ್ನು ನೋಡಿ ಅವೇನ್ ಮಾಡಿದ ಅಂದ್ರೆ ಗುಡ್ಸಕ್ಕೆ ಪಾಪ ಸಾಯ್ತದ, ಮರಿಗೆ ಅನಾಥ ಆಗ್ಯದ. ಇದು ಅಥವಾ ಚಿಗರಿ ಹೋಗಿ ಬಿದ್ದು ಸತ್ತು ಹೋದ. ಆಮೇಲೆ ಅಥವಾ ಹೋಗಿ ಬಿದ್ದು ಅದು ಇದು ಆಗಿ ಅಥವಾ ಎದಿ ಒಡೆದು ಅಂದ್ರ ಅದಕ್ಕೆ ಹಾರ್ಪೇದ ಅದು ಸತ್ತು ಕೂಡಲೇ ಬರೀ ತಗೊಂಡು ಬಂದು ತನ್ನ ಗುಡಿಸದೊಳಗೆ ಅದಕ್ಕೆ ಚೆನ್ನಾಗಿ ಉಪಚಾರ ಮಾಡ್ಲಿಕ್ಕೆ ಶುರು ಮಾಡಿದ. ಅರ್ಥಾತ್ ಏನು ಬೇರೆ ಬೇರೆ ಸಾಧು ಅಲ್ಲಿ ಯೋಗಿಗಳು ತಪಸ್ಸುಗಳು ಸಾಧುಗಳು ಇರ್ತಿದ್ರು ಅಂತ ಕಡೆಗೆ ಹೋಗಿ ಒಂದ್ ಸ್ವಲ್ಪ ಹಾಲು ಇಸ್ಕೊಂಡು ಬರುದು. ಆ ಹಾಲಿನದನ್ನು ಸಣ್ಣಗೆ ಅದಕ್ಕೆ ಮರಿ ಬಾಯಾಗ ಹಾಕೋದು. ಅದರದ್ದೇನು ಪಾಲನೆ ಪೋಷಣೆ ಶುರುವಾತು. ಆಮೇಲೆ ಸಣ್ಣಗೆ ಅದು ಸ್ವಲ್ಪ ದೊಡ್ಡದಾಗಿ ಕತ್ ಕೂಡಲೇ ಆ ಮರಿ 24 ತಾಸು ಅವನ ಜೊತೆಗೇ ಇರ್ತಿತ್ತು, ಅವನ ಹತ್ರ ಮಲ್ಕೋತಿತ್ತು, ಅವನು ಜಪ ಮಾಡ್ಲಿಕ್ಕೆ ಕೂತು ಸಹಿತ ಅವ್ನ ಮಗ್ಗಲ್ದಾಗ ಕೂಡ್ತಿತ್ತು. ಅವಾಗ ಅದ್ರ ಬಗ್ಗೆ ಪ್ರೀತಿ ಅನಿಸ್ತಿತ್ತು, ಅದ್ರ ಬೆನ್ನ ಕೈ ಆಡಿಸ್ತಿದ್ದ. ಆಮೇಲೆ ಅದನ್ನ ಸಣ್ಣ ತೊಡಿ ಮೇಲೆ ಕೂಡ್ಸ್ಕೊಂಡು ಜಪ ಮಾಡ್ಲಿಕ್ಕೆ ಹತ್ತ. ಆಮೇಲೆ ಅದ್ರ ಬಗ್ಗೆ ಎಷ್ಟದೇ ಪ್ರೇಮ ಪ್ರೀತಿಯ ಅದಕ್ಕೆ ಅದ್ರ ಸಲುವಾಗಿ ಅವನಿಗೆ ಏನದಂದ್ರೆ ಹೊರಗೆ ಹಣ್ಣು ಹಂಪಲ ಕಂದ ಮೂರನ್ನು ತರ್ಲಿಕ್ಕೂ ಹೋಗ್ಲಿಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಅಂತೂ ಅದನ್ನೆಲ್ಲ ಒಳಗೆ ಹಾಕಿ ಬಾಗ್ಲ ಹಾಕೊಂಡು ಮತ್ತೆ ಹೋದಿಗಿದ್ದಿತ್ತು ಒಂದು ಕಂದ ಮೂರನ್ನು ತಗೊಂಡು ಬರ್ಬೇಕು. ಅದಕ್ಕೂ ಸಹಿತ ಏನಾದ್ರು ಸಣ್ಣ ಹುಲ್ಲು ಗರಿಕೆ ತಗೊಂಡು ಬಂದು ಅದಕ್ಕೆ ಇವರು ಸಣ್ಣ ಕತ್ತರಿಸಿ ಅದನ್ನು ತಿನ್ನಿಸ್ಬೇಕು. ಹಿಂಗ ಅದನ್ನು ಉಪಚಾರ ಮಾಡ್ಲಿಕ್ಕೆ ಹತ್ತ. ಹಂಗಂಗ ಅದ್ರ ಬಗ್ಗೆ ಮೋಹ ಬೆಳಕೋತ ಹೋತು. ಸಣ್ಣಾಗಿ ಇತ್ಲಾಗ ಸಾಧನೆ ಕಡಿಮೆ ಆಗ್ಲಿಕ್ಕೆ ಮುಂಜಾನೆ ಸಂಧಿ ತನಕ ಬರೀ ಚಿಗರಿದಾಗ ಉಪಚಾರ ಶುರುವಾದ. ಕೊನೆಗೆ ಅವನ ಮರಣ ಬಂದಾಗ ಅವನ ಚಿಗರಿಯನ್ನು ಮುಂದಿಟ್ಟುಕೊಂಡನ. ಅದನ್ನ ನೋಡ್ಕೋತನ ಪಾಪ ಇವ್ನು ಏನ್ ಮಾಡ್ತದೋ ಏನೋ, ನಾನಂತೂ ಹೊಂಟೆ, ನಾನು ಸತ್ಯ ಅಂದ್ರೆ ಮುಂದಿದ್ದು ಅನಾಥ ಆಗ್ತದ, ಏನ್ ಮಾಡ್ಬೇಕು ಇನ್ನ ಹೆಂಗ್ ಮಾಡ್ಬೇಕು ಅನ್ಕೋತ ಸತ್ತ. ಅದರೊಳಗೆನ ಮನಸ್ಸನ್ನು ಇಟ್ಟುಕೊಂಡು ಸತ್ತದ್ರಿಂದ ಮುಂದಿನ ಜನ್ಮ ಚಿಗರಿ. ಅದು ಮಹಾನ್ ತಪಶ್ಚರ್ಯ ಮಾಡಿದ್ದು ಒಂದು ಪುಣ್ಯ ಆಗಿತ್ತು. ತಪಶ್ಚರ್ಯದ್ದು ಒಂದು ಏನ್ ಪುಣ್ಯ ಆಯ್ತು, ಅದರ ಪ್ರಭಾವದಿಂದ ಆ ಚಿಗರಿ ಆಗಿದ್ರು ಸಹಿತ ಅವನಿಗೆ ಆ ಚಿಗರಿ ಒಳಗೆ ಇರ್ತಕ್ಕಂಥ ಅವನ ಮನಸ್ಸೇನಿತ್ತು ಅರ್ಥಾತ್ ಸೂಕ್ಷ್ಮ ಶರೀರ, ಅವನೊಳಗಿಂದ ಸೂಕ್ಷ್ಮ ಶರೀರ ಬಂದಿತ್ತು. ಆ ಚಿಗರಿಗೆ ಜ್ಞಾನ ಏನು ಅಂದ್ರೆ ನಾನು ಪ್ರಪಂಚದೊಳಗೆ ಆಸಕ್ತಾಗಿ ಅಥವಾ ಏನು ಅಂದ್ರೆ ಈ ಜಗತ್ತಿನ ದೃಶ್ಯದಲ್ಲಿ ನಾನು ಮೋಹಿತನಾಗಿ ನನ್ನ ಚಿಗರಿ ಜನ್ಮ ಬಂತಲ್ಲ ಅಂತ ತಿಳ್ಕೊಂಡು ಅನಿಸಿ ಬಹಳ ಕೆಟ್ಟ ಅನಿಸಿ ಆ ಚಿಗರಿ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅತ್ಲಾಗಿತ್ತ ಹೋಗದ ಬರೀ ಆ ಋಷಿ ಮುನಿಗಳ ಆ ತಪಸ್ವಿಗಳ ಆ ಯೋಗಿಗಳ ಕುಟೀರ ಸುತ್ತಮುತ್ತಲು ಅವ್ರು ಹಾಕಿದ್ದನ್ನ ತಿನ್ನೋದು, ಅಲ್ಲೇ 24 ತಾಸು ಅವ್ರು ಸುತ್ತಾಡಿಕೊಂಡು ತನ್ನ ಆಯುಷ್ಯವನ್ನ ಕಳಿಲಿಕ್ಕೆ ಹತ್ತಿದ್ದಷ್ಟ. तन उत्तर भाग का साधु कहता हम ऋषिकेश में 10 साल बिता दिए, निकाल दिए, और यहाँ पर जब हम काशी में आए तो वहाँ 5 साल वहाँ हम निकाल दिए. अंदर निकाल देना ಆಯುಷ್ಯವನ್ನು ಕಳೆದಿವೆ. ಅಲ್ಲೊಂದು 10 ಸಾಲ ಕಳೆದಿವೆ, ಇಲ್ಲೊಂದು 10 ಸಾಲ ಕಳೆದಿವೆ. ಹೆಂಗೋ ಹಂಗೆ ಏನದಂದ್ರೆ ನಾವು ಕಳ್ಕೋತ ಹೋಗೋದ ಆಯುಷ್ಯವನ್ನು. ಅರ್ಥಾತ್ ಏನು ಅಂದ್ರೆ ವ್ಯರ್ಥ ಮಾಡಿಕೊಂಡ್ರು ಅಂತ ಅರ್ಥ ಅಲ್ಲ. ಹಮ್ನೆ ವಹಾ ಬಿತಾ ದಿಯೆ ಅಂತ ಹೇಳ್ತಾರೆ. ನಾವು ಅಲ್ಲಿ ಇಷ್ಟು ಕಳೆದಿವಿ ಹೆಂಗೋ ಹಂಗೆ ಸಿಗರಿ ತನ್ನ ಆಯುಷ್ಯವನ್ನ ಆ ಋಷಿಮುನಿಗಳ ಉಡಿಸೋದ್ ಹತ್ರನೇ ಬಿತಾದಿಯ ಕಳಿತಲ್ಲೇ. ಅವಾಗ ಮತ್ತೆ ಅದ್ರ ಮನುಷ್ಯನಾಗ ತಾಂಡಿ ಯಾವ ವಿಷಯದಲ್ಲೂ ಆಸಕ್ತ ಆಗಬಾರ್ದು ಅನ್ನೋ ಒಂದು ಭಾವ ಇತ್ತು. ಚಿಗರಿ ಜನ್ಮ ಅನುಭವಿಸೋ ಪೂರ್ತೇಕೆ ಆ ಭರತನ ಮೋಹ ಇತ್ತು, ಆಸಕ್ತಿ ಇತ್ತು. ಅಷ್ಟು ಪೂರ್ತೇಕೆ ಅನುಭವಿಸಿ ಅವ ಏನಾದ ಅಂದ್ರೆ ಒಂದು ಬ್ರಾಹ್ಮಣರ ಮನೆ ಒಳಗ ಗಂಡು ಮಗ ಆಗಿ ಹುಟ್ಟಿದ. ಅವಾಗ ಅವನು ಹುಟ್ಟು ಮುಂದೆ ಮನುಷ್ಯನಾಗ ಒಳಗಿಂದನ ಗರ್ಭದಾಗಿಂದ ಬರೋ ಮುಂದನ ಮನಸ್ಸಿನ ತಯಾರಿ ಮಾಡ್ಕೊಂಡು ಬಂದಿದ್ದು. ಎದುರಾಗದೆ ಆಸಕ್ತ ಆದೆ ಮತ್ತೆ ಯಾವ ಜನ್ಮ ಗೊತ್ತಿಲ್ಲ. ಆದ್ರಿಂದ ನಾನು ಎಲ್ಲಾದ್ರೂ ನಿರಾಸಕ್ತಿ ಇರ್ಬೇಕು ಅಂತ ಹುಟ್ಟಿ ಬಂದ. ಮತ್ ಮಗ ಹುಟ್ಟಿದ ಅಂತೆಲ್ಲ ಸಂತೋಷ ಆಯ್ತು. ಇದು ಆಯ್ತು, ಸಣ್ಣಾಗಿ ದೊಡ್ಡವ ಆದ, ವರ್ಷ ಆಯ್ತು, 2 ವರ್ಷ ಆಯ್ತು. ಆ ಹುಡುಗ ಏನ್ ಮಾಡಿಲ್ಲ ಅಂದ್ರೆ ಎಲ್ಲೇ ಕೂಡ್ಸಿರ್ತಾರೋ ಅಲ್ಲೇ ಕೂತ್ಬಿಡ. ಕುಡಿತೀನಿ ಇಲ್ಲ, ತಿಂತೀನಿ ಇಲ್ಲ, ಹಾಲು ಬೇಕು ಇಲ್ಲ, ಅಥವಾ ಸುಖ ಇಲ್ಲ, ದುಃಖ ಇಲ್ಲ. ಏನ್ ನನ್ನ ಮೈಯಾಗ ಬಟ್ಟೆ ಹಾಕಿಲ್ಲ. ದೊಡ್ಡ 3 ವರ್ಷ ಆಯ್ತು, 4 ವರ್ಷ ಆಯ್ತು.
ಮಾತು ಸಹಿತ ಆಡ್ತಿದ್ರು. ಸುಮ್ಮನೆ ಕೂತ್ ಬಿಡ್ಬೇಕು. 5 6 8 10 12 15 ವರ್ಷ ಆದ್ರೂ ಏನು ಪ್ರತಿಕ್ರಿಯೆ ಇಲ್ಲ. ಅವನ ಹೆಸರು ಭರತ ಅಂತ ಇಟ್ಟಿದ್ರು. ಕರುಂಧರ್ಮ ಸಂಯೋಗ ಅವನಿಗೆ ಭರತ ಅಂತ ಹೆಸರು ಇಟ್ಟಿದ್ರು. ಎಲ್ಲರೂ ಅವನಿಗೆ ಜಡಭರ್ತ ಪಾಯಿಮ ಜಡಭರ್ತ ಅಂತ ತಿಳ್ಕೊಂಡು ಹಂಗೆ. ಅಂದ್ರೆ ಅರ್ಥಾತ್ ಏನು ಅಂದ್ರೆ ಜಡ ಕಲ್ತಿದ್ದಾನೆ. ಎಲ್ಲಿ ಕುಡಿಸಿದ್ರೆ ಅದು ಕೂತ್ ಬಿಡಾವ. ಈ ಮೂಲ್ಯಾಗ ಕೂತಿದ್ದ ಅಂದ್ರೆ 2 ದಿವಸ 3 ದಿವಸ ಅಲ್ಲೇ ಮೂಲ್ಯಾಗಿನ ಮತ್ತೆ ತಂಗಿ ತೊಗೊಂಡು ಹೋಗ್ತಿದ್ದೆ ಅಂದ್ರೆ ಅಷ್ಟು ಪುಸ್ತಕ ಹೋಗಿ ಬರ್ತಿದ್ದ. ಆದ್ರೆ ಒಂದು ಲಂಗೋಟಿ ಹಾಕೊಂಡು ಅಥವಾ ಒಂದೇನು ಪಂಚ ಸುಲ್ಕೊಂಡು ಒಂದು ಮೂಲ್ಯಾಗ ಕೂತು ಬಿಟ್ಟಿರ್ಬೇಕು. ಅಲ್ಲೇ ತಂದು ಪಾಟ್ರ ತಿಂತಿದ್ದ. ಇಲ್ಲಾದ್ರೆ ಅದು ಇಲ್ಲ, ಹೇಳ್ತಿದ್ದಿಲ್ಲ. ನನಗೆ ಅದು ಬೇಕು ಇಲ್ಲ, ಇದು ಬೇಕು ಇಲ್ಲ, ಇದು ಖಾರ ಆಗ್ಯದ ಇಲ್ಲ, ಇದು ಉಪ್ಪಾಗ್ಯದ ಇಲ್ಲ, ಏನೇನೋ ಪ್ರತಿಕ್ರಿಯೆ ಇಲ್ಲ. ಸ್ನಾನ ಮಾಡಿಸಲಿಲ್ಲ, ಮಾಡಿಸಿದ್ರು ಮನೆಯ ಮಂದಿ ಬಿಟ್ರು. ಅರ್ಥಾತ್ ಇವ್ರು ಸ್ನಾನ ಮಾಡಿಸೋದು ಸೋಪ್ ಯಾವ್ದು ಹಚ್ಚಕತ್ತಿ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಯಾವ್ದು ಹಚ್ಚಕತ್ತಿ, ಯಾವ್ದು ಡೋ ಹಚ್ಚಕತ್ತೀವಿ, ಎಣ್ಣೆ ಹಚ್ಚಕತ್ತಿ ಅಂತ ಕೇಳ್ತಿದ್ದೆ. ನಾನು ಸಹಿತ ಈಗ ಸ್ನಾನ ಮಾಡಿಸೋದು ಕೂತ್ ಬಿಟ್ಟಿರ್ತೀನಿ. ಯಾವ್ದಾದ್ರು ಸೋಪ್ ಹಚ್ಚೋಲ್ಲ, ಯಾವ್ದಾದ್ರು ಶಾಂಪು ಹಚ್ಚೋಲ್ಲ. ಅರ್ಥಾತ್ ಇನ್ನೊಂದು ಸ್ವಲ್ಪ ಸಣ್ಣಾಗಿ ನಮ್ಮೊಳಗೆ ತಂದ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು. ನಾವು ಸ್ನಾನ ಮಾಡುವಾಗ ಏನು ಮುಂಚೆ ಸ್ವಲ್ಪ ಪ್ರತಿಕ್ರಿಯೆ ಮಾಡ್ತಿದ್ದೆ. ಇಲ್ಲಿ ಹಚ್ಚಿದಿಲ್ಲ ನೋಡ್ತಿದ್ದೆ, ಇಲ್ಲಿ ಹಚ್ಚಿದಿಲ್ಲ ನೋಡ್ತಿದ್ದೆ. ಇತ್ತಿತ್ತಲಾಗಿ ಸಣ್ಣಾಗಿ ಅದ್ರ ಪ್ರತಿಕ್ರಿಯೆ ಮಾಡೋದ ಬಿಟ್ಬಿಡ್ತಿದ್ದೆ. ವಿಷಯವೇನ್ರಿ ಅದು ನನ್ಕತ್ವೋ, ಸಣ್ಣವೇನ್ರಿ ನನ್ಕತ್ವೋ. ಅರ್ಥಾತ್ ಏನಂದ್ರೆ ಹಂಗೊಂದು ಏನು ಪ್ರತಿಕ್ರಿಯೆ ಮನೆಗೆ ಏನ್ ಮಾಡಿದ್ರಂದ್ರೆ ಅವನ್ನ ಒಯ್ದು, ಅರ್ಥಾತ್ ಅವ್ರದೊಂದು ಹೊಲ ಇತ್ತು. ಇವನು ಒಯ್ದಲ್ಲಿ ಹೊಲ ಕಾಯ್ಲಿಕ್ಕೆ ಹಚ್ಚಬೇಕಂತ ಒಯ್ದು ಒಡ್ಡಿನ ನಾವು ಕೂಡಿಸಿದ್ರೆ ಅಲ್ಲಿ ಸೈಡ್ ಸುಮ್ಮನೆ ಕೂತ. ಅದೆಲ್ಲ ಬಂದೆಲ್ಲ ಮೇಲ್ಕೊಂಡು ಹೋದ್ರೆ ಏನು ಪ್ರತಿಕ್ರಿಯೆನೇ ಇಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಒಂದ್ ದಿವಸ ರಾಜ ಆ ರಾಜ ಏನಿದಾನು ಬ್ರಹ್ಮಜ್ಞಾನ ಪಡ್ಕೋಬೇಕು, ಸತ್ಸಂಗ ಮಾಡ್ಬೇಕು, ಋಷಿ ಮುನಿಗಳನ್ನು ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡು ಹೊಂಟಿದ್ದ. ಶಿಬಿಕಾರಲ್ಲಿ ಕೂತ್ಕೊಂಡು ಮೇನೇದಲ್ಲಿ. ಅರ್ಥಾತ್ ರಾಜನ ಹೆಸರು ಹೇಳ್ತಂತೆ, ಭಾಗವತದಲ್ಲಿ ಬಂದಿದ್ದು. ಆಮೇಲೆ ಹೋಗೋ ಹೊತ್ತಿನೊಳಗ ನಹುಷ ಅದ. ಅರ್ಥಾತ್ ಏನು ಅಂತಂದ್ರೆ ಹೋಗುವ ಹೊತ್ತಿನಾಗ ಒಬ್ಬ 4 ಮಂದಿ ಹೊತ್ತಿದ್ರು, ಹಿಂದಿಬ್ರು ಮುಂದಿಬ್ರು. ಅದು ಶಿಬಿಕೆಯನ್ನ ಇಬ್ಬರಿದ್ರು. ಅವ್ನು ಒಬ್ಬನಿಗೆ ಏನಾಯ್ತು ಅಂದ್ರೆ ಕಾಲಿಗೆ ಪೆಟ್ಟಾದ ಕೂಡಲೇ ಅವ್ನು ಕುಂತ್ಕೋತ ಬರ್ಲಿಕ್ಕೆ ಹತ್ಕೊಂಡ ರಾಜ ಶೆಟ್ಟಿಗೆ ಎದ್ದು ಬೈತಿದ್ದ. ಹಿಂಗ್ಯಾಕ್ ಮಾಡ್ಕತ್ತಿ, ಡೋಲ್ ನೋಡಿ ಅಳಿಗಾಡ್ಲಿಕ್ಕೆ ಹತ್ತಿದ, ಚೆನ್ನಾಗಿ ಹೊತ್ಕೋದು. ಮನೆಗೆ ಅವನು ಇಲ್ರಿ ಕಾಲಿ ನೋವು ಭಾಳ ಆಗ್ಯದ, ಕಾಲು ಭಾಳ ತ್ರಾಸಾಗ್ಯದ, ಕಾಲು ಊರ್ಲಿಕ್ಕೆ ಬರುವಂತು ಅನ್ನೋದಕ್ಕೆಲ್ಲ ನೀವು ಅಲ್ಲಿ ಕಂಡ. ಈ ಜಡಭರ್ತ ಅಲ್ಲಿ ಕೂತಿದ್ದ. ನೋಡಿದಾದ್ರೆ ಇವ್ರು ಅಷ್ಟುಷ್ಟ ಇರ್ತಾರೆ. ಯಾಕಂದ್ರೆ ಈ ಕೆಲಸ ಇಲ್ಲ, ಬಗಸಿಲ್ಲ. ಆದ್ರಿಂದ ಇದನ್ನ ಗಟ್ಟಿಮುಟ್ಟಿರ್ತಾರ. ಅಷ್ಟೊತ್ತಿಗೆ ಅವರು ಶಿಬಿಕಿ ಹೊತ್ತವ್ರು ಏನಿದ್ರು ಅವ್ರು ಹೋಗಿ ಅವ್ನು ತಗೊಂಡು ಎಳ್ಕೊಂಡ್ಬಂದ್ರು. ಅವನಿಗೆ ಹೊರಿಸಿದ್ರು. ಅವನ ಪಾಪ ಸುಮ್ಮನೆ ಅವನು ಏನ್ ಪ್ರತಿಕ್ರಿಯೆ ಇಲ್ಲ. ಅದು ಹೊರಿಸಿದ್ರು ಸಹಿತ ಹೊತ್ಕೊಂಡು ಸಣ್ಣಾಗಿ ತಲೆಗೆ ಮಾರಿ ಹಾಕೊಂಡು ಯಾವ್ದಾದ್ರು ಜೀವ ಜಂತುವಿನ ಮೇಲೆ ನಾನು ಕಾಲಿಟ್ಟದ ಸಪ್ತಗಿದ್ದಿತ್ತು ಅಂತ ತಿಳ್ಕೊಂಡು ಅದಕ್ಕೆ ಸಾವಧಾನತೆಯಿಂದ ಸಾವಕಾಶ ಹೋಗುವತ್ನಾಗ ಮತ್ತ ಅದೇನಾದ್ರು ಬಾಕಿದವರೆಲ್ಲ ದಡ ಹೋಗ್ತಿದ್ರು. ಇವ್ ಸಾವಕಾಶ ಹೋಗ್ತಿದ್ದ. ಮತ್ತ ಅದು ಇದು ಆದ್ಮೇಲೆ ಇವ್ ಏನ್ ಹೊಸದಾಗಿ ಹೊತ್ತಾನದ್ರಿ, ಇವ್ ಅದನ್ನ ಸರಿಯಾಗಿ ಬರುವಲ್ಲ ಅಂದ್ಕೊಂಡು ಮತ್ತ ಅವ್ ಇಳಿಸಿ, ನೀನ್ ಯಾಕೆ ಸರಿಯಾಗಿ ಬರುವಲ್ರಿ, ಯಾರು ಹೊತ್ತಾನ ಅದಕ್ಕೆ ಹೊತ್ತವ್ರು ಯಾರು? ಈ ಹೆಗಲ್ನಾದ ಇದು ಅದ ಏನದಾದ್ರು ನಗ ಅದ. ಅರ್ಥಾತ್ ಅದ್ರ ಕೆಳಗೆ ಈ ದಡ ಅದ, ದಡದ ಕೆಳಗ ಕಾಲವ, ಕಾಲಿನ ಕೆಳಗೆ ನೆಲ ಅದ. ಹೊತ್ತವ್ರು ಯಾರು? ಅವಾಗ ಆಶ್ಚರ್ಯ ಆಗ್ತದೆ. ಅವ ಯಾರು ಏನು ಅವನಿಗೆ ಅವನು ಬ್ರಹ್ಮಜ್ಞಾನ ಉಪದೇಶ ಮಾಡಿದ ಅಂತ ತಾತ್ಪರ್ಯ ಏನು ಅಂತಂದ್ರೆ, ಈ ಪ್ರಪಂಚ ಮಿಥ್ಯಾ ಅಂತ ಅನ್ಸೋವರೆಗೂ ಸಮಾಧಾನ ಇಲ್ಲ. ಆ ಮಿಥ್ಯಾ ಅನಿಸ್ಬೇಕಾದ್ರೆ ಸುಮ್ಮನೆ ಪುಸ್ತಕ ಓದಿ ಅನಿಸ್ತದೆ ಏನ್ರಿ? ಪುಸ್ತಕ ಓದಿ ಪ್ರಾತಿಭಾಷಿಕ ಜ್ಞಾನ ಆಗ್ತದೆ. ಆದ್ರೆ ಪಾರಮಾರ್ಥಿಕ ಜ್ಞಾನ ಆಗ್ಬೇಕು ಅಂದ್ರ ಅದಕ್ಕೆ ಮುಖ್ಯ ಸಾಧನೆ ಏನು ಅನ್ನೋದನ್ನು ಮಹಾರಾಜರು ಹೇಳಿದ್ರು, ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು, ಇನ್ನೊಂದು ಹೋಗಿ ಹೇಳಿದ್ರು. ಅದಕ್ಕೆ ಒಂದು ಸಾಧನೆ ಏನು ಅಂದ್ರೆ ಅಂತರ್ಮುಖರಾಗದ ಹೊರತು ನಮಗೇನಾಗ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರ ಆತ್ಮಜ್ಞಾನ ಅನ್ನುವಂಥದ್ದಾಗ್ಲಿಕ್ಕೆ ಶಕ್ತಿ ಇಲ್ಲ. ಆ ಅಂತರ್ಮುಖ ಆಗಲಿಕ್ಕೆ ಮುಖ್ಯ ಸಾಧನೆ ಏನು ಅಂದ್ರೆ ನಾಮಸ್ಮರಣೆ. ಆದ್ರಿಂದ ನಾವು ಸುಮ್ಮನೆ ಯಾವಾಗಲೂ ನಾಮಸ್ಮರಣೆ ಮಾಡ್ಕೋತ ಇದ್ದು ಇಲ್ಲದ ಏನೇನಾದ್ರೂ ವಿಚಾರ ಮಾಡ್ಕೋತ ಕೊಡೋದನ್ನು ಬಿಟ್ಟು ಸ್ಪಷ್ಟ ಶಾಂತ ಚಿತ್ತದಿಂದ ನಾಮಸ್ಮರಣೆ ಮಾಡ್ಕೋತ ಇರ್ಬೇಕು. ನಾಮವನ್ನು ಬರ್ಕೋತ ಇರ್ಬೇಕು. ಸತ್ಸಂಗವನ್ನು ಶ್ರವಣ ಮಾಡ್ತಾ ಇರ್ಬೇಕು. ಅಂದ್ರೆ ಒಳಗಿನಿಂದ ನಿಧಾನವಾಗಿ ಮನಸ್ಸು, ನಾ ಹೇಳಿದ್ದ ಒಂದೊಂದು ಡೈಮೆನ್ಷನ್ ನಿಂದ ಮನಸ್ಸು ನಾಲ್ಕು ಇರ್ಕೋತ ನೀವು 1000 ಪುಸ್ತಕ ಓದಿದ್ರು ಆತ್ಮಜ್ಞಾನ ಆಗುವುದಿಲ್ಲ. ನಾವು ಬೇಕಾದಷ್ಟು ತೀರ್ಥಾಟನೆ ಮಾಡಿದ್ರು ಆಗುವುದಿಲ್ಲ. ವ್ರತ ಉಪವಾಸಗಳನ್ನು ಮಾಡಿದ್ರು ಆಗುವುದಿಲ್ಲ. ಮತ್ತೆ ಯಾಕೆ ಮಾಡ್ಬೇಕ್ರಿ ಅಂದ್ರೆ ದೇಹಾಭಿಮಾನ ಕಡಿಮೆ ಆಗೋ ಸಲುವಾಗಿ ಮಾಡಬೇಕು.
ಪ್ರಪಂಚದ ಬಗ್ಗೆ ಪ್ರಪಂಚದೊಳಗೆ ಸುಖ ಇಲ್ಲ ಅನ್ನೋ ಖಾತ್ರಿ ಆಗುವ ಸಲುವಾಗಿ ಮಾಡಬೇಕು. ದೇಹವನ್ನು ನಾವು ಭಗವಂತನ ಕಾರ್ಯದಲ್ಲಿ ತೊಡಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಬೇಕು. ಈ ಪ್ರಕಾರವಾಗಿ ನಾವು ಮಾಡಿಕೋತ ಮನಸ್ಸನ್ನು ಅಂತರ್ಮುಖ ಮಾಡಿಕೋತ ಹೋದ್ರೆ ಆತ್ಮಜ್ಞಾನ ಮಾಡಿಕೊಳ್ಳಿಕ್ಕೆ ನಾವು ಎಲ್ಲೆಲ್ಲೂ ಯಾರ ಕಡೆಗೂ ಹೋಗ್ಬೇಕಾದ ಕಾರಣ ಇಲ್ಲ. ನಾಮಸ್ಮರಣೆ ನಾನು ಇಲ್ಲಿ ಹೇಳಿದೆ, ಕೇವಲ ಒಂದು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋಗೋ ಮಾತ್ರದಿಂದನೇ ಮನಸ್ಸು ಹೆಂಗ ತಯಾರಾಕೋತ ಹೋಗ್ತದೆ ಅಂದ್ರೆ ಅದರೊಳಗೆ ತನ್ನಿಂದಾನ ಆತ್ಮಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಆಗಿಬಿಡ್ತು ಅಂದ್ರೆ ಜಗತ್ ಮಿಥ್ಯ ಅನ್ನಿಸ್ತದೆ. ಅದ್ರ ಬಗ್ಗೆ ಆಸಕ್ತಿ ಮೋಹ ಕಡಿಮೆಯಾಗಿ ಮನಸ್ಸು ಶಾಂತ ಆಗ್ತದೆ. ಇದು ಬೇಕಿಲ್ಲ, ಇದು ಬ್ಯಾಡಿಲ್ಲ, ಸಹಜವಾಗಿ ಪ್ರಾಪ್ತವಾದದ್ರಲ್ಲೇ ಸಮಾಧಾನ ಇಲ್ಲಿ ಬರ್ತದೆ ಅನ್ನೋದನ್ನೇ ಅರ್ಥಾತ್ ಏನು ಅಂದ್ರೆ ಅಮೃತ ನಿಂದು ವಾಕ್ಯ ಮಾಡುವಾಗ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಇವತ್ತು ಹೇಳ್ತಾ ಇದ್ದೀವಿ. ಮುಂದಿನ ಓವಿಗಳನ್ನ ನಾಳೆ ನಾವು ಶ್ರವಣ ಮಾಡೋಣ. ಜ್ಞಾನೇಶ್ವರ ಮಹಾರಾಜರ ದಿವ್ಯವಾಗಿರ್ತಕ್ಕಂತಹ ಓವಿಗಳ ಒಂದೇನದ ಅಂತಂದ್ರೆ ಆ ಭಾವಗಳನ್ನು ನಾವು ಸ್ವಲ್ಪ ತಿಳ್ಕೊಂಡು ಹೋದನ್ನು ನಿಶ್ಚಿತವಾಗಿಯೂ ಅನಿಸ್ತದ. ನನಗನಿಸ್ತದ ಏನು ಅಂದ್ರೆ ನಮ್ಗೆಲ್ಲರಿಗೂ ಇದ ಜನ್ಮದೊಳಗನೆ ಕನಿಷ್ಠ ಪಕ್ಷ ಏನಪ್ಪಾ ಅಂತಂದ್ರ ಭಗವಂತ ಆಯುಷ್ಯ ತುಂಬ ನಮ್ಗೆ ಪ್ರಾಪ್ತವಾಗ್ತಕ್ಕಂತಹ ಸುಖ ದುಃಖ ಏನವನು ಆ ಭಗವಂತನ ಪ್ರಸಾದ ಅನ್ನುವಂತಹ ಭಾವದಿಂದ ಸಮಾಧಾನದಿಂದ ಅನುಭವಿಸುವಂತ ಸ್ವೀಕಾರ ಮಾಡಿಕೊಂಡು ನಾವು ಶಾಂತವಾಗಿ ಇದ್ದುಕೊಂಡು ಕಡೆಗೆ ಆ ಭಗವಂತ ಕರೀಲಿಕ್ಕೆ ಬಂದಾಗ ನಡಿಪಾ ನಾವು ತಯಾರಾಗ್ತೀವಿ, ಏನ್ ಅಡ್ಡಿ ಇಲ್ಲ. ದೇಹಭಾವ ಅರ್ಥಾರ್ಥ ಏನು ಅಂದ್ರೆ ಈ ಪ್ರಪಂಚದೊಳಗಿದ್ರು ನಮಗೇನು ಸುಖ ದುಃಖ ಇದ್ದಿದ್ದಿಲ್ಲ. ಮತ್ತೆ ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ನಮ್ಗೆ ಆಯುಷ್ಯ ಮುಗಿದ ಅಂತ ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಿ, ಮಹಾರಾಜನ ಕರೀಲಿಕ್ಕೆ ಬಂದಾಗ ಅಂದಾಗ ನಾವು ಆನಂದದಿಂದ ಎಲ್ಲಾರು ಇದ್ದವ್ರಿಗೆ ಎಲ್ಲರಿಗೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಾಯ್ ಅಂತ ಹೇಳ್ತೀವಿ, ಹೋಗಿ ಬರ್ತೀವಿ. ಅಮೀದಾತು ಅಮುಚಾ ಗಾವ ಅಮುಚಾ ರಾಮ ರಾಮ ತುಮಿ ಘ್ಯಾವ ಅಂತ ಅಗ್ನಿ ಸಮಾಧಾನ ಸಾಯ್ಲಿಕ್ಕೆ ಬಂತು ಅಂತಂದ್ರ ಶರಣರನ್ನು ಮರಣದಲ್ಲಿ ನೋಡ್ಬೇಕು. ಅಂಥ ಒಂದು ಮರಣ ಪ್ರಾಪ್ತ ಆಗುವುದಕ್ಕಾಗಿನೇ ನಾವು ನಮ್ದು ಏನ್ ಮಾಡ್ಬೇಕು ಅಂದ್ರೆ ಆಯುಷ್ಯ ಹಾಕಬೇಕು. ಯಾರಿಸಾಠಿ ಕೇಳ ಹೋತಾ ಅಟ್ಟಹಾಸ ಶೇವಡ್ತ ದಿವಸ ಗೋಡ್ಭಾವ. ಇಷ್ಟಕ್ಕಾಗಿ ನಾನು ಆಯುಷ್ಯ ತುಂಬ ಇಷ್ಟು ಕಷ್ಟಪಟ್ಟೆ ಧರ್ಪಡಿಸಿದೆ, ಈ ಕೊನೆಯ ದಿವಸ ಮಧುರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅಂತ ತುಕಾರಾಮ್ ಮಹಾರಾಜರು ಹೇಳಿದ್ರು. ಹಂಗೆ ನಮ್ಮ ಜೀವನವು ಸಹಿತ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಜೀವನ ಏನಾಗಬೇಕು ಅಂದ್ರೆ ಸಾರ್ಥಕ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಜ್ಞಾನೇಶ್ವರಿಯನ್ನು ಕೇಳಬೇಕು ಅಂತ ಜ್ಞಾನೇಶ್ವರ ಮಹಾರಾಜರಿಗೆ ಮತ್ತೊಂದು ವಿಶಾಲ ಮನೋಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಗ್ಯಜ್ಞದಿಂದ ದೂಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪ ತಿಮಿರ, ವಿಶ್ವಕಾರಣಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದೆಲ್ಲ, ಭೂಮಂಡಲದಲ್ಲಿ ಸದಾಕಾಲ ವ್ಯಕ್ತಿಯಾಗಲಿ ಜನರಿಗೆ, ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ, ಚಂದ್ರಗಾಗಿದ್ದು ಅಲಾಂಛನ, ಸೂರ್ಯಗಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು, ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದುಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರನನ್ನು ಪಡೆದುಕೋ ಪ್ರಸಾದ ದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. सद्गुरुनाथ महाराज की जय। श्री ज्ञानदेव तुकाराम पंडरनाथ महाराज की जय। श्री ज्ञानेश्वर महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजರ, सद्गुरु श्री ब्रह्मानंद महाराजರ ಹಾಗೂ सद्गुरु श्री ज्ञानेश्वर महाराजರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅವ್ರು ನಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಜಾನಕಿ ಜೀವನ ಸ್ಮರಣ ಜೈ ಜಯ